2.5 ಲಕ್ಷಕ್ಕೂ ಅಧಿಕ ಆಪರೇಷನ್ ಮಾಡಿ ಸಾಕಷ್ಟು ಜನ ಒಂದು ಜೀವನ ಉಳಿಸಿರುವಂತ ಕೀರ್ತಿನ ಪಡೆದಿದ್ದಾರೆ ಡಾಕ್ಟರ್ ರವಿಕುಮಾರ್ ಸರ್. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಗೌರವಾನ್ವಿತ ವೈದ್ಯಕೀಯ ಸಲಹೆಗಾರಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ತಾಯಿ ಅವತ್ತು ನೋಡು ಡಾಕ್ಟರ್ ಬತ್ತಾವ್ರೆ, ನೀನು ಚೆನ್ನಾಗಿ ಓದಿದ್ರೆ ಅವ್ರಂಗೆ ಡಾಕ್ಟರ್ ಆಗ್ಬಹುದು ಅಂತ ಆವತ್ತು ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ವೃತ್ತಿನ ಸಾಕಷ್ಟು ಜನ ದೇವರಿಗೆ ಹೋಲಿಕೆ ಮಾಡ್ತಿರ್ತಾರೆ. ವೈದ್ಯೋ ನಾರಾಯಣ ಹರಿ ಅಂತ ಕೂಡ ತುಂಬಾ ಕರೀತಾರೆ. ಜೀವನದಲ್ಲಿ ಒಂದು ಸ್ವಲ್ಪ ಏರುಪೇರ ಆದ್ರೂ ಕೂಡ ನಾನು ವಾರಗಟ್ಲೆ ನಿದ್ದೆ ಮಾಡಿದ್ದೆ ಅಂತಕ್ಕಂಥ ನಾನು, ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಕ್ಕಳು, ನನ್ನ ಮಕ್ಕಳೆಲ್ಲ ಅವರೆಲ್ಲರೂ ನಮ್ಮ ತಾತ ತಿನ್ಬೇಕಾದ್ರೆ ಎದುರುಗಡೆ ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಳ್ತಾ ಇದ್ದೆ. ನಾವು ಇಂಗ್ಲಿಷ್ ABCD ಕಲ್ತಿದ್ದು 5ನೇ ತರಗತಿಗೆ ಹೋದಾಗ, ಮಾತಾಡೋದನ್ನ ಕಲ್ತಿದ್ದು MBBS. ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡಿದ್ದೀನಿ, ಗೈನಕ್ ರಿಲೇಟೆಡ್ ಸರ್ಜರೀಸ್ ಮಾಡಿದ್ದೀನಿ. ಗೈನಕ್ ಪ್ರಾಬ್ಲಮ್ಗಳು ಅವಾಗೆಲ್ಲದು ಈ ತುಂಬಾ ಫೇಮಸ್ KCG ಆಬ್ಸ್ಟೆಟಿಕ್ಸ್ ಗೈನಕ್. ಇಲ್ಲಿ ಕೂಡ ನೀವು 2.5 ಲಕ್ಷ ಆಪರೇಷನ್ ಮಾಡಲು ತುಂಬಾ ಪ್ಲಸ್ ಆಗಿದೆ. ಏನೋ ಒಂದ್ ಚೂರು ಮಾಡಿ ಇಷ್ಟು ಮಾಡಿದ್ವಿ ಅಂತೇಳಿ ಕೊಚ್ಕೊಳ್ಳೋ ಅಂತ ಕಾಲ ಇದೆ. ನಾವು ಅಷ್ಟು ಮಾಡಿ ಇಷ್ಟನ್ನು ಹೇಳಿ ಅವ್ರು ಎಲ್ಲದನ್ನೂ ಹೇಳಿರ್ತಾರೆ. ಈಗ ದೇವಿ ಶೆಟ್ರು, ಮಂಜುನಾಥ್ ಅವ್ರಿಗೆ ಈಗಾಗ್ಲೇ ಜನಕ್ಕೆ ನಂಬಿಕೆ ಬಂದ್ಬಿಟ್ಟಿದೆ. ಆತ್ಮವಿಶ್ವಾಸದ ಕೊರತೆ ತುಂಬಾ ಇರುತ್ತೆ. ಸೊ ಅವ್ರಿಗೆ ಆತ್ಮವಿಶ್ವಾಸ ನೀವು ಯಾವ ತರ ತುಂಬ್ತಿದ್ರಿ ಸರ್? ವೈದ್ಯ ರೋಗಿನ ನಂಬ್ತಾ ಇಲ್ಲ, ರೋಗಿ ವೈದ್ಯನ ನಂಬ್ತಾ ಇಲ್ಲ. ಸರ್ ನನ್ ಕೈ ಮುಗಿದು ಕೇಳ್ತೀನಿ, ಏನಾದ್ರೂ ಆಗ್ಲಿ ನೀವು ಮಾಡಿ, ನನ್ಗೇನು ಆಗಲ್ಲ ಮಾಡಿ ಅಂದ್ರೆ ಯಾರು ಏನ್ ಹೇಳಿದ್ರು ನಾನು ಹೋಗ್ತಿರ್ಲಿಲ್ಲ, ಮಾಡೇ ಮಾಡ್ತಾ ಇದ್ದೆ. ನನ್ ಕೇಳ್ಪಟ್ಟಂಗೆ ದಿನಕ್ಕೆ 15-20 ಪೇಷಂಟ್ ಡೈಲಿ ಮಾಡ್ಬೇಕು. OT ದಿವಸ ಮಿನಿಮಮ್ 15ರಿಂದ 20 ಕೇಸು. ಬೆಳಗ್ಗೆ 8:30 ಪ್ರಾರಂಭ ಮಾಡಿದ್ರೆ 2:30 ಗಂಟೆ ಒಳಗಡೆ ಮುಗಿಸ್ತಾ ಇದ್ದೆ. ನಮ್ ತಾಯಿ ಅವತ್ತಿನ ಕಾಲಕ್ಕೆ ಹೇಳ್ತಾ ಇದ್ದೆ, ನೋಡು ನೀನೆಲ್ಲ ಹೊಗಳ್ಕೊಳ್ಳೋದು, ನೋಡಿದವರು ಇವನು ಅದನ್ನು ಸಾಧಿಸಿದಾನೆ, ಅವನು ನಿನ್ನನ್ನು ಹೊಗಳಿದ್ರೆ ಆವಾಗ ಅದಕ್ಕೆ ಸಾರ್ಥಕತೆ, ನಿನ್ನನ್ನು ನೀನು ಹೊಗಳ್ಕೊಳ್ಳೋದಲ್ಲ. CM ಸಿದ್ದರಾಮಯ್ಯ ಅವರಿಗೆ ಪ್ರಸ್ತುತ ನೀವು ಮೆಡಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ. ಮುಂದಕ್ಕೆ ನನ್ನ ಜರ್ನಿ ಏನಿದೆಯಲ್ಲ, ಆ ಜರ್ನಿನಲ್ಲಿ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಮುಖ್ಯಮಂತ್ರಿ. ಒಬ್ಬನ ಯೋಗ್ಯತೆಯನ್ನ ಒಂದ್ಸರಿ ನೋಡಿ 2ನೇ ಸರಿ ಮಾತಾಡಿದ್ರೆ ಅವ್ರು ಗೇಜ್ ಮಾಡ್ತಾರೆ. ಅವರೇ ನನ್ಗೆ ಆಸ್ ಎ ಮೆಡಿಕಲ್ ಅಡ್ವೈಸರ್ ಆಗಿ ತಮ್ಗೆ ಯಾವೆಲ್ಲ ಜವಾಬ್ದಾರಿಗಳು ದಿನನಿತ್ಯ ಸೇಮ್ ಅವ್ರ ಜೊತೆ ಇರ್ತದೆ? ಏನ್ರಿ ಡಾಕ್ಟ್ರೆ, ಸಾಹೇಬರು ಈಗ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಿದ್ದಾರೆ, ಏನಾಗಿದೆ, ನೀವು ಏನ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಅವ್ರ ಗುಟ್ಟು ಅವ್ರಿಗಿರ್ತಕ್ಕಂತ 32 ಹಲ್ಲುಗಳು, 32 ಹಲ್ಲು ಪರ್ಫೆಕ್ಟ್ ಗಟ್ಟಿ ಇದಾವೆ. ಇವತ್ತಿಗೂ ಅವ್ರ ಮೂಳೆ ಕಡಿಯಕ್ಕೇನು ಇಲ್ಲ. ಈಗ ಸದ್ಯಕ್ಕೆ ಅವರು ವ್ಯಾಯಾಮ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇಲ್ಲ, ಬಟ್ ವಾಕಿಂಗ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಪಾಪ ಅವ್ರ ಕಾಲಿಗೆ ಪೆಟ್ಟು ಬಿದ್ದಾಗ ಹೆಚ್ಚು ಕಡಿಮೆ 6 ತಿಂಗಳು ಅವ್ರು ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಸರ್ ಹೀಗಿದೆ, ಇಂಥದ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಮನಸ್ಸು ಡಿಸೈಡ್ ಮಾಡಿದ್ರೆ ಮುಗಿತು, ಖಂಡಿತ ಅದು ಅವ್ರ ಆರೋಗ್ಯ. ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ, ಅಂಥ ಹೃದಯವಂತ ಇವರಲ್ಲಿ ಇರ್ತಕ್ಕಂಥ ವಿಲ್ ಪವರ್, ಅದು ಕನೆಕ್ಟ್ ಆಗೋದು ಇಲ್ಲಿಂದ ಕನೆಕ್ಟ್ ಆಗಿರೋದು. ಅವ್ರು ಕನೆಕ್ಟ್ ಆಗಿರೋದು ಇಲ್ಲಿಂದ ಕನೆಕ್ಟ್ ಆಗಿದೆ.
ಆತ್ಮೀಯ ವೀಕ್ಷಕರೇ, ತಮಗೆ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಾಕ್ಟರ್ ಅನ್ನೋದು ಪವಿತ್ರ ವೃತ್ತಿ ಅಂತ ಕರೀತಾರೆ. ಸೊ ಡಾಕ್ಟರ್ ಆಗ್ಬೇಕನ್ನೋ ತುಂಬಾ ಜನ ಕನಸು ಕೂಡ ಆಗಿರ್ತಾರೆ. ಆದ್ರೆ 70s ಅಂದ್ರೆ 1970, 80 ಒಂದು ದಶಕದಲ್ಲಿ ಏನಿತ್ತು, ಆ ಡಾಕ್ಟರ್ ಆಗ್ಬೇಕನ್ನೋ ಕನಸು ತುಂಬಾ ಜನಕ್ಕೆ ಇದ್ರು ಕೂಡ ಸಾಕಾರ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು. ಏಕೆ ಅಂತಂದ್ರೆ ಅವಾಗ ಡಾಕ್ಟರ್ ಆಗ್ಬೇಕನ್ನೋ ಪರಿಕಲ್ಪನೆ ತುಂಬಾ ದೊಡ್ಡದಾಗಿತ್ತು. ಆಮೇಲೆ ಆ ಒಂದು ಡಾಕ್ಟರ್ ಆಗ್ಬೇಕನ್ನೋ ಕಲ್ಪನೆಗೆ ಆ ಒಂದು ಟೈಮ್ ಅಲ್ಲಿ ಒಂದು ಬಡತನ ಒಂದಲ್ಲಿ ಉಳಿದಿರುವಂತವ್ರು ಡಾಕ್ಟರ್ ಆಗ್ಬೇಕು ತುಂಬಾ ದೊಡ್ಡ ಕಬ್ಬಿಣದ ಕಡಲೆ ಅಂತಾನೆ ಹೇಳ್ಬೇಕು, ಆ ತರ ಒಂದು ಪರಿಸ್ಥಿತಿ ಇತ್ತು. ಸೊ ಅಂತ ಒಂದು ಟೈಮ್ ಅಲ್ಲಿ ಹಾಸನದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂತಹವರು ಇವತ್ತು ದೊಡ್ಡ ಒಂದು ಮಟ್ಟಕ್ಕೆ ವೈದ್ಯ ವೃತ್ತಿಯಲ್ಲಿ ಹೆಸರನ್ನು ಪಡೆದು ಸುಮಾರು 2.5 ಲಕ್ಷಕ್ಕೂ ಅಧಿಕ ಆಪರೇಷನ್ ಮಾಡಿ ಸಾಕಷ್ಟು ಜನ ಒಂದು ಜೀವನ ಉಳಿಸಿರುವಂತ ಕೀರ್ತಿನ ಪಡೆದಿದ್ದಾರೆ. ಡಾಕ್ಟರ್ ರವಿಕುಮಾರ್ ಸರ್ ಇವಾಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಗೌರವಯುತ ವೈದ್ಯಕೀಯ ಸಲಹೆಗಾರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಗೆ ತುಂಬಾ ಹೆಮ್ಮೆ ಇದೆ ಇವತ್ತು ಸರ್ನ ಇಂಟರ್ವ್ಯೂ ಮಾಡ್ತಿರೋದು. ಸೊ ಮೊದಲದಾಗಿ ಸರ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಲ್ಲ ವೀಕ್ಷಕರಿಗೂ ನನ್ನ ನಮನಗಳು, ತ್ಯಾಗರಾಜ್ಗೂ ಕೂಡ ನನ್ನ ವಂದನೆಗಳು. ಸರ್, ಇಷ್ಟು ವರ್ಷದ ಸುದೀರ್ಘ ಒಂದು ಜರ್ನಿಲಿ ಸೊ ತಮಗೆ ವೈದ್ಯಕೀಯ ವೃತ್ತಿ ಅನ್ನೋದು ಎಷ್ಟು ತೃಪ್ತಿ ಕೊಟ್ಟಿದೆ ಸರ್? ವೈದ್ಯಕೀಯ ವೃತ್ತಿನೇ ನನ್ನ ಒಂದ್ ರೀತಿ ಹೇಳ್ಬೇಕು ಅಂತ ಅಂದ್ರೆ, ನಾನು ಪ್ರತಿದಿನ ಸಂಜೆ ರಾತ್ರಿ ಮನೆಗೆ ಹೋಗಬೇಕಾದ್ರೆ ಇವತ್ತು ನಾನು ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದೆ, ಮತ್ತೆ ಇವತ್ತು ನಾನು ಆಪರೇಷನ್ ಮಾಡಿರೋದು ತೃಪ್ತಿ ಆಗಿದೆಯಾ ಅಂತ ಅಂದ್ರೆ ಅದೇ ನನಗೆ ತುಂಬಾ ಅತ್ಯಂತ ಸಂತೋಷವಾದ ಒಂದು ಟೈಮು ಅನ್ಸುತ್ತೆ. ಅದಿದ್ರೆ ನೆಮ್ಮದಿಯಾಗಿ ರಾತ್ರಿ ಮಲಗ್ತೇನೆ. ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ, ವೃತ್ತಿ ಜೀವನದಲ್ಲಿ ಒಂದು ಸ್ವಲ್ಪ ಏರುಪೇರ ಆದ್ರೂ ಕೂಡ ನಾನು ವಾರಗಟ್ಲೆ ನಿದ್ದೆ ಮಾಡಿದ್ದೆ ಅಂತಕ್ಕಂಥ ಸಮಯ ಇದೆ. ಹಾಗಾಗಿ ವೈದ್ಯಕೀಯ ವೃತ್ತಿ ಅನ್ನೋದನ್ನ ನಾನು ನನ್ನ ಜೀವನದಲ್ಲಿ ಬಹಳ ಅತ್ಯಂತ ಮಹತ್ವಪೂರ್ಣವಾದ ಒಂದು ವೃತ್ತಿ ಅಂತ ನಾನು ಭಾವಿಸ್ತೇನೆ. ನಂತರ ಸರ್, ಈಗ ಡಾಕ್ಟರ್ ವೃತ್ತಿನ ಸಾಕಷ್ಟು ಜನ ದೇವ್ರಿಗೆ ಹೋಲಿಕೆ ಮಾಡ್ತಿರ್ತಾರೆ. ವೈದ್ಯೋ ನಾರಾಯಣ ಹರಿ ಅಂತ ಕೂಡ ತುಂಬಾ ಕರೀತಿರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಆ ತರದ ಇನ್ಸಿಡೆಂಟ್ ಯಾವ್ದಾದ್ರು ಒಂದು ಮೆಲ್ಕ್ ಹಾಕ್ಬೋದಂತ? ಇಲ್ಲ, 1, 2 ಅಂತ ಇಲ್ಲ. ಈಗ ಹೆಚ್ಚು ಕಡಿಮೆ ನಾವು ಒಂದು ಜನರೇಷನ್ ದಾಟಿಬಿಟ್ಟಿದ್ದೇವೆ. ನಾನು ವೈದ್ಯ ಆಗಬೇಕು ಅನ್ನೋ ಒಂದು ಕನಸು ಕಾಣದೇ ಇದ್ರು ಆದದ್ದ ಸಮಯದಲ್ಲಿ ಗೌರವ ಇದ್ದಿದ್ದು, ಡಾಕ್ಟರ್ ಮೇಲೆ ಇದ್ದಂತ ಒಂದು ನಂಬಿಕೆ, ಮತ್ತೆ ಪರಸ್ಪರ ವೈದ್ಯರಿಗೂ ಕೂಡ ಒಂದು ರೋಗಿಗಳ ಮೇಲೆ ಇದ್ದಿದ್ದ ನಂಬಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಬಹಳ ಕ್ಷೀಣಿಸಿದೆ ಅಂತ ನಾನು ಭಾವಿಸ್ತೇನೆ. ಈಗ ನಾನು ನೋಡ್ತಾ ಇರೋದಕ್ಕೂ ನಾವು ವೃತ್ತಿಯನ್ನ ಪ್ರಾರಂಭ ಮಾಡಿದಾಗ ಇದ್ದಿದ್ದಂತ ವೈದ್ಯರು ಮತ್ತು ರೋಗಿಗಳ ಸಂಬಂಧ ಬಹಳಷ್ಟು ಬದಲಾವಣೆ. ನಂತರ ಸರ್, ಯಾರೇ ಒಬ್ಬ ಅಚೀವರ್ ಅಂದ್ರೆ ಮುಖ್ಯವಾಗಿ ನಿಮ್ಮ ವೈದ್ಯಕೀಯ ಕ್ಷೇತ್ರದ ಅಚೀವರ್ ಯಾರೇ ಇದ್ರು ಸೊ ಅವ್ರಿಗೆ ಅಚೀವ್ ಮಾಡೋದಕ್ಕೆ ಮುಖ್ಯವಾಗಿ ಬಾಲ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಹಂಗಾಗಿ ನಿಮ್ಮ ಬಾಲ್ಯ ಜೀವನದ ವಿಷಯಕ್ಕೆ ಹೋದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತೆ ನಿಮ್ಮ ಮನೆತನದ ಹಿನ್ನೆಲೆ ಯಾವ ತರ ಇತ್ತು ಅಂತ ಸರ್? ನೋಡಿ, ನಾವು ಹುಟ್ಟಿದ್ದು ಒಂದು ಬಯಲುಸೀಮೆನಲ್ಲಿ ಬಹಳ ಚಿಕ್ಕ ಹಳ್ಳಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳ್ಳಿ ಮೈಸೂರು ಅನ್ನೋ ಒಂದು ಗ್ರಾಮದಲ್ಲಿ ನಾನು ಜನಿಸಿದ್ದು. ಆ ಗ್ರಾಮದಲ್ಲಿ ಇದ್ದಿದ್ದು ಬಹಳ ಅತ್ಯಂತ ಹಿಂದುಳಿದ ವರ್ಗದ ಒಂದು ಕುಟುಂಬ. ಆದ್ರೆ ನಮ್ಮ ಬಹಳ ದೊಡ್ಡ ಕುಟುಂಬ. ನಾವು ತಂದೆ ತಾಯಂದ್ರ ಜೊತೆಗೆ ನಮ್ಮ ಚಿಕ್ಕಪ್ಪಂದ್ರು, ಅವ್ರ ಮಕ್ಕಳು, ನಮ್ಮ ಸೋದರತ್ತೆ ಅವರೆಲ್ಲರೂ ಒಟ್ಟಾಗಿ ಇದ್ದಿದ್ರಿಂದ ಬಹಳ ದೊಡ್ಡ ಒಂದು ಕುಟುಂಬ. ಆದ್ರೂ ನಮ್ಮ ತಂದೆ ವೃತ್ತಿನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. ನಂತರ ನಮ್ಮ ಚಿಕ್ಕಪ್ಪ ಅವರು ಕೂಡ ಸರ್ಕಾರಿ ಸೇವೆನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ನನ್ನ ಬಾಲ್ಯದ ನಂತರ ಬಾಲ್ಯದ ದಿನಗಳಲ್ಲೇ ನಮ್ಮ ಅಕ್ಕನಿಗೆ ಮದುವೆ ಆಯ್ತು. ಆವಾಗ ನಮ್ಮ ಭಾವನು ಒಬ್ರು ಇಂಜಿನಿಯರ್ ಆಗಿ ಇದ್ರು. ಆವಾಗ ನಮಗೆ ಒಂದು ಸ್ವಲ್ಪ
ಪರಿಸ್ಥಿತಿ ಸುಧಾರಿಸ್ತು. ಓಕೆ. ಅದಕ್ಕೆ ಮುಂಚೆ ನಾನು ನೆನೆಸ್ಕೋಬೇಕು ಅಂತ ಅಂದ್ರೆ ನಮ್ಮಲ್ಲಿ ಇದ್ದಿದ್ದು ರಾಗಿ ಅಷ್ಟೇ. ರಾಗಿನ ಹೆಚ್ಚಾಗಿ ಬೆಳೆಯೋರು. ಅಪರೂಪಕ್ಕೆ ಕಾರ್ ಭತ್ತ ಅಂತ ಹಾಕಿ ಕೆಂಪು ಭತ್ತ ಬೆಳೀತಾ ಇದ್ರು. ನಾವು ಪ್ರತಿದಿನ ಊಟ ಬೆಳಿಗ್ಗೆ ತಿಂಡಿ ರೊಟ್ಟಿ, ರಾತ್ರಿ ಮಧ್ಯಾಹ್ನ ರಾತ್ರಿ ಮುದ್ದೆನೆ ನಮ್ಗೆ ಇದ್ದಿದ್ದು ಊಟ. ಯಾರಾದ್ರೂ ನೆಂಟರುಗಳು ಬಂದ್ರೆ ಹಬ್ಬ ಹರಿದಿನಗಳ ಬಂದಾಗ ಮಾತ್ರ ನಮ್ಗೆ ಅನ್ನ ಸಿಗ್ತಾ ಇತ್ತು. ನಾನು ಬಾಲ್ಯದ ದಿನದಲ್ಲಿ ಈ ಊಟದ ವಿಚಾರ ಬಂದಾಗ ನೆನೆಸ್ಕೋಬೇಕು ಅಂದ್ರೆ ಅವಾಗ ಉಪ್ಪಿಟ್ಟು ಅಂತ ಅಂದ್ರೆ ಬಹಳ ಶ್ರೀಮಂತರ ಮನೆಯಲ್ಲಿ ಮಾಡುವಂತ ತಿಂಡಿ. ನಮ್ ತಂದೆ ನಮ್ ತಾತನಿಗೆ, ನಮ್ ತಂದೆ ಬೇರೆ ಊರಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಮ್ ತಾತ ಅವ್ರಿಗೆ ಹಲ್ಲೆಲ್ಲ ಇಲ್ಲದೆ ಇದ್ದಿದ್ದಕ್ಕೆ ಅವ್ರು ರೊಟ್ಟಿ ತಿನ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಆ ಉಪ್ಪಿಟ್ಟು ಮಾಡಿ ಅವ್ರು ತಿನ್ನೋ ಟೈಮ್ಗೆ ಬೆಳಗ್ಗೆ 8:30 ನಾವ್ ಇನ್ನೂ ಸ್ಕೂಲ್ಗೆಲ್ಲ ರೆಡಿ ಆಗಿರ್ತಿದ್ವಿ. ಇದ್ದವ್ರು ಒಂದು 5-6 ಜನ ಸಣ್ಣ ಮಕ್ಳು ಇದ್ವಿ ನಾವು. ನಾನು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಮಾವನ ಮಕ್ಕಳು, ಅವರೆಲ್ಲರೂ ನಮ್ಮ ತಾತ ತಿನ್ಬೇಕಾದ್ರೆ ಎದುರುಗಡೆ ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಂತ ಇದ್ವಿ. ಪಾಪ ಅವರು ಕೊಟ್ಟಿರೋದ್ರಲ್ಲಿ ಅದನ್ನೇ ಎಲ್ಲಾರನ್ನು ಕರೆದ್ಬಿಟ್ಟು ನನ್ ಮೆತ್ಕೆ ಮಾಡಿ ಕೊಡ್ತಾ ಇದ್ರು. ಅದನ್ನ ತಿನ್ಕೊಂಡು ನಾವು ಸ್ಕೂಲ್ಗೆ ಹೋಗೋ. ಆ ಬಾಲ್ಯದ ಈ ದಿನ ಇನ್ನೂ ಒಂದು ಬಹಳ ಸ್ವಾರಸ್ಯಕರವಾದ ವಿಚಾರ ಅಂದ್ರೆ ರೊಟ್ಟಿನೇ ನಾವು ಬೆಳಗ್ಗೆ ಮಧ್ಯಾಹ್ನಕ್ಕಾಗೋದು, ರಾತ್ರಿ ಮಾತ್ರ ನಮ್ಮ ತಾಯಿ ಬಂದು ಮುದ್ದೆ ಮಾಡೋರು. ನಾ ಸಾಯಂಕಾಲ ಸ್ಕೂಲಿಂದ ಬಂದ್ರೆ ಹೊಟ್ಟೆ ಹಸಿವು, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಏನು ಸಿಗ್ತಾ ಇರ್ಲಿಲ್ಲ. ಎಲ್ಲೋ ಒಂದೊಂದ್ಸಲ ಅಪರೂಪಕ್ಕೆ ಬೆಣ್ಣೆ ಏನಾದ್ರು ಮೇಲ್ ನೇತಾಕಿದ್ರೆ ಅದನ್ನ ಒಂದ್ ಸ್ವಲ್ಪ ಕದ್ದು ತಿಂತಾ ಇದ್ದೆ. ಮತ್ತೆ ಪ್ರತಿದಿನ ನನಗೆ ಸ್ನಾಕ್ಸ್ ಬೆಳಿಗ್ಗೆ ಹೊತ್ತು ನಮ್ಮ ತಾಯಿ ಮುದ್ದೆ ಮಾಡಿ ಅದನ್ನು ಕಟ್ಕೊಂಡು ಅದ್ರದ್ದು ಈ ಮಡಕೆನಲ್ಲಿ ರಾಗಿ ಮುದ್ದೆ ಮಾಡಿದ್ದು ಉಳಿದಿರ್ತದಲ್ಲ, ಸಿಕ್ಕು ಅಂತ ಕರೀತಾರೆ. ಅದನ್ನ ಸಿಕ್ಕು ಅಂತ ಅಂತಿದ್ವಿ ನಾವು. ಅದನ್ನ ಕೆರ್ಕೊಂಡು ತಿಂತಾ ಇದ್ವಿ. ಅದು ಅಷ್ಟು ಗರಿ ಗರಿಯಾಗಿ ಅಷ್ಟು ಚೆನ್ನಾಗಿರೋದು. ಅದು ಈವ್ನಿಂಗ್ ಸ್ನಾಕ್ಸ್ ಬಾಲ್ಯದ್ದು. ಸೊ ಇಷ್ಟು ಒಂದು ಕಷ್ಟದ ಪರಿಸ್ಥಿತಿ ಮನೆತನದಲ್ಲಿ ಬರ್ತಾ ಇದ್ರ ಮಧ್ಯೆ ನಿಮ್ಮ ವಿದ್ಯಾಭ್ಯಾಸ ಯಾವ ತರ ನಡೀತಾ ಇತ್ತು ಸರ್? ವಿದ್ಯಾಭ್ಯಾಸ ನಾನು 3ನೇ ತರಗತಿಗೆ ಬರೋ ತನಕ ಶಾಲೆಗೆ ಹೋಗ್ಲೇ ಇಲ್ಲ. ಅಂದ್ರೆ ಹೋಗ್ತೀನಿ ಅಂತ ಹೇಳಿ ಪಾಪ ಎಲ್ರು ನಮ್ಮ ಅಣ್ಣಂದ್ರು ಎಲ್ಲ ಬೆಳಿಗ್ಗೆ ತೋಟಕ್ಕೆ ಹೋಗ್ಬೇಕು, ಗದ್ದೆ ಕೆಲಸ ಮಾಡ್ಬೇಕು, ದನ ಕರು ನೋಡ್ಬೇಕು, ನಂತರ ಅವ್ರು ಸ್ಕೂಲ್ಗೆ ಹೋಗೋರು, ಇದಕ್ಕೆ ಹೋಗೋರು. ನಾನು ನನ್ನ ತಮ್ಮ ಇನ್ನೂ ಚಿಕ್ಕವನಿದ. ನನಗೆ ಒಂದು 2-3 ಜನ ಬೇರೆ ಸ್ನೇಹಿತರು ಇದ್ರು. ನಾನು ಬೆಳಗ್ಗೆ ತಿಂಡಿ ತಿಂದು ರೊಟ್ಟಿ ಸ್ಕೂಲ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೆ. ಸ್ಕೂಲ್ಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆ ಸ್ಕೂಲ್ ಹತ್ರ ಹೋಗಿ ಆಟ ಆಡ್ಬಿಟ್ಟು ಬೆಲ್ ಹೊಡೆದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಕೆರೆ ಇತ್ತು. ಕೆರೆ ಅಂಗಳದಲ್ಲಿ ಸಣ್ಣ ಸಣ್ಣ ಮರಗಳಿದ್ವು. 3-4 ಜನ ನನ್ನ ಸ್ನೇಹಿತರಿದ್ರು, ಅವರು ಬರೋರು ಚಕ್ಕರ್ ಹೊಡೆದು. ಅಲ್ಲಿ ಹೋಗಿ ಮರಕೋತಿ ಆಡ್ತಾ ಇದ್ದೆ. ಮತ್ತೆ ಬೆಲ್ ಹೊಡೆಯೋ ಟೈಮ್ ಕರೆಕ್ಟ್ ಆಗಿ ಸ್ಕೂಲ್ ಹತ್ರ ಬಂದು ಸ್ಕೂಲ್ ಹೋಗಿದ್ದೆ ಅಂತ ಹೇಳಿ ಬರ್ತಾ ಇದ್ದೆ. ಮೇಂಟೈನ್ ಮಾಡ್ತಾ ಇದ್ರಿ? ಹಾ. ಅವಾಗ ನಮ್ ತಂದೆ ಟೀಚರು, ನಮ್ ಚಿಕ್ಕಪ್ಪ ಅವಾಗಲೇ ಈ ಊರಲ್ಲಿ ನ್ಯಾಯ ಎಲ್ಲ ಆದ್ರೆ ಇವರು ಯಜಮಾನ್ರು. ಸೊ ಹಂಗಾಗಿ ಅವ್ರಿಗೆ ಏನು ಅಷ್ಟೊಂದು ಇನ್ಫಾರ್ಮೇಶನ್ ಬರ್ತಿರ್ಲಿಲ್ಲ. ನಾನು ಸ್ಕೂಲಿಗೆ ಚಕ್ಕರ್ ಹೊಡೆದಿದ್ದೀನಿ. ಸ್ಕೂಲ್ಗೆ ಹೋಗ್ಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಏನಿರ್ಲಿಲ್ಲ. ಸ್ವಲ್ಪ ಆಟ ಆಡೋದು, ಈ ತರಲೆ ಮಾಡೋದೇ ಸ್ವಲ್ಪ ಜಾಸ್ತಿ. ಬಟ್ ನಂತರ ದಿನಗಳಲ್ಲಿ ನಮ್ ತಂದೆ ಟ್ರಾನ್ಸ್ಫರ್ ಆಯ್ತು ಪಕ್ಕದ ಊರಿಗೆ. ಆವಾಗ ನಮ್ ತಂದೆ ಬಂದ ಮೇಲೆ 2ನೇ ಕ್ಲಾಸು 3ನೇ ಕ್ಲಾಸ್ ನಲ್ಲಿ ಅವ್ರು ಕೇಳಕ್ ಪ್ರಾರಂಭ ಮಾಡಿದ್ರು.
ಈ ಸ್ಕೂಲ್ ಇಲ್ಲಿ ಕರೆಕ್ಟ್ ಆಗಿ ಹೋಗಲ್ಲ ಅಂತ ಹೇಳಿ ಹ್ಮ್ 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 ಪಕ್ಕದಲ್ಲಿ ಒಂದು ಕ್ಯಾತ್ನಳ್ಳಿ ಅಂತ ಊರಿತ್ತು. ಓಕೆ. ಆ ಸ್ಕೂಲಲ್ಲಿ ನನ್ನ ತಂದೆ ಟೀಚರ್ ಆಗಿದ್ರು. ಹ್ಮ್ ಹ್ಮ್ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಹ್ಮ್ ಹ್ಮ್ ಹೋಗಕ್ಕೂ ತುಂಬಾ ಹಠ ಮಾಡ್ತಾ ಇದ್ದೆ, ದಿನ ಹತ್ಕೊಂಡು. ಹ್ಮ್ ಅವಾಗ ಈಚಿಲದ ಒಂದು ಕಡ್ಡಿ ಹ್ಮ್ 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 ಬರೋದು. ಓಕೆ. ಈಚಿಲು ಕಡ್ಡಿ ಕೈಯಲ್ಲಿ ಹಿಡ್ಕೊಂಡು ಈಚಿಲು ಕಡ್ಡಿನಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಹ್ಮ್ 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 ಸೊ ನಾನು ಅಲ್ಲಿಗೆ ಹೋದ್ಮೇಲೆ, ನಮ್ಮ ತಂದೆ ಜೊತೆ ಹೋದ್ಮೇಲೆ ಕಂಪಲ್ಸರಿ ಸ್ಕೂಲ್ಗೆ ಅಟೆಂಡ್ ಮಾಡ್ಲೇಬೇಕಾಯ್ತಲ್ಲ. ಓಕೆ. ಆವಾಗ ಸ್ವಲ್ಪ ಹ್ಮ್ ಹ್ಮ್ ಆ ಸ್ಕೂಲ್ ಕಡೆ ಆಸಕ್ತಿ ಬಂತು. ಹ್ಮ್ ಆಮೇಲೆ ನಮ್ಮ ಅಣ್ಣ ಚಿಕ್ಕಪ್ಪನ ಮಗ ಒಬ್ಬ ಇದ್ದ. ಹ್ಮ್ ಅವನು ನನಗೆ ಅವಾಗ 3ನೇ ಕ್ಲಾಸಲ್ಲಿ ನಾನು ಓಕೆ. ಕಲ್ತಿದ್ದೆ. ಸೊ ಈಗ ನೀವ್ ಹೇಳಿದ್ರಿ ಶಾಲೆ ಹೋಗ್ಬೇಕಾದ್ರೆ ತುಂಬಾ ಹಠ ಮಾಡಿ ಹೋಗ್ತಿದೆ ಅಂತ. ಸೊ ನಾವು ಕೇಳ್ಪಟ್ಟಂಗೆ ನಿಮ್ಮ ಒಂದು ಶಾಲಾ ದಿನಗಳಿಂದ ಕೂಡ ತುಂಬಾ ಮೆರಿಟ್ ಸ್ಟೂಡೆಂಟ್ ಆಗಿದ್ರಿ ಅಂತ ಕೂಡ ಕೇಳ್ಪಟ್ಟೆ ಸರ್. 3ನೇ ಕ್ಲಾಸ್ ನಾನು ಹೋದ್ಮೇಲೆ ಹ್ಮ್ ಹ್ಮ್ ಆಮೇಲೆ ವೆರಿ ಸ್ಟೂಡಿಯಸ್. ಓಕೆ. ತುಂಬಾ ಬ್ರೈಟ್ ಆಗಿದ್ದೆ. ಶಾಲೆನಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಹ್ಮ್ ಹ್ಮ್ ಟೀಚರ್ಸು ಎಲ್ಲರೂ ಇಷ್ಟಪಡೋರು. ಓಕೆ. ಮತ್ತೆ ಅಲ್ಲೊಬ್ರು ಕಲ್ಯಾಣಮ್ಮ ಅಂತ ಒಬ್ರು ಟೀಚರ್ ಇದ್ರು. ಅವ್ರ ಮನೆಗೆ ಹಾಲು ತಗೊಂಡು ಹೋಗಿ ಕೊಡ್ತಾ ಇದ್ದೆ. ಹ್ಮ್ ಹ್ಮ್ ಅವರು ಅಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು. ಓಕೆ. ಮತ್ತೆ ಊರಲ್ಲಿ ಇನ್ನೂ ಒಬ್ರು ಇಬ್ರು ಬ್ರಾಹ್ಮಣರು ಹುಡುಗರಿದ್ರು ನನ್ನ. ಹ್ಮ್ ಹ್ಮ್ ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೆ. ಓಕೆ. ಅಂದ್ರೆ ಬ್ರಾಹ್ಮಣರ ಕೇರಿನೇ ಬೇರೆ ಇದೆ. ಹ್ಮ್ ಹ್ಮ್ ಸಾಮಾನ್ಯವಾಗಿ ಬ್ರಾಹ್ಮಣರ ಕೇರಿ ಹುಡುಗರು ಇತರೆ ಕೇರಿ ಹುಡುಗರ ಜೊತೆಗೆ ಏನು ಒಡನಾಟ ಇರ್ತಿರ್ಲಿಲ್ಲ. ಹ್ಮ್ ಹ್ಮ್ ಈಗ ಮೋಸ್ಟ್ಲಿ ನಾನು ಶಾಲೆನಲ್ಲಿ ಬ್ರೈಟ್ ಆಗಿದ್ದರಿಂದ ನನ್ನ ಕ್ಲಾಸ್ಮೇಟ್ಸ್ ಇನ್ನೊಂದಿಬ್ರು ಬ್ರಾಹ್ಮಣರು ಹುಡುಗರು ಇದ್ದಿದ್ರಿಂದ ಅವರು ಇಲ್ಲಿ ಜೊತೆಗೆ ಬೆರೀಲಿಕ್ಕೆ ಅವ್ರ ತಂದೆ ತಾಯಿಯಂದ್ರು ಅವಕಾಶ ಮಾಡಿಕೊಟ್ಟಿದ್ರು. ಓಕೆ. ಹಾಗಾಗಿ ಅವ್ನು ಚೆನ್ನಾಗಿ ಓದ್ತಾನೆ, ಅವನ ಜೊತೆ ಇದ್ರೆ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ ಅವರು ನನ್ ಜೊತೆ ಬೆರೀಲಿಕ್ಕೆ ಬಿಡೋರು. ನಾನು ಅವ್ರ ಮನೆಗೆ ಹೋಗಿ ಓದ್ಕೊಂತ ಇದ್ವಿ. ಹಾಗಾಗಿ ನನ್ಗೆ ನಂದು ಸ್ವಲ್ಪ ಸ್ಟಡೀಸ್ ಅಲ್ಲಿ ಚೆನ್ನಾಗಿದ್ದರಿಂದ ಮನೆಯಲ್ಲಿ ನಮ್ಮ ಅಣ್ಣಂದ್ರು, ನಾವು 5 ಜನ 6 ಜನ ಮಕ್ಕಳು, ಅವರು ದೊಡ್ಡವರು ಎಲ್ಲರೂ ಸ್ಕೂಲು, ಹೈಸ್ಕೂಲು, SLC, PU. ಇದು ನಮ್ಮಣ್ಣ ದೊಡ್ಡಣ್ಣ ಅಷ್ಟೊತ್ತಿಗಾಗ್ಲೇ ಇದಕ್ಕೆ ಸೇರ್ಕೊಂಡ್ರು, ಡಿಪ್ಲೊಮಾಗೆ. ಇನ್ನೊಬ್ರು ITI ಸೇರ್ಕೊಂಡಿದ್ರು. ಇನ್ನು ಉಳಿದಿದ್ದು ಇನ್ನಿಬ್ರು ಇದ್ರು. ಅವರು ಎಲ್ರು ಬೆಳಿಗ್ಗೆ ಎದ್ದು ಕಂಪಲ್ಸರಿ ದನ ಕರುಗಳದು ಎಲ್ಲಾನು ಸಗಣಿ ಎತ್ತಿ ಮಾಡಿ ಆಮೇಲೆ ಹೋಗಿ ತಗೊಂಡು ಸೌದೆ ತಗೊಂಡು ಬರೋರು. ನಾನು ದಿನ ಜಗಳ ಆಗ್ತಾ ಇತ್ತು. ನಾವು ಮಾತ್ರ ಕಳಿಸ್ತೀರಾ, ಅವನ್ ಬರಲ್ಲ, ಅವನನ್ನ ಕಳ್ಸು ಮತ್ತೆ ಹೋಗ್ತೀನಿ ಅಂತ. ನಾನು ಹಂಗೋ ಹಿಂಗೋ ದೂರ ಹೋಗಿ ಆದ್ರೂ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತೀನಿ. ಬೆಳಗ್ಗೆ ಹೊತ್ತೇನು ಇದಕ್ಕೆ ಹೋಗ್ತಾ ಇರ್ಲಿಲ್ಲ. ಆವಾಗ ಹೋಗ್ಲಿ, ಸ್ಕೂಲ್ ಹೋಗಿಲ್ಲ, ಕೂತ್ಕೊಂಡು ಓದ್ಕೊಂಡಾರ ಓದ್ಕೋ ಅಂತ ಹೇಳಿ ತಿಂಡಿ ಕೊಡ್ತಿರ್ಲಿಲ್ಲ. ಆವಾಗ ಸುಮ್ನೆ ಅವ್ರ ತೋರ್ಸಕ್ಕೋಸ್ಕರ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೆ. ತಿಂಡಿ ಕೊಟ್ಟ ಕೂಡ್ಲೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಬಟ್ ಆಫ್ಟರ್ 3rd ಸ್ಟ್ಯಾಂಡರ್ಡ್ ಐ ಬಿಕೇಮ್ ವೆರಿ ಸ್ಟೂಡಿಯಸ್. ಅವಾಗಿಂದ ಮತ್ತೆ ನಾನು 7th ಸ್ಟ್ಯಾಂಡರ್ಡ್ ಅಲ್ಲೇ ನಮ್ಮೂರ್ ಸ್ಕೂಲ್ ಅಲ್ಲೇ ಹೋಗಿದ್ದೆ. 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಜಿಲ್ಲೆಗೆ ಮೆರಿಟ್ ಫಸ್ಟ್ ಇದ್ದೆ. ಆವಾಗ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತೆ ಓದಿದ್ದ ಟೀಚರ್ಸ್ ನಮ್ಮ ತಂದೆ ಹತ್ರ ಬಂದು, ಮಾಸ್ಟ್ರೇ ಅವ್ನು ಚೆನ್ನಾಗಿ ಓದ್ತಾನೆ, ಇಲ್ಲಿ ವಾತಾವರಣಕ್ಕಿನ್ನ ಯಾವ್ದಾದ್ರು ಒಂದು ಒಳ್ಳೆ ಸ್ಕೂಲ್ಗೆ ಸೇರ್ಸಿದ್ರೆ ಅವ್ನ್ ಒಳ್ಳೆ ಭವಿಷ್ಯ ಇರುತ್ತೆ ನೋಡಿ ಅಂತ ಬಂದು ಹೇಳಿದ್ರು. ಜೊತೆಗೆ ನಾನು ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ನನಗೆ ಮೆರಿಟ್ ಸ್ಕಾಲರ್ಶಿಪ್ ಬರ್ತಾ ಇರಲಿಲ್ಲ. ಮೆರಿಟ್ ಸ್ಕಾಲರ್ಶಿಪ್ ಬಂತು 7ನೇ ಕ್ಲಾಸ್ ಅಲ್ಲಿ ನಾನು ಫಸ್ಟ್ ಬಂದೆ. ಆ ಮೆರಿಟ್ ಸ್ಕಾಲರ್ಶಿಪ್ ಆವತ್ತು 73 ನಲ್ಲಿ 1,000 ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದೆ. ಸೊ ಹಂಗಾಗಿ ನಾನು 8th ಸ್ಟ್ಯಾಂಡರ್ಡ್ ಅರ್ಧ ಮಾಡ್ಬಿಟ್ಟಿದ್ದೆ ಊರಲ್ಲಿ. ಹಂಗಾಗಿ ಈ ವರ್ಷ ಇಲ್ಲೇ ಮುಗಿಸ್ಬಿಡ್ಲಿ ಅಂತ ಹೇಳಿದ್ರು. ಎಲ್ಲ ಕನ್ನಡ ಮೀಡಿಯಂ.
ನಾವು ಇಂಗ್ಲಿಷ್ ABCD ಕಲ್ತಿದ್ದು 5ನೇ ತರಗತಿ ಹೋದಾಗ. ನಾನು ಇಂಗ್ಲಿಷು ಮಾತಾಡೋದನ್ನ ಕಲ್ತಿದ್ದು MBBS ಸೇರ್ಕೊಂಡು. ಅಲ್ಲಿವರೆಗೂ ಇಂಗ್ಲಿಷ್ ನನಗೆ ಬರ್ತಾ ಇರ್ಲಿಲ್ಲ. MBBS ಸೇರ್ಕೊಂಡಾಗ ಕಂಪಲ್ಸರಿ ವಿಧಿ ಇಲ್ದನೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಇತ್ತು. PUC ಇಂಗ್ಲಿಷ್ ಮೀಡಿಯಂ ಮಾಡಿದ್ದೆ, ಆದ್ರೂ ಬಟ್ ಔಟ್ ಅಂಡ್ ಔಟ್ ಇಂಗ್ಲಿಷ್ ನಮ್ಗೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ. ಇವು MBBS ಹೋದ್ಮೇಲೆ ನಾನು ಸ್ವಲ್ಪ ಇಂಗ್ಲಿಷ್ ಮಾತಾಡೋದನ್ನ ಕಲ್ತ್ಕೊಂಡೆ. ಸರ್, ನಂತರ ನಾನು ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಈಗ ಅಂದ್ರೆ ನೀವು ಒಂದು ಶಾಲಾ ದಿನಗಳಲ್ಲಿ ನೀವು ಊರಲ್ಲಿ ಓದ್ತಿರ್ಬೇಕಾದ್ರೆ ನಿಮ್ಗೆ ಡಾಕ್ಟರ್ ಆಗ್ಬೇಕನ್ನೋ ಪರಿಕಲ್ಪನೆ ನಿಮ್ಗೆ ಇತ್ತು ಅನ್ನೋದು ಸೈಡ್ ಇಟ್ರೆ, ತಾಯಿಯವ್ರ ಇನ್ಫ್ಲೂಯೆನ್ಸ್ ತುಂಬಾ ಇತ್ತು, ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಮಾಡಿಸ್ಬೇಕು ಅನ್ನೋಂಥದ್ದು ಕೇಳ್ಪಟ್ಟೆ ಸರ್ ಆ ವಿಚಾರದಲ್ಲಿ. ಸೊ ಏನ್ ಸರ್ ಅದು ರೀಸನ್? ಏನಾಯ್ತು, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಇಂಜೆಕ್ಷನ್ಗಳು ಅಂದ್ರೆ ಭಯ, ಹತ್ರಕ್ಕೂ ಹೋಗ್ತಾ ಇರ್ಲಿಲ್ಲ. ನನಗೆ ತಲೆನಲ್ಲಿ ಒಂದು ಗಾಡಿ ತಲೆ ಮೇಲೆ ಬಿದ್ದು ಒಂದು ದೊಡ್ಡ ಗಾಯ ಆಯ್ತು. ಆವತ್ತೂ ಕೂಡ ನಾನು ಹಾಸ್ಪಿಟ್ಲ್ಗೆ ಎಷ್ಟು ಹೇಳಿದ್ರು ಹೊಡೆದ್ರು ನಾನು ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ. ಆಮೇಲೆ ನಮ್ ತಾಯಿ ಅವಾಗ ಸಿಗ್ಜಾಲ್ ಅಂತ ಮಾತ್ರೆ ಬರೋದು, ಬಿಳಿ ಮಾತ್ರೆ, ಅದನ್ನ ಪುಡಿ ಮಾಡಿ ಅದ ಹಳ್ಳಕ್ಕೆ ಹಾಕಿ ಆಮೇಲೆ ವಿಳ್ಯದೆಲೆ ಇಟ್ಟುಬಿಟ್ಟು ಅದನ್ನ ಕಟ್ತಾ ಇದ್ರು. ಸೊ ಆ ಸಮಯದಲ್ಲಿ ಒಂದ್ ಸಾರಿ ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಆಗ ಹೋದಾಗ ನಾನು ಐ ಥಿಂಕ್ ಅವಾಗ 5-6ನೇ ಕ್ಲಾಸ್ ನಲ್ಲಿ ಇದ್ದೆ. ಅವಾಗ ಗಾಯ ಆದಾಗ ಅದೇ ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಅವಾಗ ನಾವಲ್ಲಿ ಕಾಯಬೇಕಾದ್ರೆ ಕ್ವಾರ್ಟರ್ಸ್ ಇಂದ ಒಬ್ರು ಗೋಪಿನಾಥ್ ಅಂತ ಡಾಕ್ಟರ್ ಇದ್ರು. ಅವರು ಏಪ್ರಾನ್ ಹಾಕೊಂಡೇ ಮನೆಯಿಂದ ಹಾಸ್ಪಿಟ್ಲ್ ನಡ್ಕೊಂಡು ಬರೋರು, ಕೈಯಲ್ಲಿ ಒಂದು ಟಾರ್ಚು ಸೂಟ್ ಕೇಸು ಇಟ್ಕೊಂಡು ಬರ್ತಾ ಇದ್ರು. ನಾವು ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ, ನಾವು ದೂರಕ್ಕೆ ಸರಿದು ಬಿಡ್ತಿದ್ವಿ. ನಮ್ ತಾಯಿ ಅವತ್ತು, ನೋಡು ಡಾಕ್ಟರ್ ಬರ್ತಾವ್ರೆ, ನೀನು ಚೆನ್ನಾಗಿ ಓದಿದ್ರೆ ಅವ್ರಂಗೆ ಡಾಕ್ಟರ್ ಆಗ್ಬಹುದು ಅಂತ ಆವತ್ತು ಹಾಸ್ಪಿಟಲ್ ಹೋದಾಗ ಹೇಳಿದ್ರು. ಅವ್ರ ಮನಸ್ಸಲ್ಲಿ ಇತ್ತು, ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಮಾಡ್ಬೇಕು ಅನ್ನೋದು ಇತ್ತು. ಆದ್ರೆ ನನ್ಗೆ ಯಾವತ್ತು ನಾನು ಡಾಕ್ಟರ್ ಆಗ್ತೀನಿ ಅಥವಾ ಇಂಜಿನಿಯರ್ ಆಗ್ತೀನಿ, ಏನಾಗ್ತೀನಿ ಅನ್ನೋ ಏನೂ ಇರ್ಲಿಲ್ಲ. ಏನಾಗ್ತೀನಿ ಅನ್ನೋ ಕಲ್ಪನೆ ಏನಿರ್ಲಿಲ್ಲ. ನಾನಾಯ್ತು, ನನ್ನ ಆಟಗಳಾಯ್ತು, ಮತ್ತೆ ಓದಿದ್ರು ಮಾತ್ರ ಆಮೇಲೆ ಸೀರಿಯಸ್ ಆಗಿ ಓದ್ತಾ ಇದ್ದೆ. ಶಾಲೆನಲ್ಲಿ ಈ ಚರ್ಚಾ ಸ್ಪರ್ಧೆಗಳಿಗೂ ಭಾಗವಹಿಸ್ತಾ ಇದ್ದೆ. ಮತ್ತೆ ಈ ಹಾಡು ಬರೋಕ್ಕೆ ಹೇಳಕ್ ಬರ್ದಿದ್ರು ಹಾಡ್ಗೂ ಹೋಗ್ತಾ ಇದ್ದೆ. ಮತ್ ನನಗ್ ಪ್ರೈಸ್ ಕೊಡ್ಲಿಲ್ಲ ಅಂತ ಜಗಳನೂ ಮಾಡಿದ್ದೆ ಮಾಸ್ಟರ್ ಹತ್ರ. ಆತರ ಆಟಿಟ್ಯೂಡ್ ಇತ್ತು ಅವಾಗ. ಪ್ರತಿಯೊಂದ್ರಲ್ಲೂ ನಾನ್ ಮುಂದು ಇದು ಇತ್ತು. ಆನಂತರ ಈ ವೈದ್ಯ ಆಗ್ಬೇಕು ಅನ್ನೋ ಕನಸು ನನ್ಗೇನ್ ಅವಾಗ ಇರ್ಲಿಲ್ಲ. ಬಟ್ ನಮ್ ತಾಯಿ ಆ ಡಾಕ್ಟರ್ ತೋರ್ಸ್ಬಿಟ್ಟು, ನೀನು ಚೆನ್ನಾಗಿ ಓದಿದ್ರೆ ಅವ್ರಂಗ ಆಗ್ಬೋದು, ಚೆನ್ನಾಗಿ ಓದು ಅಂತ ಹೇಳಿ ನನಗೆ ಹುರಿದುಂಬಿಸ್ತಾ ಇತ್ತು. ಸೊ ನಿಮ್ ಮತ್ತೆ ಒಂದು 9th ಸ್ಟ್ಯಾಂಡರ್ಡ್ಗೆ ನೀವು ಮತ್ತೆ ಕನಕಪುರ ಮಠಕ್ಕೆ ಕೂಡ ಓದಕ್ ಹೋಗ್ತೀರಿ. ಸೊ ಅದು ಮಠಕ್ಕೆ ಹೋದಾಗ ಮತ್ತೆ ರಿಟರ್ನ್ ಯಾಕೆ ಕಂಬ್ಯಾಕ್ ಮತ್ತೆ ಹಾಸನಕ್ಕೆ ಬರ್ತೀರಿ? ಇಲ್ಲ, ಇದು ನನಗೆ ಅವಾಗ ಹೇಳೋದಾಗೆ ಮೆರಿಟ್ ಸ್ಕಾಲರ್ಶಿಪ್ 1,000 ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ರು. ಅದು ಒಂದು ಆ ಗರಿಮೆ ಅಲ್ವಾ. ಮೆರಿಟ್ ಸ್ಕಾಲರ್ಶಿಪ್ ಬಂದವರು ಇಂಥ ಸ್ಕೂಲ್ಗಳಲ್ಲಿ, ಕೆಲವು ಸ್ಕೂಲ್ಗಳಲ್ಲಿ ಮಾತ್ರ ರೆಕಗ್ನೈಸ್ಡ್. ಹಾಗಾಗಿ ನಮ್ಮ ಅಕ್ಕ ಬಾವ ಚನ್ನಪಟ್ಟಣದಲ್ಲಿ ಇದ್ರು. ಈ ಕನಕಪುರದ್ದು ಈ ದೇಗುಲ ಮಠ ಅಂತ ಒಂದಿದೆ. ಆ ದೇಗುಲ ಮಠದ ಶಾಲೆ ಮೆರಿಟ್ ಸ್ಕಾಲರ್ಶಿಪ್ ರೆಕಗ್ನೈಸ್ಡ್ ಇತ್ತು. ಸೊ ಹಂಗಾಗಿ ನಮ್ ಭಾವ ಅಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ಕೊಡೋದ್ರಿಂದ ಕರ್ಕೊಂಡು ಬಂದು ಅಲ್ಲಿಗೆ ಸೇರಿಸಿದ್ರು. ಮಠಕ್ಕೆ ಸೇರ್ಕೊಂಡೆ. ಅಲ್ಲಿ ಊಟ ನನಗೆ ಸರಿ ಹೋಗ್ಲಿಲ್ಲ.
ಎರಡು ಊಟ, ಬೆಳಿಗ್ಗೆ 9-10 ಗಂಟೆಗೆ 9 ಗಂಟೆಗೆ ಮುದ್ದೆ, ಮತ್ತೆ ರಾತ್ರಿನೂ ಮುದ್ದೆ. ಅನ್ನ ಸ್ವಲ್ಪ ಕೊಡ್ತಾ ಇದ್ರು. ಮತ್ತೆ ಸಾರು ಕ್ವಾಲಿಟಿ ಆ ಮುದ್ದೆಗೆ ಅದು ಸರಿ ಹೋಗ್ತಾ ಇರ್ಲಿಲ್ಲ. ಅಲ್ಲಿ 2 ಪಂಕ್ತಿ ಇತ್ತು, ಒಳಗಡೆ 1 ಪಂಕ್ತಿ ಮಾಡೋರು. ನಮ್ಗೆಲ್ಲ ಕಾರಿಡಾರ್ ಇದೆಯಲ್ಲ, ಅಲ್ಲಿ ಕೂರಿಸ್ಬಿಟ್ಟು ಊಟ ಹಾಕ್ತಿದ್ರು. ನನಗೆ ಆ ಊಟ ಅಡ್ಜಸ್ಟ್ ಆಗ್ತಿದ್ರಿಂದ ಅಲ್ಲಿ ಬಿಡ್ಬೇಕಾಯ್ತು. ಅದೇ ಬಿಡ್ಬೇಕು ಅಂತಂದ್ರೆ 9ನೇ ಕ್ಲಾಸ್ಗೆ ಹೋಗಿದ್ದೀನಿ, ನೆಕ್ಸ್ಟ್ ಇರೋದು 10th ಸ್ಟ್ಯಾಂಡರ್ಡ್. 1 ವರ್ಷ ಹೇಗಾದ್ರೂ ಮಾಡಿ ಮುಗಿಸ್ಬಿಟ್ರೆ ಅದು ಒಳ್ಳೆ ಸ್ಕೂಲು. ಆಮೇಲೆ PUC ಬೇಕಾದ್ರೆ ಎಲ್ಲಾದ್ರೂ ನೋಡೋಣ, ಇದು 1 ವರ್ಷ ಮಾಡು ಅಂತೇಳಿ ಮನೆಯಲ್ಲಿ ಹಿಂಸೆ ಮಾಡಿದ್ರು. ಜೊತೆಗೆ ಅಲ್ಲಿ ಪ್ರಿನ್ಸಿಪಾಲು ನನಗೆ TC ನಾನು ಕೊಡೋದೇ ಇಲ್ಲ, ನೀನು ಸ್ಕೂಲಲ್ಲಿ ಸೆಕೆಂಡ್ ಇದೀಯಾ, ನಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೇಕು, ಒಳ್ಳೆ ಡಿಸ್ಟಿಂಕ್ಷನ್ ಬರೋರೆಲ್ಲರೂ ಬೇಕು, ನೀನ್ ಇದೊಂದು ವರ್ಷ ಇಲ್ಲಿ ಮುಗಿಸ್ಬಿಡು, ಆಮೇಲೆ TC ಕೊಡ್ತೀವಿ ಅಂತೇಳಿ TC ಕೊಡಲ್ಲ. ಎಲ್ಲರೂ ವಿರೋಧ ಮಾಡಿದ್ರು ಕೂಡ ನಾನು ಬಹಳ ಹಠ ಮಾಡ್ಕೊಂಡು, ನಮ್ ತಾಯಿ ಒಬ್ರು ಮಾತ್ರ, ಎಷ್ಟೇ ಆಗ್ಲಿ ತಾಯಿ ಕರಳು ಊಟ ಸರಿ ಇಲ್ಲ ಅಂತ ಅಂದ್ರೆ ಏನ್ ಮಾಡೋದು, ಅವರು ನೋಡಪ್ಪ ನಿನ್ನಿಷ್ಟ ಅಂತ ಹೇಳಿದ್ರು. ಅಷ್ಟೊತ್ತಾಗ್ಲೇ ನಾನು ಒಬ್ನೇ 3ನೇ ಕ್ಲಾಸಿಂದ ನಾನು ಒಬ್ಬನೇ ಇಂಡಿಪೆಂಡೆಂಟ್ ಆಗಿ ಬೇರೆ ಊರುಗಳಿಗೆ ಹೋಗೋದು, ನಮ್ಮ ಅಕ್ಕನ ಮನೆಗೆಲ್ಲ ಹೋಗೋದು, ನಾನೇ ಬಸ್ ಹತ್ಕೊಂಡು ಹೋಗಿ ಇಂಡಿಪೆಂಡೆಂಟ್ ಆಗಿ 3ನೇ ಕ್ಲಾಸಿಂದಾನೇ ಓಡಾಡ್ತಾ ಇದ್ದೆ. ಹಾಗಾಗಿ ನನ್ನಷ್ಟಕ್ಕೆ ನಾನು ನಮ್ಮ ತಾಯಿ ಹತ್ರ ದುಡ್ಡು ತಗೊಂಡು ಹೋಗಿ ಹಠ ಮಾಡಿ TC ತಗೊಂಡು ಬಂದ್ಬಿಟ್ಟೆ. ನಮ್ಮಣ್ಣ ಒಬ್ಬ TCH ಹಾಸನದಲ್ಲಿ ಓದ್ತಾ ಇದ್ದ. ಆವಾಗ ಹಾಸನದಲ್ಲಿ ಫಸ್ಟ್ ಒಳ್ಳೆ ಸ್ಕೂಲು ಸೆಂಟ್ ಜೋಸೆಫ್ಸ್, ಅಲ್ಲೂ ಕೂಡ ಮೆರಿಟ್ ಸ್ಕಾಲರ್ಶಿಪ್ ಪ್ರಾವಿಷನ್ ಇತ್ತು. ಹಾಗಾಗಿ ಸೆಂಟ್ ಜೋಸೆಫ್ಸ್ ಸೇರ್ಕೊಂತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ತಗೊಂಡ್ ಬಂದ್ರೆ ಇವರು ಯಾರ ಮಾತು ಕೇಳಲಿಲ್ಲ ಅಂತೇಳಿ ನಮ್ಮ ಅಣ್ಣಂದ್ರು, ನಮ್ ತಂದೆ ಯಾರು ಸಪೋರ್ಟ್ ಮಾಡಲಿಲ್ಲ. ನಾನು ಒಬ್ನೇ ಹಾಸನಕ್ಕೆ ಹೋದೆ, ಸ್ಕೂಲ್ಗೂ ನಾನು ಒಬ್ನೇ ಹೋದೆ, ಫಾದರ್ ಭೇಟಿ ಮಾಡಿದೆ. ಅವ್ರ ಪಾಪ ನೋಡಪ್ಪ, 1 ಸೀಟು ಈ 10ನೇ ಕ್ಲಾಸು ಕನ್ನಡ ಮೀಡಿಯಂಗೂ 1 ಸೀಟ್ ಇದೆ, ಯಾರೋ TC ತಗೊಂಡೋಗಿರೋದು, ನೀನು ಎಕ್ಸಾಮ್ ಪಾಸ್ ಮಾಡಿದ್ರೆ ಸಿಗುತ್ತೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಎಂಟ್ರೆನ್ಸ್ ಎಕ್ಸಾಮು ನೋಡು. ಆಯ್ತು, ಅಪ್ಲಿಕೇಶನ್ ಕೊಟ್ಬಿಟ್ಟು ಇದಕ್ಕೆ ಕರೆದ್ರು ಎಕ್ಸಾಮ್ಗೆ. ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ನಾನು ಪಾಸ್ ಆದೆ, ನಾನು ಒಬ್ಬಂದು ಸೀಟ್ ಸಿಕ್ತು. ಹಂಗಾಗಿ ಸೆಂಟ್ ಜೋಸೆಫ್ಸ್ ಕಾಲೇಜಿಗೆ ಸೇರ್ಕೊಂಡೆ. ಅಲ್ಲಿ ನಮ್ಮ ಅಣ್ಣ ರೂಮ್ ಮಾಡ್ಕೊಂಡು TCH ಓದ್ತಾ ಇದ್ದ. ಅವನ ಜೊತೆ ರೂಮ್ ನಲ್ಲಿ ನಾನು ಶೇರ್ ಮಾಡ್ಕೊಂಡು ಅವನ ಜೊತೆ SSLC ಕಂಪ್ಲೀಟ್ ಕೂಡ ತುಂಬಾ ದೊಡ್ಡ ಮಟ್ಟದ ರಿಸಲ್ಟ್ ಕೊಟ್ಟಿದ್ದಾರೆ. ಡಿಸ್ಟಿಂಕ್ಷನ್ ಎಲ್ಲ ಪಾಸ್ ಆಗಿದೆ. ಅವಾಗ SSLC ನಲ್ಲಿ ಡಿಸ್ಟಿಂಕ್ಷನ್ ಇತ್ತು. ನಂತರ PUCಗೆ ನಾನು ನಮ್ಮ ಅಣ್ಣಂದ್ರೆ ಇಬ್ರು ಅಷ್ಟೊತ್ತಿಗೆ ಆಗ್ಲೇ, ಒಬ್ರು ಡಿಪ್ಲೊಮಾ, ಒಬ್ರು IT ಅನ್ನಲ್ಲ, ಅವ್ರಿಬ್ರದು ಅಷ್ಟೊತ್ತಿಗೆ ವಿದ್ಯಾಭ್ಯಾಸ ಮುಗಿದಿತ್ತು. ಅವರು ಈ ಚಿತ್ರದುರ್ಗದ ಪಕ್ಕ ಒಂದು ಇಂಗಳದಾಳ ಅಂತ ಹೇಳಿ ಕಾಪರ್ ಮೈನ್ಸ್, ಅಲ್ಲಿ ಕಾಪರ್ ಮೈನ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಅಲ್ಲೂ ಮತ್ತೆ ಎಜುಕೇಶನ್, ಹಂಗಾಗಿ ನಾನು ಸಪೋರ್ಟ್ ಬೇಕೇ ಬೇಕಲ್ಲ. ಆವಾಗ ನಮ್ಮ ಅಣ್ಣಂದ್ರು ಇಲ್ಲೇ ಒಳ್ಳೆ ಸ್ಕೂಲ್ ಇದೆ. ಆವಾಗ ಚಿತ್ರದುರ್ಗದಲ್ಲಿ ಗವರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಪ್ರತಿ ವರ್ಷ 1-2 ರ್ಯಾಂಕ್ ಬಂದೇ ಬರುತ್ತೆ. ಪರ್ಟಿಕ್ಯುಲರ್ಲಿ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ರ್ಯಾಂಕ್ ಬರ್ತಾ ಇದ್ದಂತ ಕಾಲೇಜ್. ಸೊ ಹಾಗಾಗಿ ನಾನು ಅಲ್ಲಿ ನಮ್ಮ ಅಣ್ಣಂದ್ರೆ ಇದ್ದಿದ್ರಿಂದ ಅವ್ರು ಅಲ್ಲಿಗೆ ಸೇರಿಸಿದ್ರು. PUCನ ನಾನು ಅಲ್ಲಿ 1 ವರ್ಷ ಓಡಾಡ್ಕೊಂಡು ಮಾಡಿದೆ ನಮ್ಮ ಅಣ್ಣನ ಮನೆಯಿಂದ. 2ನೇ ವರ್ಷಕ್ಕೆ ಅಲ್ಲೇ ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಹೊಸದಾಗಿ ಓಪನ್ ಆಯ್ತು, ಬ್ಯಾಕೋ ಕ್ಲಾಸಸ್. PUCಗೆ ಒಬ್ಬ ಅಣ್ಣ ಇಂಗಳದಾಳಲ್ಲೇ ಉಳ್ಕೊಂಡ್ರು, ಇನ್ನೊಬ್ಬ ಅಣ್ಣ ಕುದುರೆಮುಖಕ್ಕೆ ಕೆಲಸ ಸಿಕ್ತು, ಹೊಸದಾಗಿ ಕೆಲಸ ಸಿಕ್ತು. ಅಲ್ಲಿ ಐರನ್ ಓರ್ ಕಂಪನಿ ಇದೆಯಲ್ಲ ಕುದುರೆಮುಖ, ಅಲ್ಲಿ ಕೆಲಸ ಮಾಡಕ್ಕೆ ಸೇರ್ಕೊಂಡ್ರು. ಒಬ್ರು ಇಲ್ಲೇ ಇದ್ರು, ದೊಡ್ಡಣ್ಣ ಇಲ್ಲೇ ಇದ್ರು, 2ನೇ ಅಣ್ಣ ಅಲ್ಲಿಗೆ ಸೇರ್ಕೊಂಡಿದ್ರು. ನಂದು PUC ಅಲ್ಲಿ ಮುಗಿದ ಮೇಲೆ ನಾನು
ವಾಟ್ ನೆಕ್ಸ್ಟ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಯಾಕೆಂದ್ರೆ ಬಿಕಾಸ್ ನಾವು ಕೇಳ್ಪಟ್ಟಂಗೆ ತಾಯಿಯವರ ಆಸೆ ಬಂದು ಡಾಕ್ಟರ್ ಮಾಡ್ಬೇಕನ್ನೋದು. ಇನ್ನೊಂದೇನಪ್ಪ ಅಂದ್ರೆ ನಿಮ್ದು ಬೇರೆ ಏನ್ ಗೋಲ್ ಅಂತ ಅಷ್ಟಕ್ಕೆ ಸೆಟ್ ಮಾಡ್ಕೊಂಡಿದ್ರ ಅಥವಾ ಏನ್ ಮಾಡ್ಬೇಕಂತ ನಿಮ್ಗೆ ಅನ್ಸಿತ್ತು ಸರ್? ಇಲ್ಲ, ಅವಾಗ್ಲೂನು ಏನ್ ಅಂತ ಕನಸುಗಳೇನು ಇರ್ಲಿಲ್ಲ. ಓಕೆ, ನಾನು ಇಂಥದ್ದೇ ಆಗಬೇಕು ಅಂದ್ರೆ, ಯಾಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೂ ನಮ್ ಪಾಕೆಟ್ ನೋಡ್ಕೋಬೇಕಲ್ಲ. ಎಸ್, ಆಸೆ ಪಡ್ಬೇಕು ಅಂತ ಅಂದ್ರೆ ಸಪೋರ್ಟ್ ಮಾಡೋರು, ನನ್ ಕೇಳದಂಗ್ ದುಡ್ಡು ಕೊಡ್ತಾ ಇದ್ರೆ, ಖರ್ಚು ಮಾಡೋರು ಇದ್ರೆ, ಏನಾದ್ರು ಸ್ವಲ್ಪನಾದ್ರೂ ಒಂದ್ ಅಂತಸ್ತಲ್ಲಿ ಮೇಲಿದೀವಿ ಅಂತ ಅಂದ್ರೆ ಕನಸು ಕಾಣಬಹುದಾಗಿತ್ತು. ಹೌದು. ಇದು ಕಷ್ಟಪಟ್ಟು ಏನೋ ಒಂದು ಸಿಕ್ಕಿದ್ದು. ಆವಾಗ ಅನ್ಫಾರ್ಚುನೇಟ್ಲಿ ಫಸ್ಟ್ ಡಾಕ್ಟ್ರು, ಅದನ್ ಬಿಟ್ರೆ ಎಂಜಿನಿಯರ್ ಬಿಟ್ರೆ ಇನ್ ಲೆಕ್ಚರರು, ಟೀಚರ್ಸು, ಈ ರೀತಿ ಅಷ್ಟೇ ಆವಾಗ ನಮಗ್ ಗೊತ್ತಿದ್ದಿದ್ದು. ಯಾರೋ ನಮ್ಗೆ ಆವತ್ತು IAS, KAS ಯಾವ ಪರಿಕಲ್ಪನೆ ಕೂಡ ಇಲ್ಲ. ಯಾರು ಹೇಳೋರಿಲ್ಲ. ನಾವು ಆ ಸಮಯದಲ್ಲಿ ಈ ಡಾಕ್ಟರ್ಕಿನ್ನ ಈ IAS ಆದ್ರೆ ಒಳ್ಳೇದು, KAS ಆದ್ರೆ ಒಳ್ಳೇದು ಅಂತ ಹೇಳಿ ಯಾರು ನಮ್ಗೆ ಅಡ್ವೈಸ್ ಮಾಡಿ. ಸೊ ನಮಗ್ ಗೊತ್ತಿದ್ದಂಗೆ ನಮಗ್ ಕಾಣಿಸ್ತಾ ಇದ್ದಿದ್ದು ನಮ್ಮ ಸಮಾಜದಲ್ಲಿ ಬಹಳ ಎತ್ತರದಲ್ಲಿ ಕಾಣಿಸ್ತಾ ಇದ್ದಿದ್ದು ನಮ್ಗೆ ಆವಾಗ ಡಾಕ್ಟ್ರು ಅವ್ರು ಬಿಟ್ರೆ ಇಂಜಿನಿಯರ್. ಹಂಗಾಗಿ ಇವೆರಡಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ, MBBSಗೆ ಮತ್ತೆ ಎಂಜಿನಿಯರಿಂಗ್ಗೆ. ಅವೆರಡಕ್ಕೂ ಇಂಟರ್ವ್ಯೂ ಕರೆಯೋರು. ಇಂಟರ್ವ್ಯೂ ಕರೆದು ಬಿಟ್ಟು ಮೆರಿಟ್ ಮೇಲೆ ಅಲಾಟ್ ಮಾಡ್ತಾ ಇದ್ರು. ಸೊ ಐ ಥಿಂಕ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಸೀಟ್ ಆಗಿಲ್ಲ ಅಂತ ನಾವು ಕೇಳ್ಪಟ್ಟೆ. ಸೊ ಅವಾಗ ಮತ್ತೆ ಇಂಜಿನಿಯರಿಂಗ್ ಕೋರ್ಸ್ ಆಯ್ಕೆ ಮಾಡ್ಕೊಂಡ್ರೆ ಅನ್ನೋ ವಿಚಾರ. ಈಗ ಹೇಗೆ CET ಫಸ್ಟ್ ಇಂಜಿನಿಯರಿಂಗು ಆಮೇಲೆ ಮೆಡಿಕಲ್ ಕೊಡ್ತಿದಾರಲ್ಲ, ಹಾಗೆ ಅವಾಗ್ಲೂ ಕೂಡ ಫಸ್ಟ್ ಇಂಜಿನಿಯರಿಂಗ್ಗೆ ಇಂಟರ್ವ್ಯೂ ಕರೀತಾ ಇದ್ರು, ಆಮೇಲೆ MBBSಗೆ ಇಂಟರ್ವ್ಯೂ ಕರೀತಾರೆ. ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಇಂಟರ್ವ್ಯೂ ಕರೆದಾಗ ನಂದು ಮೆರಿಟ್ಗೆ ನಾನು ಅವಾಗ ಮೈಸೂರು JC ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಸೀಟ್ ಸಿಕ್ಕಿತ್ತು. ಅದು ಏನು ನಮ್ಗೇನು ಈ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು, ಕಂಪ್ಯೂಟರ್ ಸೈನ್ಸ್ ಏನೂ ಗೊತ್ತಿಲ್ಲ. ಅವಾಗೇನು ಕಂಪ್ಯೂಟರ್ ಸೈನ್ಸ್ ಇನ್ನೂ ಬಂದಿರಲಿಲ್ಲ. ಎಲೆಕ್ಟ್ರಾನಿಕ್ಸೇ ಫಸ್ಟ್ ಆವಾಗ ಬಹಳ ಪ್ರಚಲಿತ ಇದ್ದಿದ್ದು. ಅದು ಬಿಟ್ರೆ ಇನ್ನ ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು ಇವು ಮಾಮೂಲಿ ಗೊತ್ತಿತ್ತು. ಆದ್ರೆ ಈ ಹೊಸದಾಗಿ ಅವಾಗಿನ್ನ ಈ ಎಲೆಕ್ಟ್ರಾನಿಕ್ಸ್ ಅಂತ ಬಂದಿದೆ ಅಂತೇಳಿ ನಾನು ಇಂಟರ್ವ್ಯೂಗೆ ಹೋದಾಗ ಆ ಪ್ರಿಮಿಸಿಸ್ ಅಲ್ಲಿ, ಟೆಕ್ನಿಕಲ್ ಎಜುಕೇಶನ್ ಪ್ರಿಮಿಸಿಸ್ ಅಲ್ಲಿ ಯಾರೋ ಬ್ರಾಹ್ಮಣರೆಲ್ಲ ಎಲೆಕ್ಟ್ರಾನಿಕ್ಸ್ ತಗೊಂತಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ನನಗೆ ಹೇಳಿದ್ರು, ಯಾವ್ದು ಬೇಕು ನಿನ್ಗೆ ಎಲೆಕ್ಟ್ರಾನಿಕ್ಸ್, ಯಾವ ಕಾಲೇಜಿಗೆ ತಗೊಂತೀಯ ಅಂದ್ರು. ನಾನು ಮೈಸೂರು ಕಾಲೇಜಿಗೆ ಕೊಡಿ. ಮೈಸೂರು JC ಅಂತ ಇದೆ, NI ಅಂತ ಇದೆ, ಯಾವ್ದು ತಗೋತೀಯ ಅಂದ್ರು. JCನೇ ಕೊಡಿ, ಯಾವ್ದು ಚೆನ್ನಾಗಿದೆ ಅದನ್ನ ಕೊಡಿ ಅಂತಂದೆ. JC ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿದೆ ತಗೋ ಅಂತ. ನಿಮ್ಗೆ ಕಂಪ್ಲೀಟ್ಲಿ ನಿಮ್ಗೆ ಏನು ಅನ್ನೋ ವಿಷಯ ಗೊತ್ತಿಲ್ಲ, ಬ್ಲೈಂಡ್ ಆಗಿ ಮೂವ್ಮೆಂಟ್ ಮಾಡ್ತಿದ್ರಿ. ಬ್ಲೈಂಡ್ ಆಗಿ ಹೋಗಿದ್ದು. ಅವರು ಮತ್ತೆ ಅವೆಲ್ಲ ಬಹಳ ಕಷ್ಟ, ಓದಕ್ಕೆ ಪಾಸ್ ಮಾಡೋದ್ ಕಷ್ಟ ಅಂತ ಕೂಡ ಹೇಳಿದ್ರು. ಸೊ ಅವ್ರು ತಗೊಂಡಿದಾರೆಲ್ಲ ಪಾಸ್ ಮಾಡಿದ್ರಾಯ್ತು ಅಂತ ಹೇಳಿ ಅವ್ನು ತಗೊಂಡಿದ್ದಾನೆ ಅಂತ ಧೈರ್ಯ ಮಾಡಿ ತಗೊಂಡು. ಆಮೇಲೆ ಬಂದು 400 ರೂಪಾಯಿ ಫೀಸ್ ಇತ್ತು ಅವಾಗ. 400 ರೂಪಾಯಿ ಫೀಸ್ ಅನ್ನ ಮೈಸೂರು JC ಕಾಲೇಜ್ಗೆ ಹೋಗಿ ಕಟ್ಟಿಬಿಟ್ಟು ಅಡ್ಮಿಷನ್ ತಗೊಂಡು ಬಂದೆ. ಆಮೇಲೆ ಅಷ್ಟರೊಳಗೆ ಈ ಮೆಡಿಕಲ್ದು ಇಂಟರ್ವ್ಯೂ ಸ್ಟಾರ್ಟ್ ಆಯ್ತು. ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಅಲ್ಲಿ ಸುಮ್ಮನೆ ಒಂದ್ಸರಿ ಹೋಗಿ ಆ ಪ್ರೆಮಿಸಸ್ ಅಲ್ಲಿ ಆನಂದರಾವ್ ಸರ್ಕಲ್ ಒಂದ್ಸರಿ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಕೇಳ್ಕೊಂಡು ಬಂದಾಗ ನಿಂದು ಮೆರಿಟ್ಗೆ ಸಿಗಬಹುದು, ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿ ಹೇಳಿದ್ರು. ಆಮೇಲೆ ಬಂದು ನನ್ನ ಮನೆಯಲ್ಲಿ ಹಿಂಗ ಅಂತಿದ್ದಾರೆ ಅಂತ ಸುಮ್ಮನೆ ಅಂದೆ. ಆವಾಗ ನಮ್ಮ ತಾಯಿ ಶಿ ಸ್ಟಾರ್ಟೆಡ್ ಥಿಂಕಿಂಗ್ ಸೀರಿಯಸ್ಲಿ. ಸಿಗ್ಬೋದು ಅಂತ ಹೇಳ್ತಿದ್ದಾರೆ ಅಂದ್ರೆ ಸಿಕ್ಕಿದ್ರೆ ನಾವು ತಯಾರಾಗ್ಬೇಕು ಅಂತ ಅಂದ್ಬಿಟ್ಟು ಅವಾಗಿಂದಾನೆ
ಮನೆಯಲ್ಲಿ ದಿನ ಚರ್ಚೆ ಆಗ್ತಾ ಇತ್ತು. ಮೆಡಿಕಲ್ ವಿಚಾರವಾಗಿ ಚರ್ಚೆಗಳು. ನಮ್ಮ ಅಣ್ಣಂದ್ರು ಇಬ್ರು ದೊಡ್ಡವರು, ನಮ್ಮ ಅಕ್ಕ, ನಮ್ಮ ತಾಯಿ, ನಮ್ಮ ತಂದೆ. ನಮ್ಮ ಅಣ್ಣಂದ್ರು ಇಬ್ರಿಗೂ ಕೂಡ ಡಾಕ್ಟರ್ನೇ ಮಾಡಬೇಕು ಅನ್ನೋ ಆಸೆ. ನಮ್ಮ ಎರಡನೇ ಅಣ್ಣಂಗಂತೂ ತುಂಬಾ ಆಸೆ ಅವನಿಗೆ ಡಾಕ್ಟರ್ ಮಾಡಿಸ್ಬೇಕು ಅಂತ. ನಮ್ಮ ತಾಯಿದು ಸಂಪೂರ್ಣವಾಗಿ ಸಿಕ್ಕಿದ್ರೆ ಡಾಕ್ಟ್ರೇ ಮಾಡಬೇಕು, ಎಷ್ಟಾರು ಕಷ್ಟ ಆಗ್ಲಿ ಏನಾದ್ರೂ ಮಾಡೋಣ. ಮತ್ತೆ ನಮ್ಮ ತಂದೆದು ಏನು ಅಷ್ಟೊಂದು ಡಿಸಿಷನ್ ಮೇಕಿಂಗ್ ಇರ್ಲಿಲ್ಲ. ಅವರು ನೀವೇನ್ ತೀರ್ಮಾನ ಮಾಡ್ತೀರಾ ಮಾಡಿ, ನನ್ನ ಹತ್ರ ಮಾತ್ರ ದುಡ್ಡಿಲ್ಲ, ಬರೋ ಸಂಬಳದಲ್ಲಿ ಸಂಸಾರ ತುಂಬಿಸ್ಕೊಂಡು ಹೋಗೋದೇ ಕಷ್ಟ. ಅವಾಗೇನು ₹1 ಸಾಲ ತಿಂಗಳಲ್ಲಿ, ಏನೋ ಯಾರಾದ್ರೂ ಬಂದ್ರೆ ಕಾಫಿ ಸಕ್ಕರೆ ಇದಕ್ಕೆ ಅಂತಾನೆ ₹1 ಸಾಲ ಮಾಡ್ತಾ ಇದ್ದಿದ್ದಾಗ ತಿಂಗಳಿಗೆ, ಅದೇ ದೊಡ್ಡ ಸಾಲ. ಸೊ ಹಂಗಾಗಿ ಅವರು ನನಗೆ ಪಾಪ ದಿನಾ ಮೈಗ್ರೇನ್ ಹೆಡೇಕ್ ಆಗಿದೆ, ತಲೆನೋವು. ಈ ಸಣ್ಣ ಸಣ್ಣ ಸಾಲಕ್ಕೇನೆ ಎದುರವ್ರು. ಸೊ ಹಂಗಾಗಿ ಅವರು ನಮ್ಮ ಅಣ್ಣಂದ್ರೆ ಇಬ್ಬರು ಅಷ್ಟೊತ್ತಿಗೆ ಕೆಲಸ ಮಾಡ್ತಾ ಇದ್ರಿಂದ ನನಗೆ ಸಂಬಂಧ ಇಲ್ಲ, ನೀವುಗಳು ಡಿಸೈಡ್ ಮಾಡಿ ಓದಿಸ್ತೀರಾ ಅಂದ್ರೆ ಓದಿಸಿ ನಂದೇನಿಲ್ಲ. ಸೊ ಹಾಗಾಗಿ ಆ ಚರ್ಚೆ ನಡೀತಾ ಇತ್ತು, ಏನಾದ್ರು ಸಿಕ್ಕಿದ್ರೆ ಏನಾದ್ರೂ ಮಾಡಿ ಸೇರಿಸ್ಬೇಕು ಅಂತ. ಸೊ ಇಂಟರ್ವ್ಯೂಗೆ ಹೋದೆ. ನನ್ನ ಮುದ್ದೆ ನಮ್ಮ ಮಾವನ್ ಮಗ ಪಕ್ಕದಲ್ಲೇ ಕೂತಿದ್ದ, ಅವನ್ದು 1 ಮಾರ್ಕ್ಸ್ ಜಾಸ್ತಿ. ಅವನ್ದು ಬೈ ಮೆರಿಟ್ ಅವನ್ ಮೈಸೂರಲ್ಲಿದ್ದ, ಅವನು ಮೈಸೂರು ಮೆಡಿಕಲ್ ಕಾಲೇಜ್ ಸೀಟ್ ತಗೊಂಡ್ಬಿಟ್ಟ. ಅಲ್ಲಿಗೆ ಗವರ್ಮೆಂಟ್ ಸೀಟ್ ಇನ್ ಗವರ್ಮೆಂಟ್ ಕಾಲೇಜ್ ಕ್ಲೋಸ್ ಮುಗೀತು. ಸೊ ಆಕ್ಚುಲಿ ನಿಮಗಿರೋ ಇನ್ನು ಪ್ರೈವೇಟ್ ಕಾಲೇಜ್, ಗವರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್. ಬಟ್ ನೋಡಿ, ಈ ಒಂದು ವಿಷಯ ಬಂದಾಗ, ಈ ಒಂದು ಆಫರ್ ಕ್ರಿಯೇಟ್ ಆದಾಗ ನಿಮ್ಗೆ ಜಾಸ್ತಿ ಪಾಸಿಟಿವ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಈ ಮೆಡಿಕಲ್ ಸೀಟ್ ಯಾವ ತರ ಮತ್ತೆ ನೀವು ತಗೊಂಡಿ? ನನಗೆ ಸೀಟ್ ಕೊಟ್ಟರು ಅಲಾಟ್ ಆಯ್ತು. ಅಷ್ಟೊತ್ತಿಗೆ ಏನಾಯ್ತು, ನಮ್ಗೇನಾದ್ರು ಗವರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಫೀಸ್ ಕಡಿಮೆ ಇತ್ತು, ಅವಾಗ ₹1,000 ಒಳಗಡೆ ಇತ್ತು. ಇಲ್ಲಿ ಪ್ರೈವೇಟ್ ಗವರ್ಮೆಂಟ್ ಸೀಟು ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಲ್ಲಿ 4,500 ಆವತ್ತು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ಇತ್ತು. ಆವಾಗ ಯಾವಾಗ ಅದು ನಾನು ಸೀಟ್ ತಗೊಂಡು 4,500 ಕಟ್ಟಬೇಕು ಅಂತ ಅಂದ್ರು, ಆವಾಗ ನಾನು ಬರಬೇಕಾದ್ರೆ ಡಿಸೈಡ್ ಮಾಡ್ಕೊಂಡ್ ಬಂದೆ, ಇಲ್ಲ 4,500 ಮತ್ತೆ ವರ್ಷ ಫೀಸು ಇದು ಖರ್ಚು ಎಲ್ಲ ಬಹಳ ಆಗ್ತದೆ, ನಾನು ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ನಮ್ ಕೈಲಿ ಅಷ್ಟೆಲ್ಲ ಹೊಂದಿಸ್ಲಿಕ್ಕೆ ಆಗಲ್ಲ. ಹೆಂಗಿದ್ರು ಇಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಅದನ್ನ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡು ನಾನು ಡಿಸೈಡ್ ಮಾಡ್ಕೊಂಡು ಬಂದೆ. ಅಷ್ಟರೊಳಗೆ ಇಲ್ಲ ಆಗ್ಲೇ ನಮ್ಮ ಮನೆಯಲ್ಲಿ ಡಿಸ್ಕಷನ್, ನಮ್ ತಾಯಿ ಇಲ್ಲ ಏನಾದ್ರೂ ಸರಿ ಮಾಡ್ಬೇಕು. ಪಾಪ ಅವರು 4,500 ಅಂದಾಗ ಹೆದರಿದ್ರು, ಹೆಂಗಪ್ಪ ದೊಡ್ಡ ಮಟ್ಟದ ಅಮೌಂಟ್ ಮಾಡ್ಸೋದು ಅಂತ. ನಾನು ಅದಾಗಲ್ಲ ಬಿಡಿ, ನಾನು ಅಲ್ಲಿಗೆ ಹೋಗಿ ಸೇರ್ಕೊಂತೀನಿ ಅಂತ ಹೇಳಿ ನಾನು ಸ್ವಲ್ಪ ಹಠನೆ ಮಾಡಿದೆ, ಎಂಜಿನಿಯರಿಂಗ್ ಮಾಡ್ತಿದ್ದೆ. ಇಲ್ಲ ನೋಡೋಣ ಇರು, ಏನಾದ್ರೂ ಮಾಡಿ ಹೊಂದಿಸ್ಲಿಕ್ಕೆ ಆಗ್ತದ ನೋಡೋಣ ಅಂತ ಹೇಳಿ ಎಲ್ಲ ಮನೆಯಲ್ಲಿ. ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಮನೆಯಲ್ಲಿ ಏನಾರು ಒಡವೆ ಪಡವೆ ಏನಾರು ಇದ್ರೆ ಮಾರ್ಬಿಟ್ಟು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗ್ತೀವಿ. ಯಾರ ಮೈಯಲ್ಲೂ ಒಡವೆ ಇಲ್ಲ. ನಮ್ ತಾಯಿ ಕರಿಮಣಿ ಸರ, ಮಾಂಗಲ್ಯ ಸರ, ಒಂದು ಅವ್ರ ತಾಯಿ ಮನೆ ಕೊಟ್ಟಿದ್ದು ಒಂದು ಗೊತ್ತಿದ್ದಂಗೆ ಒಂದು ಓಲೆ ಇತ್ತು. ಅದು ಬಿಟ್ರೆ ಇನ್ನೇನೂ ಇಲ್ಲ. ಸೊ ಆವಾಗ ಮನೆಯಲ್ಲಿ ಸ್ವಲ್ಪ ಹಸು ಎಮ್ಮೆ ಇತ್ತು. ಆ ಎಮ್ಮೆ ಹಸು ಮಾರ್ಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ಅದೃಷ್ಟಕ್ಕೆ ನೆಕ್ಸ್ಟ್ ಸಂತೆ ದಿನ ಬಿಟ್ಟು ಮಾರಿದ್ರೆ ಬಂದಿದ್ದೆ ₹1,500. ಇನ್ನು ನಿಮ್ಗೆ ₹3,000 ₹3,000 ಬೇಕು. 1,500 ಆಯ್ತು. ಆಮೇಲೆ ಬೇರೆ ಯಾರು ಕೇಳಿದ್ರು ಪಾಪ ನಮ್ಮ ಭಾವ ಅವಾಗ ಇಂಜಿನಿಯರ್ ಇದ್ರು, ಅವ್ರು ಒಂದ್ ಸ್ವಲ್ಪ ₹400-500 ತನಕ ಅವ್ರು ಕೊಟ್ಟಿದ್ರು ಅಂತ ಕಾಣಿಸ್ತದೆ. ಆಮೇಲೆ ಅವ್ರಿವ್ರು ಸಣ್ಣ ಪುಟ್ಟ ಸಹಾಯ ಮಾಡೋ 100-200 ಈ ತರ ಸಹಾಯ ಮಾಡಿದ್ರು ಸ್ವಲ್ಪ.
ಆಮೇಲೆ ನಮ್ಮ ಸೋದರತ್ತೆ ಅವ್ರ ಯಜಮಾನರು ಅವ್ರ ಸ್ನೇಹಿತರ ಹತ್ರ ಅದು ಕೈ ಸಾಲ ಬಡ್ಡಿ ಸಾಲಕ್ಕೆ ಅಂತೇಳಿ ಅವರು 1,000 ಕೊಡ್ಸಿದ್ರು. ಹಂಗಾಗಿ ನಮ್ಗೆ ಒಂದು ನಮ್ಮ ಹೋಗಿ ಬರೋ ಖರ್ಚು ಅದೆಲ್ಲಾನು ಬಸ್ ಚಾರ್ಜ್ ಇದೆಲ್ಲ ಸೇರಿ ಮಿಕ್ಕಿದ್ದು 2,500 ನಮ್ಗೆ ಹೊಂದಿಸ್ಲಿಕ್ಕೆ ಆಯ್ತು. ಈಗ ಲಾಸ್ಟ್ ಡೇಟ್ 15 ದಿವಸ ಕೊಟ್ಟಿದ್ದಾರೆ. ನಾವು ಮಾಡೋದಕ್ಕೆ 2,500 ಜೋಡಿಸುವಷ್ಟೊತ್ತಿಗೆ ಇಷ್ಟ ಆಗುತ್ತೆ. ಸೊ ಈಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಏನ್ ಮಾಡೋದು, 4,500 ಕಟ್ಟಬೇಕಲ್ಲ. ಕೊನೆಗೆ ನಮ್ಮ ಭಾವ ಇಲ್ಲಿ PH ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ರಲ್ಲ, ಅವರ ಹತ್ರ ಒಬ್ರು ಕಾಂಟ್ರಾಕ್ಟರ್ ಇದ್ರು. ಅವರು ಹೀಗೆ ನಮ್ಮ ಬಾಮೈದಂಗೆ ಅಲ್ಲಿ ಸೀಟ್ ಸಿಕ್ಕಿದೆ, ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ, ಏನ್ ಮಾಡೋದು, ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಏನಾದ್ರು ಮಾಡ್ಬೋದು. ಬ್ಯಾಂಕ್ ಲೋನ್ ಅಂದ್ರೆ ತಕ್ಷಣಕ್ಕಾಗಲ್ಲ, ಆಮೇಲೆ ಬ್ಯಾಂಕ್ ಲೋನ್ ಮಾಡ್ಕೊಂಡು ನಾವು ತೀರಿಸ್ಬಿಡ್ತೀವಿ, ಏನ್ ಮಾಡೋದು ಅಂದಾಗ ಅವ್ರ ಪಾಪ ಇಲ್ಲ ಅಲ್ಲಿ ಶಾನು ಶಿವಶಂಕರಪ್ಪ ಅಂತ ಅವರು ಓನರು, ನನ್ಗೆ ಸ್ವಲ್ಪ ಪರಿಚಯ ಇದೆ, ಒಂದು ಮಾತು ಅವ್ರು ಕೇಳಿದ್ರೆ ಏನಾದ್ರು ಸಹಾಯ ಮಾಡ್ಬೋದು, ಕೇಳೋಣ ಬನ್ನಿ ಅಂತ. ನಮ್ಮ ತಂದೆ ನಮ್ಮ ಭಾವ ಇಲ್ಲಿ ಚನ್ನಪಟ್ಟಣದಲ್ಲಿದ್ರೆ ನಾನು ಊರಿಂದ ಚನ್ನಪಟ್ಟಣಕ್ಕೆ ಹೋಗಿ, ಇವ್ರು ಬೆಂಗಳೂರಿನಲ್ಲಿ ಟೂರಿಸ್ಟ್ ಹೋಟೆಲ್ ಅಲ್ಲಿ ಅವ್ರು ಉಳ್ಕೊಳ್ಳೋರು, ಶಾಮನೂರು ಶಿವಶಂಕರ್. ಬೆಳಗ್ಗೆ 8:30 ಹೋದ್ವಿ, ಇನ್ನು ಬನಿನಲ್ಲೇ ಇದೆ ಅವ್ರು, ಪಂಚ ಹಾಕೊಂಡು ಬನ್ನಿ. ಏನ್ ಬಂದ್ರಿ ಅಂತ ಅಂದ್ರು. ಅವ್ರು ಹಿಂಗಂತ ಹೇಳೋದು, ಪಾಪ ಬಡವರು ಹಿಂದುಳಿದವರು, ಅದು ಹೆಂಗಾಗತ್ತಪ್ಪ ಎಲ್ಲಾರ್ಗು ಹಿಂಗೆ, ನಾನು ಆಮೇಲೆ ಅಂದ್ರೆ ನೀವು ಕಟ್ಟಕ್ ಆಗದೆ ಹೋಗ್ಬಿಟ್ರೆ ಏನ್ ಮಾಡೋದು, ಇಲ್ಲ ನಾವು ಬ್ಯಾಂಕ್ ಲೋನ್ ತಗೊಂತೀವಿ, ಗ್ಯಾರಂಟಿ ತೀರಿಸ್ತೀವಿ. ಆಯ್ತಪ್ಪ ನೀನ್ ಗ್ಯಾರಂಟಿ ತೀರಿಸ್ಬೇಕು ಅಂತ ಹೇಳಿ ಅವರು 555 ಸಿಗರೇಟ್ಸ್ ಎತ್ತಾ ಇದ್ರು. ಆ ಟೇಬಲ್ ಮೇಲೆ ಸಿಗರೇಟ್ ಪ್ಯಾಕ್ ಬಿದ್ದಿತ್ತು, ಅದ್ರದ್ದು ಒಳಗಡೆ ಕವರ್ ತಗೊಂಡ್ರು. ಕವರ್ ತಗೊಂಡು ಮ್ಯಾನೇಜರ್ಗೆ ಈ ಹುಡುಗಂದು ಅಡ್ಮಿಷನ್ ಮಾಡ್ಕೊಳ್ಳಿ, 6 ತಿಂಗಳು ಸಮಯ ಕೊಡಿ ಅಂತ ಬರ್ಕೊಟ್ರು. ಸೊ ಆ ಚೀಟಿ ತಗೊಂಡು ದಾವಣಗೆರೆಗೆ ಹೋಗಿ ಮ್ಯಾನೇಜರ್ ಕೈ ಕೊಟ್ಟು 2,500 ಕಟ್ಟಿದ್ವಿ, ಉಳಿದಿದ್ದು 2,000ಕ್ಕೆ ಸಮಯ ಕೊಟ್ರು. ಆಮೇಲೆ ಚಿತ್ರದುರ್ಗದಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ನಮ್ಮಣ್ಣ ಅಲ್ಲಿದ್ರಲ್ಲ, ಕೆನರಾ ಬ್ಯಾಂಕ್ ಅಲ್ಲಿ ಎಜುಕೇಶನ್ ಲೋನ್ ಮಾಡಿದ್ವಿ. ಅವಾಗ ಒಟ್ಟಿಗೆ ನಂದು ಕೋರ್ಸಿಗೆ 11,000 ರೂಪಾಯಿ ಫೀಸ್, ಕಂಪ್ಲೀಟ್ MBBS. 11,000 ರೂಪಾಯಿ ಫೀಸ್ಗೆ ಕಂಪ್ಲೀಟ್ 11,000 ಬ್ಯಾಂಕ್ ಸ್ಯಾಂಕ್ಷನ್ ಮಾಡಿದ್ರು. ಅದು ವರ್ಷ ಕರೆಕ್ಟ್ ಆಗಿ ಫೀಸ್ಗೆ ಬ್ಯಾಂಕಿಂದ ಹೋಗ್ತಾ ಇತ್ತು. ನಾನು ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಅದನ್ನ ಹೌಸ್ಮನ್ಶಿಪ್ ಅಲ್ಲೇ ಸ್ಟಾರ್ಟ್ ಮಾಡಿದೆ. ನಾನು ತೀರ್ಸಬೇಕಾದ್ರೆ 78,000 ರೂಪಾಯಿ ಆಯ್ತು. 78,000 ರೂಪಾಯಿ ಆಯ್ತು ಒಟ್ಟಿಗೆ. 78,000 ರೂಪಾಯಿ ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಅದನ್ನ ತೀರಿಸಿದೆ. ಆಮೇಲೆ ಕಾಲೇಜಿಗೆ ಸೇರ್ಕೊಬೇಕಾದ್ರೆ ಅದೇ ಅಲ್ಲಿ ಹಾಸ್ಟೆಲ್ಲು ಫೀಸು, ಅಲ್ಲಿ ಫೀಸು ಇದೆಲ್ಲಾನು ನೋಡ್ಬೇಕಲ್ಲ. ಸೊ ಆವಾಗ ಹಾಸ್ಟೆಲ್ ಅಲ್ಲಿ ನನಗೆ ಒಂದು 200 ರೂಪಾಯಿ 250 ರೂಪಾಯಿ ಒಳಗಡೆ ಮೆಸ್ ಬಿಲ್ ಬರೋದು ಎಲ್ಲ ಸೇರಿ. ಫೀಸು ಹಾಸ್ಟೆಲ್ ಮೆಸ್ ಬಿಲ್. ನಮ್ಮಣ್ಣ ಆವಾಗ ಕುದುರೆ ಮುಖಕ್ಕೆ ಹೋದ್ರಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಸಂಬಳ ಇದಕ್ಕಿಂತ ಒಂದ್ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಇತ್ತು. ಹಾಗಾಗಿ ನಮ್ಮ ದೊಡ್ಡಣ್ಣ ಅಷ್ಟೊತ್ತಿಗಾಗ್ಲೇ ಮದುವೆ ಆಗಿದ್ರು, ಎರಡನೇ ಅಣ್ಣನು ಮದುವೆ ಆಗಿದ್ರು. ಅವರು ಸಂಸಾರ ನೋಡ್ಕೋಬೇಕು, ಈ ಕಡೆ ಊರ್ ಕಡೆ ಮತ್ ನನ್ನ ತಮ್ಮ ಕೆಲವು ಓದ್ತಾ ಇದ್ರು, ಇನ್ನಿಬ್ರು ತಮ್ಮಂದ್ರು ಓದ್ತಾ ಇದ್ರು. ಅವ್ರದ್ದೆಲ್ಲಾರ್ದು ಜವಾಬ್ದಾರಿ ಇದ್ದಿದ್ರಿಂದ ನಮ್ಮ ಎರಡನೇ ಅಣ್ಣ ಅವನ್ ಜವಾಬ್ದಾರಿ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಬರ್ತಾ ಇದ್ದಿದ್ದು 700 ರೂಪಾಯಿ ಸಂಬಳ. ಅವನ್ ಸಂಸಾರ ನೋಡ್ಕೊಂಡು 700 ರೂಪಾಯಿನಲ್ಲಿ 300 ರೂಪಾಯಿ ನನಗೆ ಕೊಡು. ಕರೆಕ್ಟ್ ಆಗಿ 1ನೇ ತಾರೀಕು 300 ರೂಪಾಯಿ ಬರ್ತಾ ಇತ್ತು. 250 ರೂಪಾಯಿ ತನಕ ಮೆಸ್ ಬಿಲ್ ಆಗೋದು. ಇನ್ನು 50 ರೂಪಾಯಿ 50 ರೂಪಾಯಿನಲ್ಲಿ ಭಾನುವಾರದ ದಿನ ಮೆಸ್ ಇರ್ತಿರ್ಲಿಲ್ಲ. ಸೊ
ಸೊ ನಾವು ಭಾನುವಾರ ಒಂದು ರಾತ್ರಿ ಊಟಕ್ಕೆ ಈ 50ರಲ್ಲೇ ಮ್ಯಾನೇಜ್ ಆಗ್ಬೇಕು. ಬಟ್ಟೆ ಒಗೆಯಕ್ಕೆ ಸೋಪು, ಸ್ನಾನದ ಸೋಪು ಇವೆಲ್ಲ ಸೇರಿ ಬರೀ 50 ರೂಪಾಯಿನ ನಾವು ಮ್ಯಾನೇಜ್ ಮಾಡ್ತೀವಿ. ಓಕೆ, ಡಿಫಿಕಲ್ಟ್ ಕಂಡೀಷನ್ ಆಕ್ಚುಲಿ. 50 ರೂಪಾಯಿ ಅಷ್ಟೇ. ನಾನಾಯ್ತು ಅದು ದಾವಣಗೆರೆ ಮೆಡಿಕಲ್ ಕಾಲೇಜು ಶ್ರೀಮಂತರ ಕಾಲೇಜು, ಎಲ್ಲ ಬೇರೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಿದ್ದು. ಕಾರಲ್ಲಿ ಬರೋರು, ಬೈಕಲ್ಲಿ ಬರೋರು, ದೊಡ್ಡವರು. ನಾನು ಹಾಸ್ಟೆಲ್ ಇದ್ದಾಗ ಹೆಚ್ಚು ಕಡಿಮೆ ನಮ್ಮ ಸ್ನೇಹಿತರ ಜೊತೆಗೆ ಸೇರ್ತಾ ಇರಲಿಲ್ಲ. ಮೆಡಿಕಲ್ ಸ್ಟೂಡೆಂಟ್ಸ್ ಜೊತೆಲ್ಲ ಹೋಗ್ತಿರ್ಲಿಲ್ಲ ನೀವು? ಮೆಡಿಕಲ್ ಸ್ಟೂಡೆಂಟ್ ಜೊತೆಗೆ ಹೋಗ್ತಿರ್ಲಿಲ್ಲ. ಕಾಲೇಜ್ಗೆ ಹೋಗಿ ಲೈಬ್ರರಿಗೆ ಹೋದಾಗ ಮಾತಾಡ್ಸೋದ್ ಬಿಟ್ರೆ, ಈ ಉಳಿದಿದ್ದು ಪಕ್ಕದ ಹಾಸ್ಟೆಲ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಅಲ್ಲಿ ನನ್ನ PUC ಫ್ರೆಂಡ್ಸ್ ಇದ್ರು, ಅವ್ರ ಪಕ್ಕದಲ್ಲೇ ಇದ್ರು. ನಾನು ಅವ್ರ ಜೊತೆಗೆ ಯಾವಾಗ ಕಾಲ ಕಳೆಯೋದು, ಎಲ್ಲ ಹೊರಗೆ ಹೋಗೋದು ಮಾಡೋದು ಅಂದ್ರೆ ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ನಮ್ಮ ಈ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಬರೀ ಕ್ಲಾಸ್ ಅಲ್ಲಿ ಹಾಯ್ ಬಾಯ್ ಅನ್ನೋದ್ ಬಿಟ್ರೆ ಹೆಚ್ಚಾಗಿ ಅಲ್ಲಿ ಸ್ಪೆಂಡ್ ಮಾಡ್ತಾ ಇರ್ಲಿಲ್ಲ, ಆಗ್ತಾ ಇರ್ಲಿಲ್ಲ. ಸರ್, ನಂತರ ನೀವು ದಾವಣಗೆರೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಓದ್ತಿರ್ಬೇಕಾದ್ರೆ ಇನ್ನೇನ್ ಫೈನಲ್ ಇಯರ್ ಇನ್ನೇನ್ ಕಂಪ್ಲೀಟ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಬರ್ತದೆ. ಅದೇ ರಿಟೈರ್ಡ್ ಜಡ್ಜ್ ಕೆಂಚಪ್ಪನವ್ರ ಮಗಳಿಗೆ ಮದ್ವೆ ಆಗ್ಬೇಕು ಅನ್ನೋ ವಿಚಾರ, ಅವರು ಬೇರೆಯವ್ರ ಕಡೆಯಿಂದ ಕೂಡ ಪ್ರೆಷರ್ ಕೊಡ್ತಿದ್ರು ಅನ್ನೋ ವಿಚಾರ ಕೇಳ್ಪಟ್ಟೆ ಸರ್. ಸೊ ಅದ್ರ ವಿಚಾರವಾಗಿ ಮಾತಾಡೋದ್ರಿ ಸರ್? ನನಗೆ ಗೊತ್ತಿಲ್ಲ. ಇವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು, ಹೈಕೋರ್ಟ್ ಅಲ್ಲಿ ರಿಜಿಸ್ಟ್ರಾರ್ ಆಗಿದ್ರು. ಆವಾಗ BDN ಅಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ರು. ಅವ್ರ ಮಗ ನಮ್ಮಲ್ಲೇ MD ಮಾಡ್ತಾ ಇದ್ರು. ಸೊ ಹಾಗಾಗಿ ಮಗನ್ ನೋಡಕ್ ಬರ್ತಾ ಇದ್ರು. ಆವಾಗ ಯಾರೋ ಹೇಳಿ ನಿಮ್ಮವ್ರ ಹುಡುಗ ಇದ್ದಾನೆ ಅಂತ ಹೇಳಿದ್ರು ಅಂತ ನನ್ನ ಬಂದು ಅವಾಗ ಮಗನ್ ಮಾತಾಡ್ಸ್ಕೊಂಡು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಫೈನಲ್ ಇಯರ್. ಆಮೇಲೆ ನಂದು ಫೈನಲ್ ಇಯರ್ ಮುಗಿದು MBBS ಹೌಸ್ಮನ್ಶಿಪ್ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ 3 months ಅಲ್ಲಿ ರೂರಲ್ಸ್ ಕಂಪಲ್ಸರಿ ಮಾಡ್ಬೇಕಾಗಿತ್ತು. ಅಲ್ಲಿ ರೂರಲ್ಸ್ ಮುಗಿಸಿ ಆಮೇಲೆ ನಾನು ಹಾಸನಕ್ಕೆ ಹೌಸ್ಮನ್ಶಿಪ್ ಟ್ರಾನ್ಸ್ಫರ್ ತಗೊಂಡೆ. ಆ ಟ್ರಾನ್ಸ್ಫರ್ ತಗೊಂಡ ಮುಂಚಿತವಾಗೇನೆ ನಾನು ಅಲ್ಲಿ ಇದ್ದಂಗ್ಲೇನೆ ಅವ್ರ ಒಂದಿಬ್ರು ಸಿವಿಲ್ ಜಡ್ಜಸ್ ಇದ್ರು, ಅವರು ಮುಖಾಂತರ ಹೇಳಿ ಕಳ್ಸಿದ್ರು ಹೀಗೆ ಅಂತೇಳಿ. ನಾನು ಜೋರಾಗಿ ನಕ್ಕೆ ಅವ್ರು ಈ ರೀತಿ ಹೇಳೋದಾಗ. ನನಗೆ ಆ ಕಲ್ಪನೆನೇ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ನಾವು ಊರಲ್ಲಿ ಇದ್ದಿದ್ದು 10/15 ನಲ್ಲಿ ನಾವು ಹೆಚ್ಚು ಕಡಿಮೆ 20 ಜನ ಒಟ್ಟಿಗೆ ಮಲ್ಕೊಂತ ಇದ್ವಿ. ಒಂದ್ ಸೆಪರೇಟ್ ರೂಮ್ ಇರ್ಲಿಲ್ಲ. ಹಿತ್ಲಲ್ಲಿ ಇದ್ದಿದ್ದು ಬಾತ್ರೂಮ್. ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಾರೆ. ನಾನು ಮದುವೆ ಮಾಡಿಕೊಂಡು ನನ್ನ ದಾರಿ ನಾನು ನೋಡ್ಬಿಟ್ಟು ಇವರು ಏನಾಗ್ಬೇಕು, ಅದಕ್ಕೆ ನನಗೆ ಅವ್ರ ಹತ್ರ ನಕ್ಕೆ. ನಾನು ಅವರು ಅಷ್ಟಾದ್ರೂ ಹೆಚ್ಚು ಕಡಿಮೆ ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ನನ್ನ ಭೇಟಿ ಮಾಡೋರು, ಒಂದಾದ್ಮೇಲೆ ಒಂದು ಹೇಳೋರು. ನಾನು ಇಲ್ಲ, ಅದು ಸಾಧ್ಯನೇ ಇಲ್ಲ. ಎಲ್ಲೋ ನಮ್ಮ ತಾಯಿಗೆ ಒಂದ್ ಕಡೆ ನಮ್ಮ ಅಕ್ಕನ ಮಗಳನ್ನು ಕೊಡ್ಬೇಕು ಅನ್ನೋದು ಆಸೆ ಕೂಡ ಇತ್ತು. ಚಿಕ್ಕವಳು, ನನಗಿನ್ನ ತುಂಬಾ ಚಿಕ್ಕವಳಿದ್ಲು. ಬಟ್ ಅದು ಕೂಡ ನಮ್ಮ ಮನೆ ಕಡೆ ಇತ್ತು. ಅವರು ನಮ್ಮ ತಾಯಿಗೆ ಮನ್ಸಲ್ಲಿ ಇತ್ತು. ನಾನು ನಕ್ಕೊಂಡು ಸುಮ್ಮನಾಗಿದ್ದೆ. ಆದ್ರೆ ನೋಡಿ ಅದು ಹೇಗೆ ಎಳ್ಕೊಂಡು ಹೋಗ್ತದೆ ಇವೆಲ್ಲ ಸಂಬಂಧಗಳು. ನಾನು ಮುಗಿಯೋ ಟೈಮ್ಗೆ ನಮ್ಮ ಸ್ನೇಹಿತರು, ನಮ್ಮ ದೇವೇಗೌಡರು 2ನೇ ಅಳಿಯ ನನ್ನ ರೂಮ್ಮೇಟ್. ಅವನು ಜೊತೆನಲ್ಲಿ ಮುಗಿಸಿದ್ವಿ. ನನಗಿನ್ನ 1 year ಸೀನಿಯರ್ ಅವನು. ಇಬ್ರು ರೂಮ್ಮೇಟ್ಸ್, 5 ವರ್ಷ ನಾವು ಜೊತೆಲಿ ಇದ್ವಿ. PG ಮಾತ್ರ ಇಬ್ರಿಗೂ ಒಟ್ಟಿಗೆ ಸಿಕ್ತು. ಮಂಗಳೂರು ಸೇರ್ಕೊಂಡು ಅವಾಗ ಅದಕ್ಕೆ ಮುಂಚಿತವಾಗಿ ಅವನಿಗೂ ಈ ಪ್ರಪೋಸಲ್ ಬರಕ್ ಸ್ಟಾರ್ಟ್ ಆಗಿತ್ತು. ದೇವೇಗೌಡರ ಮಗಳು, ಅವನನ್ನು ನಕ್ಕೊಂಡು ಇದು ಮಾಡ್ತಾ ಇದ್ದ.
ಕೊನೆಗೆ ಅವನಿಗೂ ಒತ್ತಡ ಬಂತು, ನೀನ್ ಇಷ್ಟಪಡೋದು ಬಿಡೋದು ಆಮೇಲೆ ನೀನ್ ಒಂದ್ಸರಿ ನೋಡ್ಬಿಡು, ನೋಡ್ಲಿಲ್ಲ ಅಂದ್ರೆ ನಮ್ಗೆ ತಪ್ಪಾಗತ್ತೆ. ಓಕೆ. ಅವನು ಹೋಗಿ ನೋಡ್ಕೊಂಡು ಬಂದಿದ್ದ. ಆಮೇಲೆ ಅವ್ನು ಮಾತಾಡಬೇಕಾದ್ರೆ, ನೋಡಿ ನಾವೆಲ್ಲ ಹಳ್ಳಿಯಿಂದ ಬಂದಿರೋರು, ನಮಗೆ ನಾವು ಚೆನ್ನಾಗೇನೋ ಓದ್ತಾ ಇದೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಕಾಲಕ್ಕೆ ಒಂದು ಇನ್ಫ್ಲೂಯೆನ್ಸ್ ಅಂತ ಇಲ್ಲದೆ ಇದ್ರೆ ನಮ್ಗೆ ಬೇಕಾದಂಗೆ ಸೆಟ್ಲ್ ಆಗೋದು ಕಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಅವನು ದೇವೇಗೌಡರು ಅವಾಗ ಅದನ್ನ ಅಪೋಸಿಷನ್ ಲೀಡರ್ ಆಗಿ ಇದ್ರು. ಆ ಟೈಮ್ನಲ್ಲಿ ಅವನು ಇನ್ಫ್ಲೂಯೆನ್ಸ್ ಬೇಕಾಗ್ತದೆ ರವಿ ಅಂತ ಹಿಂಗ್ ಮಾತಾಡ್ತಾ ಇದ್ರು. ಸೊ ಇವ್ರು ಬಂದವರೆಲ್ಲರೂ ನಿಂದು ಎಲ್ಲ ಸರಿಯಪ್ಪ, ಯಾವ್ದು ಎಲ್ಲ ಟೈಮ್ನಲ್ಲೂ ಸಿಗೋದಿಲ್ಲ ಕಣೆ, ಇದು ನಾವಾಗೆ ಕಳ್ಕೊಳ್ಳೋದಲ್ಲ, ನಿನ್ಗೆ ಮಾರಲ್ ಸಪೋರ್ಟ್ ಇರುತ್ತೆ, ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ನಿನ್ಗೆ ಸಮಾಜದಲ್ಲಿ ಸ್ವಲ್ಪ ಸ್ಥಾನಮಾನಗಳು ಸಿಗ್ತದೆ. ನಮ್ಮ ಊರಲ್ಲಿ ಒಬ್ಬ ಡಾಕ್ಟರ್ ಇದ್ರು ಗೋಪಾಲಯ್ಯ ಅಂತ, ಅವನು ಬಂದವನು, ಅವನು ಯಾವ್ದೋ BDAಕ್ಕೆ ಅವನ್ ಸೈಟ್ ಕೆಲ್ಸಕ್ಕೆ ಅಂತ ಹೇಳಿ ಬಂದು ನಮ್ಮ ಮಾವನ ಹತ್ರ ಹೋಗಿ, ನಾನು ಹೇಳಿದ್ನಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾನೆ. ಅವನು ಹೋಗಿ ಬಂದ್ಮೇಲೆ ನನಗೆ ಗಟ್ಟಿಗೆ ಇಟ್ಕೊಂಡ್ಬಿಟ್ಟು, ರವಿ ನಿಂಗೆ ಗೊತ್ತಿಲ್ಲ, ತುಂಬಾ ಒಳ್ಳೆ ಮನುಷ್ಯ, ಬೇಕು ನೀನು ಯೋಚನೆ ಮಾಡು ಅಂತ ಹೇಳಿ ಒತ್ತಾಯ ಮಾಡಿ ಕೊನೆಗೆ ನೋಡಿ ಹಾಗೆ ಒಪ್ಕೊಂಡೇ ಬಿಟ್ವಿ. ಮನೆಯಲ್ಲಿ ಹೇಳ್ದೆ, ಅವರು ಕೂಡ ತೀರ್ಮಾನ ನಿಂದಪ್ಪ, ಬಟ್ ಒಳ್ಳೆ ಜನ ಇದ್ದಾರೆ, ನಮ್ಗೆ ತೊಂದ್ರೆ ಇಲ್ಲ, ನೀನ್ ತೀರ್ಮಾನ ಮಾಡು ಅಂದ್ರು. ಒಪ್ಕೊಂಡ್ಬಿಟ್ಟೆ. ನಾನು ಅವಾಗ ಹೌಸ್ ಸರ್ಜನ್, ಇನ್ನು ಹೌಸ್ ಸರ್ಜನ್ ಇದ್ದಾಗ ಒಪ್ಕೊಂಡಿದ್ರು. ಆಮೇಲೆ PGಗೆ PG ಮಾಡ್ಲೇಬೇಕು ಅನ್ನೋದಿತ್ತು. ನಾನು ಅವ್ರಿಗೆ ಬಹಳ ಕಟ್ಟುನಿಟ್ಟಾಗಿ ಹೇಳಿದೆ, ನಾನು PG ಮಾಡ್ಲೇಬೇಕು. ಏನ್ ನೀನ್ PG ಮಾಡ್ಲೇಬೇಕು, ಅದಕ್ಕೆ ಏನಿದ್ರು ನಾವು ಸಹಾಯ ಮಾಡ್ತಾರೆ, ನೀನೇನ್ ಅದಕ್ಕೇನ್ ತಲೆ ಕೆಡ್ಸ್ಕೋಬೇಡ ಎಲ್ಲ ಹೇಳಿದ್ರು. ಆಯ್ತು ಅಂತಂದು ಒಪ್ಕೊಂಡ್ಬಿಟ್ಟೆ. PG ಇಂಟರ್ವ್ಯೂ ಬಂತು, ಸೀಟು ನನಗೆ ಮಂಗಳೂರಲ್ಲಿ ಫಸ್ಟ್ ಸಿಕ್ತು, MS ಜಾನ್ಸನ್. ಮಂಗಳೂರು ವಿಚಾರದಲ್ಲೂ ಕೂಡ ಸಾಕಷ್ಟು ನಿಮ್ ರೋಚಕತೆಗಳು ನಡೆದಿದ್ದಾವೆ ಅಂತ ಕೇಳ್ಪಟ್ಟಿದ್ದಾರೆ. ಅಲ್ಲಿ ಏನಾಯ್ತು, ಮಂಗಳೂರ್ಗೆ ಹೋಗಿ ಕಾಲೇಜಿಗೆ ಸೇರ್ಕೊಂಡ. ಅಲ್ಲಿ 3 ವರ್ಷದ ಕೋರ್ಸು, ನಮ್ ಸೀನಿಯರ್ಸ್ ಇರ್ತಾರೆ MS ಅಲ್ಲಿ. ಸೀನಿಯರ್ ಒಬ್ಬ ಇದ್ದವನು ನಮ್ಮನ್ನ ಬಹಳ ಕೇವಲವಾಗಿ ನೋಡೋಣ. ಮತ್ತೆ ಅಲ್ಲಿ ಮಾತಾಡಬೇಕಾದ್ರೆ ಕಿಚಾಯಿಸಿ, ಇವರೆಲ್ಲ ಘಟ್ಟದ ಮೇಲ್ನವರು ಎಲ್ಲ ದಾವಣಗೆರೆ ಕಾಲೇಜಲ್ಲಿ ಕಾಪಿ ಹೊಡ್ಕೊಂಡು ಪಾಸ್ ಆಗಿ ಬಂದ್ಬಿಟ್ಟಿದ್ದಾರೆ ಅಂತ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಅವನ್ ಸೀನಿಯರ್ ಎಕ್ಸಾಮ್ ಗೋಯಿಂಗು, ನಮ್ಗೆ ಏನಾದ್ರೂ ಚಾನ್ಸ್ಗಳು ಸಿಗಬೇಕು ಅಂತ ಅಂದ್ರೆ ಅವ್ರನ್ನ ಎದುರಾಕೊಳ್ಳೋಂಗೆ ಇಲ್ಲ, ಸೀನಿಯರ್ ಜೊತೆ ಚೆನ್ನಾಗೇ ಇರ್ಬೇಕು. ನಾನು ಯಾವ್ದನ್ನು ಕೇರೆ ಮಾಡ್ಲಿಲ್ಲ, ಅವನ ಜೊತೆ ಜಗಳಕ್ಕೆ ನಿಂತ್ಬಿಟ್ಟೆ. ಜೋರ್ ಜಗಳ ಆಯ್ತು, ಇರೋದಕ್ಕೆ ಕಸಿವಿಸಿ ಆಯ್ತು. ಒಂದು ಅದಕ್ಕಿನ್ನ ಹೆಚ್ಚಾಗಿ ನಾನು ಅದನ್ನ ಹೆಂಗೊಂದು ಸಹಿಸ್ಕೊಂತ ಇದ್ನೇನೋ, ಅದಕ್ಕಿನ್ನ ಹೆಚ್ಚಾಗಿ ಅವಾಗ 700 ರೂಪಾಯಿ ಸ್ಟೈಫಂಡ್ ಬರೋದು. ಅಲ್ಲಿ ಹಾಸ್ಟೆಲ್ದು ಎಲ್ಲ ಸೇರಿದ್ರೆ 1000 ರೂಪಾಯಿ ಬರೋದು. ಇನ್ನ 300 ರೂಪಾಯಿ ಶಾರ್ಟೇಜ್ ಆಗೋದು. ಅದ್ರ ಮಧ್ಯದಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ಬಂದು ಹೋಗ್ಬೇಕು. ಮನೆ ಎಂಗೇಜ್ ಆಗಿತ್ತು ಅಷ್ಟೊತ್ತಿಗೆ. ಹೆಂಗಪ್ಪ ಮಾಡೋದು ಅಂತ ಹೇಳಿ ಅದೊಂದು ಯೋಚನೆ ಆಯ್ತು. ನಾನು ಇಲ್ಲ, ಈ ಖರ್ಚು ಆದ್ರೆ ನನ್ನ ಕೈನಲ್ಲಿ ಆಗಲ್ಲ, ಇದು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಹೆಂಗಾರ ಮಾಡಿ ನೆಕ್ಸ್ಟ್ ರೌಂಡ್ಗಾದ್ರೂ ಟ್ರಾನ್ಸ್ಫರ್ ಮಾಡಿ ಮೈಸೂರಿಗೆ ಅಂತ ಕೇಳಿದ್ವಿ. ಮತ್ತೆ ಆವಾಗ ಇಲ್ಲ, ಹುಬ್ಳಿನಲ್ಲಿ ಒಂದು ಖಾಲಿ ಆಗ್ತಾ ಇದೆ, ಹುಬ್ಳಿಗೆ ಕೊಡ್ತೀವಿ. ಹೆಂಗಾರ ಅಲ್ಲಿ ಹತ್ಲಾಗ ಹುಬ್ಳಿ ಗವರ್ಮೆಂಟ್ ಕಾಲೇಜು ಅಂತ ಹೇಳಿ ಅಲ್ಲಿಗೆ ತಗೊಂಡೆ. ಅಲ್ಲಿ ನನ್ಗೆ 700 ರೂಪಾಯಿ ಸ್ಟೈಫಂಡ್ ಅಲ್ಲಿ 300 ರೂಪಾಯಿನಲ್ಲಿ ನಂದು ಮೆಸ್ ಬಿಲ್ಲು ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ಮೆಸ್ ಬಿಲ್ ಎಲ್ಲ ಕಟ್ಟು 300 ರೂಪಾಯಿನಲ್ಲಿ ಆಗೋಗೋದು ಹುಬ್ಳಿ ಕಾಲೇಜ್. ಇನ್ನೊಂದು 400 ರೂಪಾಯಿ ಉಳಿಯೋದು.
ಅವಾಗ ಒಂದ್ಸರಿ ಬಂದು ಹೋದ್ರೆ 120 ರೂಪಾಯಿ ಖರ್ಚಾಗೋದು ಬೆಂಗಳೂರಿಗೆ. ಅದು ಸಾಕಪ್ಪ, ಹೆಂಗೋ ಬಂದು ಹೋಗಕ್ಕೆ ಮ್ಯಾನೇಜ್ ಆಗ್ತಾ ಇದೆ. ಐ ವಾಸ್ ಕ್ವೈಟ್ ಹ್ಯಾಪಿ. ಓಕೆ. ನಮ್ಗೆ ಕೆಲಸಕ್ಕೆ 2 ಅಪ್ಲಿಕೇಶನ್ ಬಂತು, ಕಾಲ್ಫಾರ್ ಮಾಡಿದ್ರು. ಒಂದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಮಾಡಿದ್ರು, ಒಂದು ESI ಮಾಡಿದ್ರು. ಓಕೆ. ನಾವು 86ನೇ ಇಸ್ವಿನಲ್ಲಿ ಫಸ್ಟ್ ಟೈಮ್ ಗವರ್ಮೆಂಟ್ ರೂಲ್ಸ್ ಮಾಡ್ಬಿಟ್ರು. ಅವಾಗೆಲ್ಲ ಡಾಕ್ಟರ್ಗಳು ತುಂಬಾ ಶಾರ್ಟೇಜ್ ಇತ್ತು, ಯಾರು ಸೇರ್ಕೊಂತ ಇರಲಿಲ್ಲ, ತುಂಬಾ ಗಲಾಟೆ, ಅಸೆಂಬ್ಲಿನಲ್ಲೆಲ್ಲ ಗಲಾಟೆ. ಅವಾಗ ಒಂದು ರೂಲ್ಸ್ ಮಾಡಿದ್ರು, PG ಮಾಡಬೇಕಾದ್ರೆ ಗವರ್ಮೆಂಟ್ ಕೆಲ್ಸಕ್ಕೆ ಸಿಕ್ಕಿದ್ರೆ ನಿಮಗೆ ರಜಾ ಕೊಡಲ್ಲ, 2ರಲ್ಲಿ ಒಂದು ನೀವು ಸೆಲೆಕ್ಟ್ ಮಾಡಬೇಕು. PG ಮಾಡಬೇಕು, ಇಲ್ಲ ಅಂದ್ರೆ ಕೆಲ್ಸಕ್ಕೆ PG ಬಿಟ್ಟು ಬಂದು ಸೇರ್ಕೋಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ರು. ಆದ್ರೆ ESI ನಲ್ಲಿ ಆ ರೂಲ್ಸ್ ಇನ್ನೂ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ, ಅದಿರ್ಲಿಲ್ಲ. ಅಕಸ್ಮಾತ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ನಾನು ಕೆಲಸ ರಿಟೈನ್ ಮಾಡ್ಕೊಂಡು PG ಮಾಡ್ಕೊಂಡು ಮತ್ತೆ ವಾಪಸ್ ಸೇರ್ಕೊಳ್ಳಿಕ್ಕೆ ಅವಕಾಶ ಇತ್ತು. ನನಗೆ ಫಸ್ಟ್ ESI ಇಂಟರ್ವ್ಯೂ ಬಂತು KPSC ನಲ್ಲಿ. ESI ಸೆಲೆಕ್ಟ್ ಆಗ್ಲಿಲ್ಲ. ಸೊ ನನಗಿದ್ದಿದ್ದ ಅವಕಾಶ ESI ನಲ್ಲಿ ಸೆಲೆಕ್ಟ್ ಆಗಿದ್ರೆ ನನಗೆ ರಜಾ ಸಿಕ್ಕೋದು, ಕೆಲಸ ಉಳಿಸ್ಕೊಳ್ಳೋದು, PG ಮಾಡ್ಬೋದಾಗಿತ್ತು. ಅಲ್ಲಿ ಸಿಗ್ಲಿಲ್ಲ. ಏನಪ್ಪ ಮಾಡೋದು ಅಂತ ಎನಿವೆ PG ಮಾಡ್ತಾ ಇದ್ನಲ್ಲ, ಇನ್ ಹೆಂಗಿದ್ರು ಅದಕ್ಕೆ ಇದು ಬರುತ್ತೆ ನೋಡೋಣ ಅಂತ ಹೇಳಿ ಅದಕ್ಕೂ ಇಮಿಡಿಯೇಟ್ ಆಗಿ ಇಂಟರ್ವ್ಯೂ ಬಂದ್ಬಿಡ್ತು. ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಅದರಲ್ಲಿ ಸೆಲೆಕ್ಟ್ ಆಯ್ತು. ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಸೆಲೆಕ್ಟ್ ಆಯ್ತು, ಬಟ್ ರಜಾ ಇಲ್ಲ, ರಜಾ ಕೊಡಲ್ಲ. PG ಬಿಟ್ಬೇಕು, ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕು, ಇಲ್ಲ ಅಂದ್ರೆ ಕೆಲಸ ಬಿಡಬೇಕು, PG ಮಾಡಬೇಕು. ಈ ಸಂದಿಗ್ಧದಲ್ಲಿ ನನಗೆ ಅವತ್ತಿನ ಕಾಲಕ್ಕೂ ಕೂಡ PGಗೆ ಬಹಳ ಬೆಲೆ ಇತ್ತು. PG ಯಾರು ಸಿಕ್ಕಿದ್ದು PG ಯಾರು ಬಿಡ್ತಾರ? ಇದು ನಮ್ಮ ಮಾವ ಇಲ್ಲ PG ಮಾಡಪ್ಪ ಅಂತಂದ್ರು. ಮತ್ತೆ ನಮ್ ತಂದೆ ತಾಯಿಗಳು ಪ್ರತಿಯೊಂದು ನಿನ್ನ ಡಿಸಿಷನ್, ನಿನಗೆ ಏನ್ ಅನ್ಸುತ್ತೆ ಅದು ಮಾಡು ಅಂತ ಹೇಳ. ನಮ್ಮ ಮಾವ ಪ್ರಿನ್ಸಿಪಾಲ್ ಹತ್ರನು ಹೇಳಿಸ್ಬಿಟ್ಟು ಅವ್ರ ಹತ್ರನು ಹೇಳಿಸೋದು, ನಾನ್ ಕೆಲ್ಸ ಕೊಡಿಸ್ತೀನಿ, ನೀನ್ PG ಮಾಡು ಅಂತ ಹೇಳಿ ಅವ್ರು ಹೇಳೋದು. ಏನು ಇಲ್ಲ ಅಂದ್ರೆ ದುಬೈನಲ್ಲಿ ಕೆಲಸ ಬೇಕಾದಂಗೆ ಸಿಗ್ತದೆ, ನಿನ್ಗೆ ತೀರಾ ಇಲ್ಲಿ ಸಿಕ್ಲೇ ಇಲ್ಲ ಅಂದ್ರೆ ಅಲ್ಲಿ ಬೇಕಾದ್ರೂ ಕೊಡಿಸ್ತೀನಿ. ಕೊನೆಗೆ ನಾನು ಕುತ್ಕೊಂಡು ಯೋಚನೆ ಮಾಡಿ ಮಾಡಿ ಇದು ನಾನು ರಿಪೋರ್ಟಿಂಗ್ ಡೇಟ್ ಬಂತು. ರಿಪೋರ್ಟಿಂಗ್ ಡೇಟ್ ಬಂದಾಗ ನನಗೆ ಅಷ್ಟೊತ್ತಿಗೆ ಆಗ್ಲೇ ಮದುವೆ ಆಗಿದೆ. ನಾನು ಮೈಸೂರು ಬೆಂಗಳೂರಿಗೆ ವಾರಕ್ಕೆ ತಿಂಗಳಿಗೊಂದ್ಸರಿ ಬರ್ಬೇಕು. ತಿಂಗಳಿಗೊಂದ್ಸರಿ ಬಂದ್ರೆ ಅವಳನ್ನ ಆಚೆ ಕರ್ಕೊಂಡು ಹೋಗಕ್ಕೂ ದುಡ್ಡಿಲ್ಲ ನನ್ನ ಹತ್ರ, ಹೊರಗಡೆ ಹೋಗಕ್ಕೂ ದುಡ್ಡಿಲ್ಲ, ಒಂದು ಪಿಕ್ಚರ್ ನೋಡಕ್ ದುಡ್ಡಿಲ್ಲ. ಈಗ ಸದ್ಯಕ್ಕೆ ನಾನು ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಕೊಂಡಿದ್ದೀನಿ, ನಾನು ಇನ್ನೊಬ್ರು ಹಂಗಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾರಿಗೂ ಯಾರು ಏನ್ ಹೇಳಿದ್ರು ಇಟ್ ವಾಸ್ ಮೈ ಡಿಸಿಷನ್ ಟು ಕ್ವಿಟ್. ಅಲ್ಲಿ ಬಿಟ್ಟೆ. ಫಸ್ಟ್ ಪೋಸ್ಟಿಂಗ್ ಇಲ್ಲೆಲ್ಲೋ ಹಾಸನ್ ಜಿಲ್ಲೆ ಅಂಡ್ರಂಗಿ ಅಂತ ಒಂದು ರಿಮೋಟ್ ವಿಲೇಜ್. ಸೊ ಈ ಫಸ್ಟ್ ಜಾಬ್ ತಗೊಳ್ತಿರುವ ಸರ್ ಡಾಕ್ಟರ್ ವೃತ್ತಿ, ಸೊ ಆ ಒಂದು ಸ್ಟಾರ್ಟಿಂಗ್ ಬೇಸ್ ಯಾವ ತರ ಇತ್ತು ಸರ್? ಅವಾಗಿನ ಆರೋಗ್ಯ ಪರಿಸ್ಥಿತಿಗಳು ಜನಗಳಲ್ಲಿ ಯಾವ ತರ ಇರ್ತಿತ್ತು ಸರ್? ಇಲ್ಲ ಆವಾಗ ನಾನೇ ಔಷಧಿಗಳನ್ನು ತಗೊಂಡು ಹಾಸ್ಪಿಟಲ್ಗಳಲ್ಲಿ ಡಿಸ್ಪೆನ್ಸ್ ಮಾಡಿ ಕಾಯ್ಕೊಂಡಿರೋದು. ಬೆಳಗ್ಗೆ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು ನಾನು. ಅಷ್ಟೊತ್ತಿಗೆ ಒಂದು ಲೂನಾ ತಗೊಂಡಿದ್ದೆ. ಲೂನಾದಲ್ಲಿ 8 ಕಿಲೋಮೀಟರ್ ಅದು ನಾನು ಇದ್ದಿದ್ದ ಊರಿಗೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಬಹಳ ಮರ್ಯಾದೆ ಸಿಗ್ತಾ ಇತ್ತು, ಡಾಕ್ಟರ್ಗಳಿಗೆ ಮರ್ಯಾದೆ ಇತ್ತು. ಅಂದ್ರೆ ಫೆಸಿಲಿಟೀಸ್ ಇರ್ಲಿಲ್ಲ. PHO ರಿಮೋಟ್ ವಿಲೇಜ್, ನನ್ಗಂತ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಇರ್ಲಿಲ್ಲ. ಹಂಗಾಗಿ ಅಲ್ಲಿ ನಾನು ಇದ್ದಿದ್ದು ಕೊಣನೂರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಅದು ಇದ್ದಿದ್ರಲ್ಲಿ. ಅಲ್ಲಿ ಒಬ್ರು ಡಾಕ್ಟರ್ ಟ್ರಾನ್ಸ್ಫರ್ಗೆ MLA ನೋಟ್ ಕೊಟ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗ್ಬೇಕು ಅಂತ ನಾನು ಕೇಳ್ಕೊಂಡು ಬಂದಿದ್ದೆ. ಸೊ ಈಗ ನೀವು ಮದ್ವೆ ಕೂಡ ಆಗಿದ್ದು ಇದೇ ಒಂದು ಸಿಚುಯೇಷನ್ ಅಲ್ಲಿ. ಸೊ ಈಗ ನೀವು ಮದ್ವೆ ಆಗಿದ್ದು ಬೆಂಗಳೂರು ಟ್ರಾನ್ಸ್ಫರ್ ತಗೊಳ್ಳೋದಕ್ಕೆ ಒಂದು ರೀಸನ್ ಆಯ್ತಲ್ಲ, ಅದ್ರ ವಿಚಾರ ಮಾತಾಡಿದ್ರೆ ಸರ್? ಇಲ್ಲ,
ಅದೇನಾಯ್ತು, ಅವಾಗ ರೂಲ್ಸ್ ಇದ್ದಿದ್ದು 6 ವರ್ಷ ಕಂಪಲ್ಸರಿ ರೂರಲ್ ಸರ್ವಿಸ್ ಮಾಡಬೇಕು ಅಂತ. ಅದನ್ನ ಯಾವುದೇ ಕಾರಣಕ್ಕೂ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿತ್ತು ಸರ್ಕಾರ. ಹಂಗಾಗಿ ನಾವು ಬೆಂಗಳೂರಿಗೆ ಬರೋ ಕನ್ಸೇ ಇಲ್ಲ, ಬೆಂಗಳೂರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರ ರೂರಲ್ ಪೋಸ್ಟಿಂಗ್ ಅಲ್ಲೇ ಪಕ್ಕದಲ್ಲಿ ಒಂದು ಬೆಟರ್ ಪ್ಲೇಸ್ ಇದೆಯಲ್ಲ, ಅಲ್ಲಿಗೆ ಯಾರಿಗೋ ಒಬ್ರಿಗೆ ಚೇಂಜ್ ಮಾಡ್ತಿದ್ದಾರೆ ಅಂತ ಅವ್ರು MLA ಅವ್ರನ್ನ ತೆಗಿತೀನಿ, ನಿಮಗ್ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. KB ಮಲ್ಲಪ್ಪನವರು ಅವಾಗ ಮಿನಿಸ್ಟರ್ ಆಗಿದ್ರು. ಅವರನ್ನ ಕಾಯ್ಕೊಂಡು ನಾನು ಇಲ್ಲಿ LHL ಬಂದು ನಿಂತಿದ್ದೆ, ಅಲ್ಲಿಗೆ ನೋಟ್ ತಗೋಬೇಕು ಅಂತ. ಅಷ್ಟರೊಳಗೆ ನನ್ನ ಬ್ರದರ್ ಇನ್ ಲಾ ಒಬ್ಬ ಇದ್ದ, ಅವನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟ್ರೇ ನೀವು ಬೆಂಗಳೂರಿಗೆ ಬನ್ರಿ, ಅಲ್ಲೇನ್ ಮಾಡ್ತೀರಾ ಅಂದ. ಬೆಂಗಳೂರಿಗೆ ಹೆಂಗ್ ಬರಕ್ಕಾಗತ್ತೆ, ರೂರಲ್ ಪೋಸ್ಟಿಂಗ್ ಕಂಪಲ್ಸರಿ ಇದೆಯಲ್ಲ ಅಂದ್ರೆ ಏನ್ ಕಾರಣ ಕೇಳಲಿಕ್ಕೆ ಆಗ್ತದೆ ಅಂತ ಅವನು ಐಡಿಯಾ ಕೊಟ್ಟ. ನೋಡ್ರಿ, ನಿಮ್ ಮಿಸಸ್ BSc ಹೋಮ್ ಸೈನ್ಸ್ ಮಾಡ್ತಿದ್ರಲ್ವಾ, BSc ಹೋಮ್ ಸೈನ್ಸ್ ಅಲ್ಲೆಲ್ಲೂ ಇಲ್ಲ, ಬೆಂಗಳೂರಲ್ಲೇ ಇರೋದು. ಅವ್ರ ಅರ್ಧ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಆ ರೀಸನ್ ಹಾಕ್ಬಿಟ್ಟು ನೀವು ಒಂದು ಅಪ್ಲಿಕೇಶನ್ ಕೊಡಿ, ನೋಡೋಣ ಆದ್ರೂ ಆಗ್ಬೋದು ಅಂತ ಹೇಳಿ ಹೇಳಿದ್ದ. ಇದ್ರ ಮೇಲೆ ಸುಮ್ನೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ. ಅವಾಗ ನಮ್ಮ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ರಾಮಪ್ಪ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್, ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಮುಂದಿನ ಜನರಲ್ ಟ್ರಾನ್ಸ್ಫರ್ ಅಲ್ಲಿ ಮಾಡಿ ಅಂತ ರಾಮಕೃಷ್ಣ ಹೆಗ್ಡೆ ಅವರು ಆರ್ಡರ್ ಮಾಡಿದ್ರು. ಆ ಬೇಸಿಸ್ ಮೇಲೆ ನನಗೆ ರೂರಲ್, ಇಲ್ಲಿಗೆ ಬಂದ್ರು ರೂರಲ್ ತಗೋಬೇಕು ಅಂತ ಹೇಳಿ ನಾನು ಸಿಂಗ್ಸಂದ್ರ ಅಂತ ಒಂದು PHC ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದೆ ಅಂತ ಹೇಳಿ ಅದಕ್ಕೆ ಕೇಳಿದ್ದೆ. ಸೊ ನನಗೆ ಟ್ರಾನ್ಸ್ಫರ್ ಸಿಂಗ್ಸಂದ್ರಕ್ಕೆ ಆಯ್ತು. ನಾನು ಅಲ್ಲಿಂದ ರಿಲೀವ್ ಆಗಿ ಸಿಂಗ್ಸಂದ್ರಕ್ಕೆ ಅಂತ ಹೇಳಿ ರಿಲೀವ್ ಆಗಿ ಬಂದಿದ್ದೆ. ಇಲ್ಲಿ DHO ಆಫೀಸ್ ನಲ್ಲಿ ನಾನು ಮೂವ್ಮೆಂಟ್ ಆರ್ಡರ್ ತಗೋಬೇಕು ಇಲ್ಲಿ ಜಾಯಿನ್ ಆಗಲಿಕ್ಕೆ. ಬೆಂಗಳೂರಿಗೆ ಬಂದು ಅಲ್ಲಿ ರಿಲೀವ್ ಆಗಿ ಸಿಂಗ್ಸಂದ್ರಕ್ಕೆ ಅಂತ ಇಲ್ಲಿ ಬರ್ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಆ ಟೈಮ್ನಲ್ಲಿ ನನಗೆ ಗೊತ್ತೇ ಇಲ್ಲ. ಅಲ್ಲಿ ಹೋದಾಗ ಅವ್ರು ಯಾರೋ ಹೇಳಿದ್ರು, ಇರ್ರಿ ಅದೇನೋ ಮಾಡಿಫಿಕೇಶನ್ ಆಗಿದೆ, ನಿಮ್ದು ಅಲ್ಲಿ ಇಲ್ಲ, ನಿಮ್ ಬೇರೆ ಕಡೆಗೆ ಆಗಿದೆ ಇರಿ ಅಂತ ಹೇಳಿ ನೋಡ್ಬಿಟ್ಟು ನಿಮ್ಗೆ ವಿಧಾನಸೌಧ ಡಿಸ್ಪೆನ್ಸರಿ ಆಗಿದೆ. ಯಾವ ತರ ನಿಮ್ಗೆ ಆಗ್ತಾನೆ ಇದೆ ಅಲ್ಲಿ ಯಾಕೆ ಅಂದ್ರೆ ವಿಧಾನಸೌಧ ಡಿಸ್ಪೆನ್ಸರಿನಲ್ಲಿ ಇದ್ದವ್ರನ್ನ ವಿಕ್ಟೋರಿಯಾಗೆ ಹಾಕಿದ್ರು, ಸಿಂಗ್ಸಂದ್ರದಲ್ಲಿ ಇದ್ದವರನ್ನ ವಿಧಾನಸೌಧಕ್ಕೆ ಹಾಕಿದ್ರು. ಅವರಿಬ್ಬರ ಮಧ್ಯ ಟಗ್ ಆಫ್ ವಾರ್ ಆಗಿದೆ. ಅವರು ಅಲ್ಲೇ ಇರಬೇಕು ಅಂತ, ವಿಧಾನಸೌಧಕ್ಕೆ ಇದ್ದವರು ಅವನು ಅಲ್ಲಿಗೆ ಬರಬೇಕು ಅಂತ. ಅವ್ರ ಮಧ್ಯ ಆ ರಾಜಕೀಯದಲ್ಲಿ ಸ್ವಲ್ಪ ಅವಾಗ ರಾಚಯ್ಯನವರು ಹೆಲ್ತ್ ಮಿನಿಸ್ಟರ್, ಅವರು ಇವರಿಬ್ರು ಅಲ್ಲಿ ಇಂಟರ್ಫಿಯರ್ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರು ಸಿಟ್ಟು ಬಂದು, ಇವ್ರಿಬ್ರು ಬೇಡ ರೀ, ಮಧ್ಯದಲ್ಲಿ ಯಾವನಿದ್ದಾನೆ ಹಾಕ್ರಿ ಅಂತ. ಹಂಗಾಗಿ ಮಧ್ಯದಲ್ಲಿ ಇದ್ದಂದು ನನಗ್ ಗೊತ್ತೇ ಇಲ್ಲ, ನಾನು ಕೇಳಿಲ್ಲ. ವಿಧಾನಸೌಧ ಡಿಸ್ಪೆನ್ಸರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ವಿಧಾನಸೌಧ ಡಿಸ್ಪೆನ್ಸರಿ ನನಗೆ ಹಾಕಿಲ್ಲ. ಅವಾಗ ನಾನು ಇಲ್ಲ, ಅಲ್ಲಿ ಎಲ್ಲ ಮಾಡಕ್ ಕಷ್ಟ ಆಗುತ್ತೆ ವಿಧಾನಸೌಧದಲ್ಲಿ, ನಾನು ಇನ್ನೂ ಈಗ ಹೊಸದಾಗಿ ಸೇರ್ಕೊಂಡಿದ್ದೀನಿ ಅಂತ ಹೇಳಿ ಸಿಂಗ್ಸಂದ್ರಕ್ಕೆ ಬೇಕು ನನ್ಗೆ ಅಂತ ಕೇಳಿದೆ. ಅವಾಗ್ಲೂ ಅವ್ರು ಬೈದು, ಇಲ್ಲ ಆರ್ಡರ್ ಆಗಿದೆ, ನೀವು ಸುಮ್ಮನೆ ಇಲ್ಲಿಗೆ ಹೋಗ್ರಿ ಅಂತ. ಎನಿವೆ ವಿಧಾನಸೌಧಕ್ಕೆ ಬಂದು ಸೇರ್ಕೊಂಡೆ. ಅವಾಗ ಮಾಮೂಲಿ ನನ್ನ ಸರ್ವಿಸ್ ತುಂಬಾ ಎಲ್ಲರಿಗೂ ಆಸಕ್ತಿಯಿಂದ ನೋಡ್ತಾ ಇದ್ದೆ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡಿದ್ದೆ. ಇವರು ಬರೋರು ಜಾಸ್ತಿ ಆಯ್ತು, ತೋರ್ಸ್ಕೊಳಕ್ ಬರೋರು, ಎಂಪ್ಲಾಯೀಸ್ ಬರೋರು, KJD ಅವ್ರು ಬರೋರು, ಈ ಕಡೆ ಎಲ್ಲ ಸುತ್ತ ಇದ್ದಿದ್ದು ಇವರೆಲ್ಲರೂ ಬರೋರು. ಸರ್, ಈ ಮುಂಚೆ ನೀವ್ ಹೇಳ್ತಿದ್ರಿ ವಿಧಾನಸೌಧದಲ್ಲಿ ಇಬ್ಬರು ಡಾಕ್ಟರ್ ಮತ್ತೆ ಜಟಾಪಟಿ ಆಗ್ತಾ ಇತ್ತು ಅಂತೆ. ಸೊ ಆ ಜಟಾಪಟಿಯಿಂದ ನಿಮ್ಗೆ ಏನ್ ಮೈನಸ್ ಆಯ್ತು, ಏನ್ ಪ್ಲಸ್ ಆಯ್ತು ಸರ್? ಇಲ್ಲ, ಮೈನಸ್ ಏನೂ ಆಗ್ಲಿಲ್ಲ ನನಗೆ. ಮೈನಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ಪವರ್ ಸೆಂಟರ್ ಹತ್ರ ಇರೋದು, ಏನೋ ಇತ್ತು ಅನ್ನೋ ಭಯ ಇತ್ತು. ಆದ್ರೆ ನಾನು ಒಂದ್ಸಾರಿ ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಎಲ್ಲರೂ ನನ್ನನ್ನ ಇಷ್ಟಪಟ್ಟು ಎಲ್ಲರದು
ವಿಶ್ವಾಸ ಸಂಪಾದನೆ ಮಾಡಿದ್ದೆ. ಓಕೆ. ಕೆಲವರು ಮಿನಿಸ್ಟರ್ಗಳು ಕರಿಯರು, ಅವ್ರನ್ನು ಹೋಗಿ ನೋಡ್ತಾ ಇದ್ದೆ ಅಲ್ಲಿದ್ದಾಗ. ಹಾಗಾಗಿ ಒಳ್ಳೆ ಒಡನಾಟ ಮತ್ತೆ ಕಾಂಟ್ಯಾಕ್ಟ್ ಚೆನ್ನಾಗಿ ಡೆವಲಪ್ ಆಯ್ತು. ಸೊ ನನಗೆ ಒಳಗಡೆ ಇದ್ದದ್ದು PG ಬಿಟ್ಟು ಬಂದಿದ್ನಲ್ಲ, ಅದನ್ನ ಏನಾದ್ರೂ ಮಾಡಿ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೋಸ್ಕರ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಅದಕ್ಕೋಸ್ಕರನೇ ನಾನೇನ್ ಮಾಡಿದೆ, ಅವಾಗ ತಿಳ್ಕೊಂಡೆ ನಾನು. ಅಲ್ಲಿ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆದ್ಮೇಲೆ ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಅಂತ ಕೊಡ್ತಾರೆ, ಸ್ಟಡಿ ಲೀವ್. ಸ್ಟಡಿ ಲೀವ್ ಕೊಡ್ಲಿಕ್ಕೆ ಅವಕಾಶ ಇದೆ, ನೀವು ಅದನ್ನು ಪ್ರಯತ್ನ ಮಾಡಬಹುದು ಅಂತ ಹೇಳಿದ್ರು. ಅದಕ್ಕೆ ನಾನು ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ಡಿಪಾರ್ಟ್ಮೆಂಟಲ್ ಎಕ್ಸಾಮು, ಅಕೌಂಟ್ಸ್, ಲಾ ಇವೆಲ್ಲದನ್ನು ಮೊದಲನೇ ವರ್ಷದಲ್ಲೇನೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ 2 ವರ್ಷಕ್ಕೆ ನಂದು ಆದ ಕೂಡ್ಲೆ ನಾನು ಪ್ರೊಬೇಷನರಿ ಪೀರಿಯಡ್ ಮೂವ್ ಮಾಡಿದೆ. ಎಲ್ಲರೂ ಪರಿಚಯ ಇದ್ದಿದ್ದರಿಂದ ಸಹಾಯ ಮಾಡಿದ್ರು. ಕೂಡ್ಲೆ ಅದು ಎಲ್ಲದೂ ಆಯ್ತು. ಆಮೇಲೆ ನಾನು ಬಿಟ್ಟು ಬಂದಿದ್ನಲ್ಲ, ಅದ್ರ ಬಗ್ಗೆ ಕೇಳಕ್ ಪ್ರಾರಂಭ ಮಾಡಿದೆ, ಅದು ಹೇಗೆ ತಗೋಬೋದಾ ಅಂತ. ಅವಾಗ ಯೂನಿವರ್ಸಿಟಿ ಅವ್ರು ಹೇಳಿದ್ರು, ಒಂದು ಸಾರಿ ನೀವು ಬಂದು PGಗೆ ಸೇರ್ಕೊಂಡ್ರೆ 3 ವರ್ಷಗಳ ಕಾಲ ಅದು ಇರುತ್ತೆ. 3 ವರ್ಷದ ಒಳಗಡೆ ನೀವು ಏನಾದ್ರೂ ಬಂದು ಸೇರ್ಕೊಂಡ್ರೆ ನಿಮ್ಗೆ ಆ ಸೀಟು ಸಿಗುತ್ತೆ, ಆದ್ರೆ ಪರ್ಮಿಷನ್ ತಗೋಬೇಕು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಪರ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು. ಸೊ ನನಗೆ ಇಲ್ಲಿ ವಿಧಾನಸೌಧದಲ್ಲಿ ಇದ್ದಾಗ ನಾನು ಅಲ್ಲೇ ಎಲ್ಲರೂ ಪರಿಚಯ ಇದ್ದಿದ್ರಿಂದ ಎಲ್ಲರೂ ಸಹಾಯ ಮಾಡಿದ್ರು. 2 ವರ್ಷದಲ್ಲಿ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಯ್ತು. ಮತ್ತೆ ಎಕ್ಸ್ಟ್ರಾರ್ಡಿನರಿ ಲೀವ್ ಅಪ್ಲೈ ಮಾಡಿದೆ, ಅದು ಸ್ಯಾಂಕ್ಷನ್ ಆಯ್ತು. ಮತ್ತೆ ಯೂನಿವರ್ಸಿಟಿಗೆ ಹೋಗಿ ಪಾಪ ಯಾರೋ MP ಇದ್ರು, ಅವಾಗ ಕೋಲಾರದ MP ವೆಂಕಟೇಶ್ ಅಂತ, ಅವ್ರು ಹೇಳ್ಬಿಟ್ಟು ನನ್ಗೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹತ್ರ ಪರ್ಮಿಷನ್ ಕೊಡ್ಸಿದ್ರು. ಇನ್ನು 2 ದಿವಸ ಉಳಿದಿತ್ತು 3 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ. ಅವಾಗ ಹೋಗಿ ನಾನು ಮತ್ತೆ ಹುಬ್ಳಿನಲ್ಲಿ ಹೋಗಿ ರೀಜಾಯಿನ್ ಆಗಿ ಅಲ್ಲಿಂದ ಮತ್ತೆ ಮೈಸೂರಿಗೆ ಟ್ರಾನ್ಸ್ಫರ್ ತಗೊಂಡು ಮೈಸೂರಲ್ಲಿ ನಾನು MS 3 ವರ್ಷ 89ರಿಂದ 92 ನನ್ನ PG ಮುಗಿಸ್ದೆ. ಸೊ ಈಗ 92 ನಂತರ ನೀವು ಮತ್ತೆ ಡಾಕ್ಟರ್ ಪ್ರೊಫೆಷನ್ಗೆ ಯಾವ ಹಾಸ್ಪಿಟಲ್ ಬರ್ತೀರಿ ಸರ್? ಅದೇ ಅಲ್ಲ, ಅಲ್ಲಿ ಮುಗಿದ ಕೂಡಲೇ PG ಮುಗಿದ ಮೇಲೆ ನಾನು ಅಷ್ಟರೊಳಗೆ ನನ್ನ ಅದೃಷ್ಟಕ್ಕೆ ಪಾಪ ನನ್ನ ಐ ಹ್ಯಾವ್ ಟು ರಿಮೆಂಬರ್ ನಮ್ಮ ಪ್ರೊಫೆಸರ್ ಗಿರಿಗೌಡರು ಅಂತ ಇದ್ರು, ತುಂಬಾ ತುಂಬಾ ಒಳ್ಳೆ ಸರ್ಜನ್ ಮತ್ತೆ ಟೀಚರ್. ಅವರು ಯೂನಿಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಅವರು ಎಲ್ಲರಿಗೂ ಅವ್ರು ಮಾಡಬೇಕಾದ್ರೆ PG ತುಂಬಾ ಚಾನ್ಸ್ ಕೊಡ್ತಾ ಇದ್ರು. ಅಂದ್ರೆ ನಂದು ಕೈ ಚೆನ್ನಾಗಿದೆ ಅಂತ ಹೇಳಿ ಆವಾಗ್ಲೇ ನನ್ಗೆ ತುಂಬಾ ಆಪರೇಷನ್ ಗಳನ್ನ PG ಪೀರಿಯಡ್ ಅಲ್ಲೇ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡಿ ತುಂಬಾ ಅವಕಾಶ ಕೊಟ್ಟಿದ್ರು. ಹಾಗಾಗಿ ನನ್ಗೆ ಇಲ್ಲಿ PG ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ಗಾಗ್ಲೇ ಒಂದ್ ರೀತಿ ಹುಚ್ಚು. ಅಂದ್ರೆ ಈಗ ನಾನು ಯಾರ ಕೈನಲ್ಲೂ ಕೈ ಕೆಳಗನೂ ಕೆಲಸ ಮಾಡಬಾರ್ದು, ಇಂಡಿಪೆಂಡೆಂಟ್ ಆಗಿ ನಾನು ಇವಾಗ್ಲೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಬೇಕು. ಸೊ ನನ್ಗೆ ಇಲ್ಲಿ ಬೆಂಗಳೂರಿನಲ್ಲಿ KC ಜನರಲ್ ಆಸ್ಪತ್ರೆ ಚೆನ್ನಾಗಿದೆ, ಅಲ್ಲಿ ಅವಕಾಶಗಳು ಜಾಸ್ತಿ ಇದೆ, ತುಂಬಾ ಪೇಷಂಟ್ ಬರ್ತಾರೆ ಅಂತ ಹೇಳಿ. ಸೊ ಅವಾಗ ನನ್ನ ಅದೃಷ್ಟ, ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಇದ್ರು, ಒಬ್ರು ಕೋಟಲಿಂಗನಗೌಡ ಅಂತ ಸೆಕ್ರೆಟರಿ ಇದ್ರು, ಆತ ನನ್ಗೆ ಪುಟ್ಸ್ವಾಮಿಗೌಡರು ಮಿನಿಸ್ಟರ್. ಬಹಳ ತುಂಬಾನೇ ಮಾಡಕ್ ಸಾಧ್ಯನೇ ಇಲ್ಲ, ಯಾರನ್ನ ತೆಗಿಯೋದು ಯಾರನ್ನ ಬಿಡೋದು ಅನ್ನೋ ಇದರಲ್ಲಿ ಕೊನೆಗೆ ಮಾಡಿಕೊಟ್ರು. ಸೊ ಈಗ KC ಜನರಲ್ ಹಾಸ್ಪಿಟಲ್ ಬರ್ತೀರಿ. ಸೊ ಆ KC ಜನರಲ್ ಹಾಸ್ಪಿಟಲ್ ಬಂದಾಗ ನಿಮ್ಮ ಸರ್ಜನ್ ಲೈಫ್ ಮತ್ತೆ ನಿಮ್ಮ ವೃತ್ತಿ ಜೀವನ ಯಾವ ತರ ಇತ್ತು ಸರ್? ಸರ್ಜನ್ ಲೈಫ್ ಅಂತ ಅಂದ್ರೆ ನೋಡಿ, ಆವಾಗ ನಾನು ಇಲ್ಲಿಗೆ ಬಂದಾಗ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋದ್ರ ಜೊತೆಗೆ ನಾನು ಒಬ್ಬ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗಬೇಕು ಅನ್ನೋ ಆಸೆ ಇತ್ತು. ಅಲ್ಲಿ ನಾನು PG ಇದ್ದಾಗ ಈ ಸರ್ಜನ್ಸ್ ಜವಳಿ ಮತ್ತೆ ಪ್ರಭುದೇವ್ ಅಂತ ಇದ್ರು, ಜವಳಿ ಅವರು ಸರ್ಜನ್ ಇದ್ರು. ಜವಳಿ ಕೈ ನೋಡಿದ್ಮೇಲೆ ನಾನು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗ್ಬೇಕು ಅನ್ನೋ ಆಸೆ PG ಇದ್ದಾಗ ಬಂತು. ಹಂಗಾಗಿ ನಾನು ಒಂದು ಎಕ್ಸಾಮ್ಗೂ ಅಪಿಯರ್ ಆದೆ. ನನ್ನ ಬ್ಯಾಡ್ ಲಕ್ಗೆ ಆ ವರ್ಷನೇ
ನಾವು ಯಾವಾಗ 92 ನಲ್ಲಿ ಬಂದು ಸೇರ್ಕೊಂಡ್ವಿ ಯಾವಾಗ್ಲೇ ಹ್ಮ್. ಮುಂಚೆ ಇನ್ ಸರ್ವಿಸ್ PG ಕೋಟಾ ಅಂತ ಇತ್ತು. Okay. MCH ಗೆ ಹ್ಮ್. ಇನ್ ಸರ್ವಿಸ್ PGಗಳು ಕೊಡ್ತಾ ಇತ್ತು. ಹ್ಮ್. ಅದನ್ನ ತೆಗೆದು ಬಿಟ್ರು. ಸುಪ್ರೀಂ ಕೋರ್ಟ್ ಸೂಪರ್ ಸ್ಪೆಷಾಲಿಟಿಗೆ ಇನ್ ಸರ್ವಿಸ್ ಕೋಟಾ ಇಲ್ಲ, Okay. ಜನರಲ್ ಕೋಟಾ ಅಷ್ಟೇ, ಹ್ಮ್. ಹ್ಮ್. SC ST ಕೊಡೋರು. ಸೊ ಹಂಗಾಗಿ ನಮ್ಗೆ ಅಲ್ಲಿ ಇನ್ ಸರ್ವಿಸ್ ಕೋಟಾ ಸಿಕ್ಲಿಲ್ಲ. ಹ್ಮ್. ನಾನು ನ್ಯಾರೋಲಿ ಐ ಮಿಸ್ಡ್. Okay. ಒಂದೇ ಅಟೆಂಪ್ಟ್ ನಾನು ಎಕ್ಸಾಮ್ ಬರ್ದೆ. ಹ್ಮ್. 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 ಆಮೇಲೆ ಇಲ್ಲಿ KCG ಬಂದು ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ತಿಂಗಳಿಂದನೂ ಐ ಬಿಕೇಮ್ ವೈಟ್ ಬಿಸಿ. ಸೊ ನನ್ ಕೇಳ್ಪಟ್ಟಂಗೆ ದಿನಕ್ಕೆ 15 20 ಪೇಷಂಟ್ ಡೈಲಿ ಮಾಡ್ಬೇಕು. ನಂದು OT ದಿವಸ ಮಿನಿಮಮ್ 15ರಿಂದ 20 ಕೇಸು ಬೆಳಗ್ಗೆ 8:30 ಪ್ರಾರಂಭ ಮಾಡಿದ್ರೆ 2:30 ಗಂಟೆ ಒಳಗಡೆ ಮುಗಿಸ್ತಾ ಇದ್ದೆ. ಸೊ ಅಷ್ಟು ಒಂದು ಟಾರ್ಗೆಟ್ ಇರ್ತಾ ಇತ್ತು. OPD ದಿನ ಎಮರ್ಜೆನ್ಸೀಸ್ ಒಂದು 7-8 ಆಗೋದು. ಅದಲ್ಲದೆ ಪ್ರತಿದಿನ ಮೈನರ್ OT ಕೇಸ್ಗಳು ಆಗೋದು. ಓಕೆ. ಸೊ ಆ ಲೆಕ್ಕದಲ್ಲಿ ಒಂದು 2 ಲಕ್ಷದ ಮೇಲ್ ಆಗಿರ್ಬೇಕು. ನಾನು ಅಲ್ಲಿ ಒಂದು 25 ವರ್ಷದ ಮೇಲಿದ್ದೆ. ಆ ಪೀರಿಯಡ್ ಅಲ್ಲಿ ಒಂದು 2 ಲಕ್ಷಕ್ಕಿಂತ ಹೆಚ್ಚು ಆಪರೇಷನ್ಸ್ ಗಳು ಮಾಡಿದ್ದೀನಿ. ಮತ್ತೆ ಅವಾಗ ನಮ್ಗೆ ಎಲ್ಲಾ ತರದ್ದು ಆಪರೇಷನ್ ಮಾಡಕ್ಕೂ ಅವಕಾಶ ಇತ್ತು. ಕ್ಯಾನ್ಸರ್ ಸರ್ಜರಿಗಳೆಲ್ಲಾನು ಮಾಡಿದ್ದೀನಿ, ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡಿದ್ದೀನಿ, ಗೈನಕ್ ರಿಲೇಟೆಡ್ ಸರ್ಜರೀಸ್ ಮಾಡಿದ್ದೀನಿ. ಗೈನಕ್ ಪ್ರಾಬ್ಲಮ್ಗಳು ಅವಾಗೆಲ್ಲದು ಈ ತುಂಬಾ ಫೇಮಸ್ KCG ಆಬ್ಸ್ಟೆಟಿಕ್ಸ್ ಗೈನಕ್. ಹಂಗಾಗಿ ಅಲ್ಲಿ ತುಂಬಾ ಕೇಸ್ಗಳು, ಡೆಲಿವರೀಸ್, ಸರ್ಜರೀಸ್ ಎಲ್ಲ ಆಗ್ತಾ ಇತ್ತು. ಅವ್ರ ಅವಾಗ ಪ್ರಾಬ್ಲಮ್ಸ್ ಗಳಿಗೆಲ್ಲ ನನ್ನನ್ನ ಕರೀತಾ ಇದ್ರು. ಹಾಗಾಗಿ ನಾನು ಯಾವಾಗ ಒಬ್ಬ ಸರ್ಜನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ಬರ್ತದೆ, ಆವಾಗ ಅವನ ಕೆಪಾಸಿಟಿ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರ್ತದೆ. ಹಾಗಾಗಿ ಎಲ್ಲಾ ತರದ್ದು ಸರ್ಜರಿಗಳು ಮಾಡಿದಾಗ ಈ ರೀತಿ ಮಧ್ಯರಾತ್ರಿ ನಾನು ಬೇರೆ ಬೇರೆ ಇವರು ಕರೆದು ನನ್ನ ಸಹಾಯವನ್ನು ತಗೊಂಡು ಪೇಷಂಟ್ಗಳನ್ನು ಉಳಿಸ್ಕೊಟ್ಟಾಗ, ಮತ್ತೆ ಅವರು ನನಗೆ ತೋರಿಸ್ತಾ ಇದ್ದಿದ್ದು ಗ್ರಾಟಿಟ್ಯೂಡು, ಪೇಷಂಟ್ ಬಿಡಿ ಸರ್ಜನ್ಸು ಕೂಡ ಅವ್ರು ಕರೆದವ್ರು ನನ್ನನ್ನ ಅಷ್ಟೇ ಗ್ರಾಟಿಟ್ಯೂಡ್ ಇಟ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದಿದ್ದು, ಅವೆಲ್ಲ ಇವತ್ತಿಗೂ ಕೂಡ ಮರಿಲಾರ್ದಂತ ಕ್ಷಣಗಳು. ಅವೆಲ್ಲ ಮರಿಲಾರ್ದಂತ ಕ್ಷಣಗಳು. ಮತ್ತೆ ಆ ತೃಪ್ತಿ ಇದೆ. ಇವತ್ತಿನ ಮೆಡಿಕಲ್ ಪ್ರೊಫೆಷನ್ಗೆ ನೋಡ್ಕೊಂಡ್ಬಿಟ್ರೆ ಹೀಗೂ ಇರಬಹುದಾ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಕಾಣಿಸ್ತಾ ಇದೆ. ಯಾವುದನ್ನು ಮೊದಲಷ್ಟು ಡೆಡಿಕೇಶನ್ ಕಾಣಿಸ್ತಿಲ್ಲ, ಎಲ್ಲ ಕಮರ್ಷಿಯಲ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ, ಮೊದಲಷ್ಟಿಲ್ಲ. ಯಾಕೆ ಅಂತ ಅಂದ್ರೆ ಆ ನಂಬಿಕೆ ಅನ್ನೋದೇ ಹೋಗ್ಬಿಟ್ಟಿದೆ. ವೈದ್ಯ ರೋಗಿನ ನಂಬ್ತಾ ಇಲ್ಲ, ರೋಗಿ ವೈದ್ಯನ ನಂಬ್ತಾ ಇಲ್ಲ. ವೈದ್ಯ ನೋಡ್ತಾನೆ ಇವನೇನಾದ್ರೂ ಬಟನ್ ಅಲ್ಲಿ ಕ್ಯಾಮ್ರಾ ಇಟ್ಟಿದಾನ, ಇದ್ರಲ್ಲಿ ಕ್ಯಾಮ್ರಾ ಇಟ್ಟಿದಾನ, ಇವನೇನ್ ರೆಕಾರ್ಡ್ ಮಾಡ್ತಿದ್ದಾನೋ ಏನೋ, ಹೆಂಗಾನ ಆಗ್ಲಿ ನಾವು ಬಹಳ ಸೇಫ್ ಆಗಿ ಮಾತಾಡ್ಬೇಕು. ಏನಾಗ್ತದೆ, ಒಂದು ರೋಗಿಗೂ ವೈದ್ಯರಿಗೂ ಇದೆಯಲ್ಲ ಸಂಬಂಧ, ಆ ರ್ಯಾಪೋರ್ಟ್ ಬಿಲ್ಡಪ್ ಆಗ್ಬೇಕು, ನಂಬಿಕೆ ಬರಬೇಕು ಅವ್ನಿಗೆ. ಸರ್ ನೀವು ಮಾಡಿ, ಏನಾದ್ರೂ ಆಗ್ಲಿ ನೀವು ಆಪರೇಷನ್ ಮಾಡಿ ಅಂದ್ರೆ ಅವ್ನಿಗೆ ಏನೂ ಆಗಲ್ಲ. ನಿಮ್ಗೂ ಆ ನಂಬಿಕೆ, ನನಗೂ ಆಪರೇಷನ್ ಮಾಡಬೇಕು. ಎಂಥ ಕೇಸ್ ಆದ್ರೂ ಇವ್ರು ನನಗೆ ಬೇರೆ ಕೊಲೀಗ್ಸು ಇವರು ಎಲ್ಲಾರು ಇದನ್ ಮಾಡಿದ್ರೆ ನೀನ್ ಸಿಕ್ಕಾಕೊಂತೀಯ, ಮಾಡಿದ್ರೆ ಸಿಕ್ಕಾಕೊಂತೀಯ ಅಂತ ಅಂದ್ರೆ ನಾನು ಪೇಷಂಟ್ ಕೇಳ್ತಾ ಇದ್ದೆ, ಸರ್ ಏನಾದ್ರೂ ಆಗ್ಲಿ ನೀವು ಮಾಡಿ ಸರ್ ಅಂತ ಅಂದ್ರೆ, ಅವ್ರೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಕನ್ಸೆಂಟ್, ಅವನಿ ರೋಗಿ ಸರ್ ನನ್ ಕೈ ಮುಗಿದ್ ಕೇಳ್ತೀನಿ, ಏನಾದ್ರೂ ಆಗ್ಲಿ ನೀವು ಮಾಡಿ, ನನ್ಗೇನು ಆಗಲ್ಲ ಮಾಡಿ ಅಂದ್ರೆ ಯಾರು ಏನ್ ಹೇಳಿದ್ರು ನಾನು ಹೋಗ್ತಿರ್ಲಿಲ್ಲ, ಮಾಡೇ ಮಾಡ್ತಾ ಇದ್ದೆ. ಮೆಜಾರಿಟಿ ಆಫ್ ದಿ ಟೈಮು ಅವ್ನ ಪೇಷಂಟು, ಸಾಯೋ ಪೇಷಂಟು ನನಗೇನು ಆಗಲ್ಲ ಮಾಡಿ ಅಂದವನು, ನಾವು ಯಾವ್ದು ಕಾಂಪ್ಲಿಕೇಶನ್ ಆಗ್ತದೆ ಅಂತ ಅನ್ಕೊಂಡಿರ್ತೀವಿ, ಅವ್ ಏನು ಇಲ್ಲದೆ ಹೂವು ಎತ್ತದಂಗ ಆಗೋಗ್ತದೆ. ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿರ್ತೀವಿ ಅಂತವು ಪ್ರಾಬ್ಲಮ್ ಆಗಿ ಸಿಕ್ಕಾಗ್ತೀವಿ. ಇದು ಸರ್ಜರಿನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್. ಸೊ ಈ ಸರ್ಜರಿ ವಿಚಾರದಲ್ಲಿ ಇನ್ನೊಂದು ತಮ್ಮ ಕೇಳೋದ್ರೆ ಸರ್, ಈಗ ಸಾಕಷ್ಟು ಬಡ ರೋಗಿಗಳೇ ಹೆಚ್ಚಾಗಿ ಬರುವಂತದ್ದು ಆ ಹಾಸ್ಪಿಟಲ್ಗೆ. ಆತ್ಮವಿಶ್ವಾಸದ ಕೊರತೆ ತುಂಬಾ ಇರ್ತದೆ.
ಸೊ ಅವ್ರಿಗೆ ಆತ್ಮವಿಶ್ವಾಸ ನೀವು ಯಾವ ತರ ತುಂಬ್ತಿದ್ರಿ ಸರ್ ಆಕ್ಚುಲಿ ಒಬ್ಬ ಪೇಷಂಟ್ಗೆ? ಇಲ್ಲ, ಅದು ಏನಾಗ್ತದೆ ಈಗ ನಮ್ಮ ಮೆಡಿಕಲ್ ಎಥಿಕ್ಸ್ ಏನ್ ಹೇಳುತ್ತೆ ಅಂದ್ರೆ, ನಮ್ ತಾಯಿ ಅವತ್ತಿನ ಕಾಲಕ್ಕೆ ಹೇಳ್ತಾ ಇದ್ರು, ಓಕೆ, ನೋಡು ನೀನಲ್ಲ ಹೊಗಳ್ಕೊಳ್ಳೋದು, ಹ್ಮ್ 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 ನೋಡಿದವರು ಇವನು ಅದನ್ನು ಸಾಧಿಸಿದಾನೆ, ಹ್ಮ್ ಹ್ಮ್ ಅವನು ನಿನ್ನನ್ನು ಹೊಗಳಿದ್ರೆ ಆವಾಗ ಅದಕ್ಕೆ ಸಾರ್ಥಕತೆ. ಹ್ಮ್ 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 ನಿನ್ನನ್ನು ನೀನು ಹೊಗಳ್ಕೊಳ್ಳೋದಲ್ಲ. ಓಕೆ, ಅದು ನಮ್ ತಲೆ ಒಳಗಿತ್ತು. ಹ್ಮ್ 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 ಅದೇ ಪ್ರಾಬ್ಲಮ್ ನನ್ಗೆ ಅವಾಗ ಹೇಳದ್ನಲ್ಲ, ಹ್ಮ್ ಮೆಡಿಕಲ್ ಕಾಲೇಜಲ್ಲಿ ನಾನು ಇನ್ನೂ ಹ್ಮ್ 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 ನಾನು ಯಾವಾಗ ನಮ್ಮನ್ನ ನಾವು ಕೊಚ್ಕೊಳ್ಳಲ್ಲ, ಹ್ಮ್ ಏನೋ ಒಂದ್ ಚೂರು ಮಾಡಿ ಇಷ್ಟು ಮಾಡಿದ್ವಿ ಅಂತ ಹೇಳಿ ಕೊಚ್ಕೊಳ್ಳೋ ಅಂತ ಕಾಲ ಇದೆ. ಹ್ಮ್ ಹ್ಮ್ ನಾವು ಅಷ್ಟು ಮಾಡಿ ಇಷ್ಟನ್ನು ಹೇಳ್ಬೇಕು. ಎಸ್, ಹೌದು, ಹೇಳ್ತಾರೆ. ನಾನು ಅವಾಗ ಏನು ಪೇಷಂಟ್ ಹೇಳ್ಕೊಂತಾನೆ ಬಿಡು. ಹ್ಮ್ 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 ಸೊ ಆತ್ಮವಿಶ್ವಾಸ ಯಾಕೆ ಬಂತು ಅಂದ್ರೆ, ಈ ಪೇಷಂಟ್ಗೆ ನೀನು ಒಂದ್ಸರಿ ಒಂದು ನೈಫ್ ಇಟ್ಟ ಮೇಲೆ ಹ್ಮ್ ಹ್ಮ್ ಅವ್ನ್ ಚೆನ್ನಾಗ್ ಹೋದ್ರೆ ಅವನೇ ನಿಮ್ಗೆ ಮಾರ್ಕೆಟಿಂಗ್ ಮಾಡ. ಎಸ್, ಸಾಕಷ್ಟು ಜನಕ್ಕೆ ಅವ್ನು ಹೇಳ್ಕೊಂಡ್ ಬರ್ತಾನೆ. ಅವನೇ ಅವನ್ ಕಡೆಯಿಂದನೇ ಅವ್ರವ್ರ ಫ್ಯಾಮಿಲಿ, ಅವನ್ ಫ್ರೆಂಡ್ಸ್, ರಿಲೇಟಿವ್ಸ್ ಇವ್ರುಗಳೇ ಬರೋರು. ಹ್ಮ್ 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 ಅವ್ರನ್ನ ನಾವು ನೋಡಿದ್ರೆ ಸಾಕಾಗೋದು. ಓಕೆ, ಅದು ಪಾಸಿಟಿವ್ ಮಾರ್ಕೆಟಿಂಗ್, ಹ್ಮ್ ಹ್ಮ್ ಅದು ಎಥಿಕ್ಸ್. ಹ್ಮ್ 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 ಈಗೇನಾಗಿದೆ, ಮೆಡಿಕಲ್ ಎಥಿಕ್ಸ್ ಇದೆ. ಆ ರೀತಿ ನಾವು ನಮ್ಮನ್ನ ನಾವು ಫೋಟೋಗಳನ್ನ ಹಾಕೊಂಡು ಹ್ಮ್ ಹ್ಮ್ ಪ್ರಚಾರ ಮಾಡ್ಕೊಂಡು ಮಾಡೋ ಇದು ಅಲ್ಲ. ಓಕೆ, ಆದ್ರೆ ಈಗ ಪ್ರತಿಯೊಂದು ಕೂಡ ಪ್ಲಾಟ್ಫಾರ್ಮ್ಗಳು, ಪ್ರತಿ ಜಾಗದಲ್ಲೂ ಮಾರ್ಕೆಟಿಂಗ್ ನಡೀತಾನೆ ಇದೆ. ಹ್ಮ್ ಹ್ಮ್ ನಾನ್ ನಂಬಿದ್ದು ಒಂದು ಪೇಷಂಟ್ ಇಂದ ಇನ್ನೊಂದು ಪೇಷಂಟ್ ಕರ್ಕೊಂಡ್ ಬರ್ಬೇಕು, ಅವನಿಗೆ ಸಂತೋಷ, ಹ್ಮ್ ಹ್ಮ್ ಇಫ್ ಈ ಸ್ಯಾಟಿಸ್ಫೈಡ್. ಈ ಡಾಕ್ಟರ್ ನಮ್ಗೆ ಸೇಫ್ ಮಾಡ್ತಾರೆ, ಈ ಡಾಕ್ಟರ್ ನಮ್ಗೆ ಕಾಲ್ ಮಾಡ್ತಾರೆ ಅನ್ನೋ ನಂಬಿಕೆ. ಕಳೆದ 40 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡಿರೋದು ಹ್ಮ್ ಹ್ಮ್ ಇದೇ ಪ್ರಿನ್ಸಿಪಲ್ ಮೇಲೆ. ಹ್ಮ್ ನನಗೆ ನಂಬಿಕೆ ಇರೋದು, ಹ್ಮ್ ನನಗೆ ಗೊತ್ತಿರೋ ಪೇಷಂಟ್ ಇನ್ನೊಬ್ಬ ಪೇಷಂಟ್ ಅನ್ನು ಕರ್ಕೊಂಡು ಬಂದಾಗ ನನಗೆ ಯಾವ ಹ್ಮ್ ತಲೆನೋವು ಇಲ್ಲ. ಓಕೆ, ಅವ್ರು ಎಲ್ಲದನ್ನೂ ಹೇಳಿರ್ತಾರೆ. ಹ್ಮ್ 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 ಈಗ ಹ್ಮ್ ದೇವಿ ಶೆಟ್ರು, ಹ್ಮ್ ಮಂಜುನಾಥ್, ಹ್ಮ್ 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 ಅವ್ರಿಗೆ ಈಗಾಗ್ಲೇ ಜನಕ್ಕೆ ನಂಬಿಕೆ ಬಂದ್ಬಿಟ್ಟಿದೆ. ಹೌದು, ಅವ್ರ ಹತ್ರ ಹೋಗಿದ್ದನು ಇನ್ನೊಬ್ಬ ಕರ್ಕೊಂಡು ಹೋಗ್ತಾನೆ. ಹ್ಮ್ 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 ಇವ್ರ ಚೇಂಬರ್ ಕರೆದು ಹ್ಮ್ ಏನಪ್ಪಾ ಏನಂತ ಡೌಟ್ ಇದೆಯಾ ಅಂದ್ರೆ, ಹ್ಮ್ ಅಯ್ಯೋ ನೀವು ಬಂದು ನಿಮ್ಮ ಹತ್ರ ಮಾತಾಡಿದ್ದೇ ದೊಡ್ಡದು, ನಮ್ಗೆ ಹೌದು ಹೌದು ಯಾವ ಡೌಟು ಇಲ್ಲ ಅಂತ ಹೇಳ್ಕೊಂಡು ಈಚೆ ಬರ್ತಾರೆ. ಹೌದು, ಅಷ್ಟು confident ಜನಕ್ಕೆ ಇರ್ತದೆ. ತುಂಬಾ ಜನ ಪೇಷಂಟ್ಗಳು ನಾನು ಕರ್ಕೊಂಡು ಹೋಗಿದ್ದು ನೋಡಿದೀನಲ್ಲ, ಹ್ಮ್ 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 ಅವ್ರಿಗೆ ಏನಾದ್ರು ನೀವು ಏನಿದ್ರು ಕೇಳ್ಕೊಳ್ಳಿ ಅಂತಂದ್ರೆ ನಮ್ಮ ಹತ್ರ ಕೇಳ್ತಾರೆ. ಹ್ಮ್ 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 ನೀವು ಹೋದಾಗ ಅಲ್ಲಿ ಕೇಳಿ ಅಂತಂದ್ರೆ ಹ್ಮ್ ಅಲ್ಲಿ ಏನೂ ಕೇಳಲ್ಲ. ಓಕೆ, ಇವ್ರು ಮಾಡಿದ್ರೆ ಸಾಕು, ಹ್ಮ್ 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 ಆ ನಂಬಿಕೆ. ಈಗ ಸಾಕಷ್ಟು ರೋಗಿಗಳಿಗೆ ನೀವು ಸಾಕಷ್ಟು ಡಿಸ್ಕೌಂಟ್ಸ್ ಕೊಡೋದು ಅಥವಾ ನಿಮ್ಮ ಒಂದು ಪರ್ಸನಲ್ ಪಾಕೆಟ್ ಇಂದ ಕೂಡ ಡಿಸ್ಕೌಂಟ್ ಕೊಟ್ಟಿರೋ ಅನ್ನೋ ವಿಚಾರ ಕೂಡ ನಾನು ಕೇಳ್ಪಟ್ಟೆ ಸರ್. ಸೊ ಆ ತರದ 2 ವಿಚಾರಗಳು ಏನಂತ ಹೇಳ್ಬೋದಾ? ಅಲ್ಲ, ಅಂತವು 1-2 ಅಲ್ಲಪ್ಪ, ಬೇಕಾದಷ್ಟು. ಇಲ್ಲಿ ನಮ್ಗೆ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬರೋರ್ಗಂತೂ, ಈಗ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲ್ ಈಗ 20 ವರ್ಷ ಆಯ್ತು ಹೆಚ್ಚು ಕಡಿಮೆ. ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಡಿಸ್ಕೌಂಟ್ ಮಾಡೇ ಕೊಡೋದು. ಯಾರು ಡಿಸ್ಕೌಂಟ್ ಇಲ್ದನ ಹೋಗೋದೇ ಇಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಇವ್ರ ಹತ್ರ ಬಂದು ಅಲ್ಲಿ ಕೇಳಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಪೇಷಂಟು ಕೂಡ ಡಿಸ್ಕೌಂಟ್ ಇಲ್ದಾನೆ ಹೋಗೋದೇ ಇಲ್ಲ. ಸೊ ಹಾಗೆ ಸರ್, ಈಗ KC ಜನರಲ್ ಹಾಸ್ಪಿಟಲ್ ಕೂಡ ನೀವು ಸರ್ಜನ್ ಆಗಿ ಬಂದು ಕೂಡ ಸಾಕಷ್ಟು ಪ್ರಮೋಷನ್ ಕೂಡ ತಗೋತೀರಾ. ಸೊ ಈ ಒಂದು ನಿಮ್ಮ ಮೇಲೆ ಇರೋ ವಿಶ್ವಾಸ ಮತ್ತೆ ನಿಮ್ಮಲ್ಲಿ ಇರುವಂತ ಒಂದು ಕೆಲಸದ ಒಂದು ಚಾಕಚಕ್ಯತೆ ಎಷ್ಟು ಮಟ್ಟದ ಒಂದು ಕರ್ಕೊಂಡು, ನಾನು ಅವಾಗೆ ಹೇಳ್ದ ಹಾಗೆ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಕಾಲೇಜಿಗೆ ಹೋಗಿದ್ದಿದ್ರೆ ಇದು ಬರ್ತಾ ಇತ್ತು. ನನಗೆ ಈ ಕಡೆ ಬಂದದ್ರಿಂದ ನನಗೆ ಅಧಿಕಾರಿಗಳ ಮಟ್ಟದಲ್ಲಿ ಒಳ್ಳೆ ರಿಲೇಶನ್ಶಿಪ್ ಡೆವಲಪ್ ಆಯ್ತು. ಬಟ್ ಆವಾಗ ಒಂದೇ ಒಂದು ನನಗೆ ಆ ನೋವು ಇಲ್ಲಿ ತನಕ ಉಳಿದು ಬಿಟ್ಟಿದೆ. ಅಂದ್ರೆ ನಾನು ಈ ಟೀಚಿಂಗ್ ಸೈಡ್ಗೆ ಹೋಗಿದ್ದಿದ್ರೆ ನನಗೆ ಇದ್ದಿದ್ದು ಸ್ಕಿಲ್ಗೆ ಟೀಚಿಂಗ್ ಸೈಡ್ ಅಲ್ಲಿ ಆಗಿದ್ದಿದ್ರೆ ನಾನು ಇದನ್ನೆಲ್ಲ ಮಾಡೋದನ್ನ ರೆಕಾರ್ಡ್ ಮಾಡಿ ಮತ್ತೆ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು
ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ರೆಕಗ್ನಿಷನ್ ಸಿಗ್ತಾ ಇತ್ತೇನೋ. ಓಕೆ. ಅವಾಗ ನನಗೆ ಟೀಚಿಂಗ್ ಕೊಡ್ತೀವಿ ಹೋಗು ಅಂತ ಹೇಳಿದ್ರು. ವಿಕ್ಟೋರಿಯಾದಲ್ಲಿ ಓಡಿ ಲೆಕ್ಚರರ್ ಪೋಸ್ಟ್ ಕೊಡ್ತೀನಿ. ಓಕೆ. ನಾನು ಹಠ ಮಾಡಿ ಹೋಗದನೆ ಇಲ್ಲಿಗೆ ಬಂದೆ. ಅದು ಒಂದು ಇಲ್ಲಿ ತನಕ ಕಾಡ್ತಾ ಇದೆ, ಈಗಲೂ ಕಾಡುತ್ತೆ. ಮೇ ಬಿ ನನ್ನ ಒಂದು ಅನಿಸಿಕೆ, ಈಗ ನೀವು ಈ ಕಡೆ ಬಂದ್ರು ಇಲ್ಲಿ ಕೂಡ ನೀವು 2.5 ಲಕ್ಷ ಆಪರೇಷನ್ ಮಾಡಲು ತುಂಬಾ ಪ್ಲಸ್ ಆಗುತ್ತಲ್ಲ. ಮಾಡಿದ್ದೀನಿ, ಅಲ್ಲಿಗಿನ್ನ ಹೆಚ್ಚಿನ ಇದು ಮಾಡಿದ್ದೀನಿ. ಆದ್ರೆ ಮಾಡಿರೋದಕ್ಕೆ ತಕ್ಕನ ಹಾಗೆ ಪ್ರಚಾರ ಸಿಕ್ಕಲಿಲ್ಲ. ಪೇಷಂಟ್ ಟು ಪೇಷಂಟ್ ಆಯ್ತು, ಪೇಷಂಟ್ಗಳು ಹುಡುಕೊಂಡು ಬರೋದು, ಕಾಯ್ಕೊಂಡಿರೋದು, ಮಾಡಿಸ್ಕೊಳ್ಳೋದು, ಅವ್ರ ನನ್ನ ಕೈ ಮುಗಿಯೋದು, ಕಾಲಕ್ಕೆ ಬೀಳೋದು, ಇವು ಅದ್ರದ್ದೇನು ಯಾವ ಕೊರತೆನೂ ಇರ್ಲಿಲ್ಲ. ಆದ್ರೆ ಒಬ್ಬ ಏನಾಗ್ತದೆ, ಯಾರು ಬೆಸ್ಟ್ ಸರ್ಜನ್ ಅಂತ ಅಂದ್ರೆ ಸಾಮಾನ್ಯವಾಗಿ ಈ ಟೀಚಿಂಗ್ ಸೈಡ್ ನಲ್ಲಿ ಯಾರು ಇರ್ತಾರೆ ಅವ್ರುಗಳು ಅವ್ರದ್ದು ಕಾನ್ಫರೆನ್ಸ್ ಗಳಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನ್ಯಾಷನಲ್ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಅವರು ಎಲ್ಲ ರೆಕಾರ್ಡ್ ಗಳನ್ನ ಇಟ್ಕೊಂಡು, ಮಾಹಿತಿಗಳ ಇಟ್ಕೊಂಡು ಅವರು ಪ್ರಚಾರ ಬಹಳ ಬೇಗ ಸಿಗುತ್ತೆ. ಇಫ್ ಹಿ ಇಸ್ ಎ ಗುಡ್ ಸರ್ಜನ್, ಅಲ್ಲಿ ಇನ್ನೂ ಬೇಗ ಪ್ರಚಾರ ಬಹಳಷ್ಟು ಅವಕಾಶಗಳು ಅಲ್ಲಿ ರೆಕಗ್ನಿಷನ್ಗೆ. ಇಲ್ಲಿ ಪೇಷಂಟ್ ಟು ಪೇಷಂಟ್ ರೆಕಗ್ನಿಷನ್ ಆಯ್ತು, ಬಡವರಿಗೆ ನಂದು ಸೇವೆ ಬೇಕಾದಂಗ್ ಸಿಕ್ತು, ಅದು ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದ್ರೆ ನಾಳೆ ಯಾರ ಬೆಸ್ಟ್ ಸರ್ಜನ್ ಅಂದ್ರೆ ನಮ್ಗಳು ಅಲ್ಲಿ ಗಮನ, ಅದು ಆ ನೋವು ಇಲ್ಲಿ ತನಕ ನನ್ಗೆ ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತುತ ನೀವು ಮೆಡಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ. ಸೊ ಈ ವಿಚಾರ ನಾವು ಮಾತಾಡೋಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರ ನೆಂಟು ನಿಮಗೆ ಬೆಳೆದಿದ್ದು ಯಾವಾಗಿಂದ ಸರ್? ಅದು ನನಗೆ ಪಾಪ ಅವ್ರು ಯಾರು ಪರಿಚಯ ಏನು ಇರ್ಲಿಲ್ಲ. ನಾನು 86, 87, 88 ಅಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದು. ಆವಾಗ ಇವರು ಮಂತ್ರಿ ಆಗಿದ್ರು ಅಂತ ಕಾಣಿಸ್ತು. ರಾಮಕೃಷ್ಣ ಹೆಗ್ಡೆ ಅವರ ಸಿಎಂ ಇದ್ರು. ಆದ್ರೆ ನಮ್ಗೆ ಸಂಪರ್ಕ ಇರ್ಲಿಲ್ಲ. ನಾನು ಆ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದ ಟೈಮ್ ನಲ್ಲಿ ಅವರ ಪ್ರೈವೇಟ್ ಸೆಕ್ರೆಟರಿ ಪ್ರಭಾಕರ್ ಅಂತ ಇದ್ರು. ಅವರು ಈ ಸಾಹೇಬರು ಭಾಮೈದ ಒಬ್ರು ಜಗದೀಶ್ ಅಂತ ಇದ್ದಾರೆ, ಅವ್ರಿಗೆ ಹುಷಾರಿರ್ಲಿಲ್ಲ. ಒಂದು 4-5 ದಿವಸ ಜ್ವರ ಬಿಡ್ಲೇ ಇಲ್ಲ. ಬೇರೆ ಯಾವ್ದೋ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅವಾಗ ಸಾಹೇಬ್ರು ಮನೆಯವರು ತಮ್ಮ ಅವ್ರಿಗೇನೋ ಜ್ವರ ಬಿಡ್ತಾನೆ ಇಲ್ಲ ನೋಡ್ರಿ ಯಾರು ಡಾಕ್ಟ್ರು. ಅವಾಗ ಅಲ್ಲಿ ನಮ್ಮ ಪ್ರಭಾಕರ್ ಅವ್ರ ಪ್ರೈವೇಟ್ ಸೆಕ್ರೆಟರಿ ಇದ್ರು, ಅವ್ರಿಗೆ ಹೇಳಿದ್ರು ಅಂತ ಸಾಹೇಬ್ರು. ಅವರು ಸರ್ ಹಿಂಗೆ ನಮ್ಗೆ ಗೊತ್ತಿದ್ರು, ನನ್ನ ಸ್ನೇಹಿತ ಒಬ್ಬರಿದ್ದಾರೆ, KC ಜಂಗ್ಲಲ್ಲಿದ್ದಾನೆ. ಅವರು ಆಯ್ತು, ಯಾರೋ ಒಟ್ಟು ಅವ್ನು ಚೆನ್ನಾಗಾಗ್ಬೇಕು ನೋಡ್ರಿ, ಯಾರು ಒಬ್ಬನ ಒಳ್ಳೆ ಕರೆದ್ ತೋರಿಸಿ. ಸರಿ, ಇವ್ರು ಕರೆದ್ರು. ನಾನು ಹೋಗಿ ನೋಡ್ದೆ. ನೋಡಕ್ ಮುಂಚಿತವಾಗಿ ಸಾಹೇಬರು ಕರ್ಸಿದ್ರು. ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ, ನೋಡ್ರಿ ಡಾಕ್ಟ್ರೆ, ಅವ್ನಿಗೇನೋ ಜ್ವರ ಬಿಡ್ತಾ ಇಲ್ಲ ಅಂತೆ, ಒಟ್ಟು ಅವ್ನು ಚೆನ್ನಾಗಾಗ್ಬೇಕು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ರು. ಕಳಿಸ್ಬಿಟ್ರು. ಆಮೇಲೆ ನನ್ಗೆ ಅವರು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಬಂದು ಅವ್ರನ್ನ ಅಡ್ಮಿಟ್ ಮಾಡಿ, ಅವ್ರು ಚೆನ್ನಾಗ್ ಆದ್ಮೇಲೆ ಆವತ್ತಿನಿಂದ ನನಗೆ ಅವ್ರ ಜೊತೆ ಒಡನಾಟ ಕಂಟಿನ್ಯೂ ಆಯ್ತು. ಅವರ ಮನೆಯವರು, ಅವರ ಅಣ್ಣ ತಮ್ಮಂದ್ರು ಕಡೆಯವರು, ಮೇಡಮ್ ಕಡೆಯವರು ಎಲ್ಲಾನು. ಮೇಡಮ್ ಏನಾರು ಇದ್ರೆ ಅವಾಗ ನಮ್ಗೆ ಕರೆದು ಬಿಟ್ಟು ಹೇಳೋರು. ಮತ್ತೆ ಆಮೇಲೆ ಸಾಹೇಬರಿಗೂ ಕೂಡ ನಾನು ಫಾಲೋ ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಅವ್ರಿಗೆ ಬೇಕಾದವ್ರು ಒಬ್ರು ಡಾಕ್ಟ್ರು ಇದ್ರು, ನೆಂಟ್ರೆ ಒಬ್ರು ಇದ್ರು. ಬಟ್ ಅವ್ರು ಇದ್ರು ಕೂಡ ನಾನು ಇವ್ರ ಸರ್ವೀಸ್ ಮಾಡ್ತಾ ಪ್ರತಿದಿನ ಹೋಗಿ ನೋಡ್ಕೊಂತ ಇದ್ದೆ. ಅವ್ರಿಗೆ ಏನೋ ಸಣ್ಣ ಪುಟ್ಟ ಕಾಯಿಲೆಗಳು ಏನಾದ್ರು ಬಂದ್ರೆ ಮಾಡಿದ್ರೆ ಅದೆಲ್ಲ ಒಳ್ಳೆ ಕ್ಲಿಯರ್ ಆಗ್ತಾ ಇತ್ತು. ಅವ್ರಿಗೆ ಹಿ ಸ್ಟಾರ್ಟೆಡ್ ಡೆವಲಪಿಂಗ್ ಅವ್ರಿಗೆ ಆಮೇಲೆ ವಿಶ್ವಾಸ ಬರಕ್ ಸ್ಟಾರ್ಟ್ ಆಯ್ತು. ಸೊ 94ನೇ ಇಸ್ವಿಯಿಂದ ಇಲ್ಲಿ ತನಕ ಆ ವಿಶ್ವಾಸನ ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿದೆ.
ಸೊ ಇನ್ನು ಮುಖ್ಯವಾದ ವಿಚಾರ ಅಂತಂದ್ರೆ ಈಗ ಮೆಡಿಕಲ್ ಅಡ್ವೈಸರ್ ಕೂಡ ನಿಮ್ಗೆ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಸಾಹೇಬರು. ಸೊ ಈ ಒಂದು ಸರ್ವೆ ನಿಮ್ಗೆ ಆಫರ್ ಕೊಟ್ಟಿದ್ದ ಅಥವಾ ಬೇರೆ ಕಡೆಯಿಂದ ಬಂದಿದೆ ಸರ್? ಆಕ್ಚುಲಿ ಈ ಏನು ನಂದು ಇಲ್ಲಿ ತನಕ ನಿಮ್ಗೆ KC ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ನನ್ನ ಜರ್ನಿ ಏನಿದೆಯಲ್ಲ, ಆ ಜರ್ನಿನಲ್ಲಿ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಮುಖ್ಯಮಂತ್ರಿಗಳು. ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ಸಹಾಯ ಮಾಡ್ಕೊಂಡು ಬಂದ್ರು. ಯಾಕಂದ್ರೆ ಅವ್ರಿಗೆ ಒಬ್ಬ ಹಿಂದುಳಿದ ವರ್ಗದವನು ಬುದ್ಧಿವಂತ ಇದ್ದಾನೆ, ಯಾರ್ಯಾರಿಗೋ ಮಾಡೋದು ಅವ್ನು ಮಾಡಿದ್ರೆ ಈಸ್ ವರ್ತ್. ಅವ್ರು ಯಾವತ್ತು ವರ್ತ್ ಇಲ್ದೆ ಇದ್ರೆ ಮಾಡಲ್ಲ, ವರ್ತ್ ಇದ್ರೆ ಅವ್ರು ಬಹಳ ಬೇಗ ಗೇಜ್ ಮಾಡ್ತಾರೆ ಒಬ್ಬನ ಯೋಗ್ಯತೆಯನ್ನ. ಒಂದ್ಸರಿ ನೋಡಿ ಎರಡನೇ ಸರಿ ಮಾತಾಡಿದ್ರೆ ಅವ್ರು ಗೇಜ್ ಮಾಡ್ಬಿಡ್ತಾರೆ ಇವ್ನ ಎಂಥವನು ಅಂತ ಹೇಳಿ. ಹಾಗಾಗಿ ನನಗೆ ಇದು ಎಲ್ಲ ಮೆಟ್ಲುಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದೆ. ಯಾವತ್ತು ಸರ್ ಇದಕ್ಕೆ ಒಂಚೂರು ಸಹಾಯ ಆಗ್ಬೇಕು ಅಂತಂದಾಗ ಮಾಡಿದ್ದಾರೆ, ಅವರೇ ನನಗೆ ಶ್ರೇಯ. ಆಸ್ ಎ ಮೆಡಿಕಲ್ ಅಡ್ವೈಸರ್ ಆಗಿ ತಮ್ಗೆ ಯಾವೆಲ್ಲ ಜವಾಬ್ದಾರಿಗಳು ದಿನನಿತ್ಯ ಸೇಮ್ ಅವ್ರ ಜೊತೆ ಇರ್ತದೆ ಸರ್? ಇಲ್ಲ, ಇದೇನಂದ್ರೆ ಈಗಾಗ್ಲೇ ನಾನು ಏನು ಅವ್ರಿಗೆ ಸರ್ವಿಸಸ್ ಕೊಡ್ತಾ ಇದ್ದೀನಿ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳಲ್ಲೂ ನಾನು ಅವರ ಸಲಹೆ ಸೂಚನೆಗಳನ್ನು ತಗೋಬೇಕು. ಮತ್ತೆ ಅವ್ರಿಗೆ ಏನಾದ್ರೂ ಬೇರೆ ತೊಂದರೆಗಳಿದ್ದಾಗ ನನ್ನ ಲೆವೆಲ್ ಅಲ್ಲಿ ಯಾವ್ದು ಆಸ್ಪತ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿ, ಅಲ್ಲಿ ಡಾಕ್ಟರ್ಗಳ ಹತ್ರ ಮಾತಾಡಿ ಅವ್ರದ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅವ್ರ ಸಲಹೆ ಸೂಚನೆಗಳು ತಗೊಳ್ಳೋದು. ಮತ್ತೆ ರೊಟೀನ್ ಆಗಿ ಅವ್ರಿಗೆ ಇರ್ತಕ್ಕಂಥದ್ದು ಏನು ಡಯಾಬಿಟಿಸ್ ಇದೆ, ಮತ್ತೆ 2000 ಇಸ್ವಿನಲ್ಲೇ ಅವರು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ರು. ಸೊ ಇದೆರಡು ಕೂಡ ಪರ್ಮನೆಂಟ್ ಡಿಸೀಸ್ಗಳು ಇರೋದ್ರಿಂದ ರೆಗ್ಯುಲರ್ ಫಾಲೋ ಅಪ್ ಬೇಕೇ ಬೇಕು. ಎವ್ರಿ 3 months ಒನ್ಸ್ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡೋದು, ವರ್ಷಕ್ಕೊಂದ್ಸರಿ ಹಾರ್ಟ್ ಚೆಕ್ಅಪ್ ಮಾಡಿಸೋದು, ವರ್ಷಕ್ಕೊಂದ್ಸರಿ ಕಣ್ಣಿನ ಪರೀಕ್ಷೆ ಮಾಡಿಸೋದು. ಮತ್ತೆ ಅದರ ಮಧ್ಯದಲ್ಲಿ ಏನು ಅವ್ರಿಗೆ ಆಗಿಂದಾಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ನೆಗಡಿ ಕೆಮ್ಮಿಂದ ಹಿಡಿದು ಮತ್ತೆ ದೊಡ್ಡದು ಏನು ಕೆಲವು ಪ್ರಾಬ್ಲಮ್ಗಳಾದವು, ಅವೆಲ್ಲದಕ್ಕೂ ಕೂಡ ನಾನು ಅವರ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ನಾನು ಕೆಲಸ ಮಾಡ್ತಿರ್ತೀನಿ. ಅವ್ರು ನನಗೆ ಹೇಳದ್ಮೇಲೆ ನಾನು ಅದಕ್ಕೆ ಸಂಬಂಧಪಟ್ಟಾಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಹಾಸ್ಪಿಟಲ್ಗೆ ಹೇಳಬೇಕು ಅಂತೇಳಿ ಅವ್ರ ಜೊತೆ ಸಲಹೆ ತಗೊಂಡು ನಾನು ಕೋಆರ್ಡಿನೇಟ್ ಮಾಡೋದು ಮತ್ತೆ ಆ ಟ್ರೀಟ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ನನ್ನ ಕೆಲಸ. ಸೊ ಈಗ ಕಳೆದ ಟರ್ಮ್ ಅಲ್ಲಿ ಸಾಹೇಬ್ರಿಗೆ ನಿದ್ರೆ ಒಂದು ಕಾಯಿಲೆ ಇತ್ತು ಅಂತ ತುಂಬಾ ಕೇಳ್ಕೊಡ್ತಾ ಇದ್ವಿ. ಸಾಕಷ್ಟು ಸ್ಟೇಜ್ ಮೇಲೆ ಅದೆಲ್ಲ ಇದಾಗಿತ್ತು, ನೋಟ್ ಆಗಿತ್ತು. ಸೊ ಆ ಒಂದು ಕಾಯಿಲೆ ಒಂದು ಬಗೆಹರಿಸೋದಕ್ಕೆ ತಾವು ತೆಗೆದುಕೊಳ್ಳೋ ಕ್ರಮ ಯಾವುದು ಸರ್? ಇಲ್ಲ, ಆವಾಗ ತಗೊಂಡ್ ಟ್ರೀಟ್ಮೆಂಟ್ ಇದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡು ಮೀಟಿಂಗ್ಗಳು ಮಾಡಬೇಕಾದ್ರೆ ಬೆಳಿಗ್ಗೆ ಅವರು ಬ್ರೀಫಿಂಗ್ ಅಂತ ಮಾಡ್ತಾರೆ ಅಧಿಕಾರಿಗಳು. ಚೀಫ್ ಸೆಕ್ರೆಟರಿ, DG, IG, ಇಂಟೆಲಿಜೆನ್ಸ್ ಇವರೆಲ್ಲರೂ ಬರ್ತಾ ಇದ್ರು. ಆವಾಗ ಕೌಶಿಕ್ ಮುಖರ್ಜಿ ಚೀಫ್ ಸೆಕ್ರೆಟರಿ ಇದ್ರು. ಅಷ್ಟೊಳಗಾಗ್ಲೇ ನಿದ್ದೆ ರಾಮಯ್ಯ ಅಂತ ಹೇಳಿ ಕ್ಯಾಪ್ಷನ್ಗಳು ಕೊಟ್ಟು ಬಿಟ್ಟಿದ್ರು ಆವಾಗಲೇ. ಆವಾಗ ನಾನು ಸಾಹೇಬರಿಗೆ ಸಜೆಸ್ಟ್ ಮಾಡಿದ್ದೆ, ಸರ್ ಇದು ಏನಾಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ, ಅದಕ್ಕೆ ಒಂದು ಸ್ಲೀಪ್ ಸ್ಟಡಿ ಅಂತ ಮಾಡ್ತಾರೆ. ಇದು ಬೇರೆ ದೇಶಗಳಲ್ಲಿ ಬಹಳ ಕಾಮನ್ ಆಗಿದೆ, ಮತ್ತೆ ಎಲ್ಲರೂ ಇದನ್ನ ಚೆಕ್ ಮಾಡಿಸಿ ಅದಕ್ಕೆ ಬಹಳ ಸುಲಭವಾದ ಪರಿಹಾರ ಇದೆ, ನೀವು ಇದನ್ನ ಪರೀಕ್ಷೆ ಮಾಡಿಸ್ಬೇಕು ಅಂತ ಅಂದಾಗ ಅವರು ಎಲೆಕ್ಷನ್ಗೆ ಹೋಗಕ್ ಮುಂಚಿತವಾಗೇನೆ ಸ್ಟಾರ್ಟ್ ಮಾಡಿದ್ವಿ. ಗೆದ್ದು ಬಂದ ಮೇಲೆ ನೋಡೋಣ ಅಂತ ಹೇಳಿ ಅವರು ನಿರ್ಧಾರ ಮಾಡೋದಕ್ಕೆ 6 ತಿಂಗಳು ಸಮಯ ತಗೊಂಡ್ರು ಇದನ್ನ ಪರೀಕ್ಷೆ ಮಾಡಿಸ್ಬೇಕು. ಮತ್ತೆ ಒಂದಿನ ಚೀಫ್ ಸೆಕ್ರೆಟರಿ ಅವರು ಮೀಟಿಂಗ್ ಇಂದ 9:30 ಮೀಟಿಂಗು 10 ಗಂಟೆಗೆ ಈಚೆ ಬಂದು, ಏನ್ರಿ ಡಾಕ್ಟ್ರೆ ಸಾಹೇಬರು ಈಗ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಿದ್ದಾರೆ, ಅದ್ ಏನಾಗಿದೆ, ನೀವು ಏನ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ರು. ನಾನು ಹೊರಗಡೆ ನಿಂತಿದ್ದೆ. ಆವಾಗ ನಾನು ಸ್ವಲ್ಪ ಸಾಹೇಬ್ರಿಗೆ, ಇಲ್ಲ ಸರ್
ಚೀಫ್ ಸೆಕ್ರೆಟರಿನ ಹಿಂಗ್ ಅಂದ್ಬಿಟ್ರು, ಈಗ ಮಾಡ್ಲೇಬೇಕು ಇದು ನೀವು. ಆಮೇಲೆ ಅವ್ರು ಒಪ್ಕೊಂಡ್ರು. ಅವ್ರನ್ನ ಸ್ಲೀಪ್ ಸ್ಟಡಿಗೆ ಒಂದು ಟೀಮ್ ಅನ್ನ ಕರ್ಕೊಂಡು ಬಂದು ಮನೆಯಲ್ಲೇ ಮಾಡಿಸಿ ಅವಾಗ ಅವ್ರಿಗೆ ಸಿವಿಯರ್ ಸ್ಲೀಪ್ ಅಪ್ನಿಯಾ ಇದೆ ಅನ್ನೋದು ಗೊತ್ತಾಯ್ತು. ಅದಕ್ಕೇನಿಲ್ಲ, ಸಿಂಪಲ್ ಒಂದು ಸಿಪ್ಯಾಪ್ ಅಂತ ಹೇಳಿ ಒಂದು ಮೆಷಿನ್ ಬರ್ತದೆ, ಅದನ್ನ ಹಾಕೊಳಕ್ ಪ್ರಾರಂಭ ಮಾಡಿದ್ರು. ಅವಾಗಿಂದ ಇಲ್ಲಿ ತನಕ ಆ ಪ್ರಾಬ್ಲಮ್ ತುಂಬಾ ಸಾಲ್ವ್ ಆಯ್ತು. ಮತ್ತೆ ಒಂದು ದೊಡ್ಡ ಇದು ಆಗಿದ್ದು ಏನಂದ್ರೆ ಅವ್ರಿಗೆ ಸಹಾಯ ಆಗಿದ್ದು, ಈ ಸ್ಲೀಪ್ ಸ್ಟಡೀಸ್ ಇದು ಕರೆಕ್ಷನ್ ಆದ್ಮೇಲೆ ಅವ್ರದ್ದು ಅದು ಹಾರ್ಟ್ಗೂ ಕೂಡ ಹೆಲ್ಪ್ ಆಯ್ತು, ಕಿಡ್ನಿಗೆ ಹೆಲ್ಪ್ ಆಯ್ತು, ಲಂಗ್ಸ್ ಗಳಿಗೆ ಹೆಲ್ಪ್ ಆಯ್ತು. ಸೊ ಹಾಗಾಗಿ ಅವ್ರ ಕಿಡ್ನಿ, ಹಾರ್ಟ್, ಲಂಗ್ಸ್ ಪ್ರತಿಯೊಂದು ಕೂಡ ಇವತ್ತಿಗೂ 100% ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ಸಹಾಯ ಆಗಿದೆ ಸ್ಲೀಪ್ ಸ್ಟಡಿ. ಕಳೆದ ಬಾರಿ ಒಂದು ಆರೋಗ್ಯ ಪರಿಸ್ಥಿತಿಗೂ ಈಗಿನ ಆರೋಗ್ಯ ಪರಿಸ್ಥಿತಿಗೂ ಯಾವ ತರ ಒಂದು ಕಳೆದ ಬಾರಿಗೂ ಈ ಬಾರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಈಗ್ಲೂ ಕೂಡ ಅವ್ರ ಆರೋಗ್ಯ 100% ಚೆನ್ನಾಗಿದೆ. ಆದ್ರೆ ಒಬ್ಬ ಮನುಷ್ಯ ಅಂದ ಮೇಲೆ ನಾವು ವಯಸ್ಸನ್ನಂತೂ ನೋಡ್ಲೇಬೇಕಲ್ಲ. ಪ್ರತಿ ವರ್ಷ ವಯಸ್ಸೇನ್ ಕಡಿಮೆ ಆಗಲ್ಲ, ಪ್ರತಿ ವರ್ಷ ವಯಸ್ಸಾಗ್ತಾ ಇರ್ತದೆ. ವಯಸ್ಸಿಗೆ ತಕ್ಕನಾಗಿ ಅವರ ಆರೋಗ್ಯ ಆ ವಯಸ್ಸಿಗೆ ಪರ್ಫೆಕ್ಟ್ ಆಗಿ ಇದೆ. ಇಲ್ಲಿ ತನಕ ಅವ್ರದ್ದು ಶುಗರ್ ಆಗ್ಲಿ, BP ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಅವ್ರ ಗುಟ್ಟು ಅವ್ರಿಗಿರ್ತಕ್ಕಂತ ಇವತ್ತಿಗೂ ಕೂಡ ಇರ್ತಕ್ಕಂತ ಅಷ್ಟು ಸದೃಢವಾಗಿರೋ 32 ಹಲ್ಲುಗಳು. 32 ಹಲ್ಲು ಅಷ್ಟೇ ಗಟ್ಟಿ ಇದಾವೆ. ಇವತ್ತಿಗೂ ಅವ್ರ ಮೂಳೆ ಕಡಿಯಕ್ಕೇನು ಇಲ್ಲ. ಸೊ ಎಲ್ಲಿ ಈಗ 79ನೇ ಇಸ್ವಿನಲ್ಲಿ ನಾನು ಸದೃಢವಾಗಿ ಹಲ್ಲಲ್ಲಿ ಇಟ್ಕೊಂಡು ಮೂಳೆ ಕಡಿತೀನಿ ಅಂದ್ರೆ, ಯಾವಾಗ ನೀನು ಸಮತೋಲನ ಆಹಾರ ತಗೊಂತೀಯ, ಆಹಾರದ ಮೇಲೆ ನಿನ್ನ ಆರೋಗ್ಯ ಸಾಮಾನ್ಯವಾಗಿ ನನ್ಗನ್ಸೋ ಮಟ್ಟಿಗೆ ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಆಹಾರ, ನಮ್ಮ ದೈನಂದಿನ ಚಟುವಟಿಕೆಗಳು. ಸೆಡೆಂಟರಿ ಲೈಫ್ ಒಂದು ಅವಾಯ್ಡ್ ಮಾಡಬೇಕು. ಆಹಾರವನ್ನು ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೀನ್, ಅವ್ರು ಬಂದಿರ್ತಕ್ಕಂಥ ಅವ್ರ ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥ ಜೀನ್ಸ್, ಅದು ಕೂಡ ಮ್ಯಾಟರ್ ಆಗುತ್ತೆ. ನಂತರ ಈಗ ಸೇಮ್ ಸಿದ್ದರಾಮಯ್ಯ ಅವರ ಒಂದು ಆಹಾರ ಕ್ರಮಗಳು ಮತ್ತೆ ಅವರ ಒಂದು ಫಿಟ್ನೆಸ್ ವಿಚಾರವಾಗಿ ಮಾತಾಡೋದು ಸರ್. ಸೊ ಅವ್ರ ಸಾಹೇಬ್ರು ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಅದ್ರ ವಿಚಾರದಲ್ಲಿ ಅದೇ ಆವಾಗ ಈ ಸ್ಲೀಪ್ ಅಪ್ನಿಯ ಇದ್ದಾಗ, ಇವೆಲ್ಲ ಸಮಸ್ಯೆಗಳು ಇದ್ದಾಗ ನಾವು ಇದು ಯೋಗ ಕೂಡ ಕನ್ಸಲ್ಟ್ ಮಾಡಿದ್ವಿ. ಆ ಟೈಮ್ ನಲ್ಲಿ ಸ್ಲೀಪ್ ಅಪ್ನಿಯ ಇದು ಕೂಡ ಪ್ರಾರಂಭ ಮಾಡಿದ್ಮೇಲೆ ವಾಕಿಂಗ್ ಮತ್ತೆ ಅವ್ರದ್ದು ಯೋಗ, ಪ್ರಾಣಾಯಾಮ ಅದನ್ನೆಲ್ಲದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು ಫಸ್ಟ್ ಇದ್ದಾಗ. ಈಗ ಸ್ವಲ್ಪ ನ್ಯಾಚುರಲಿ ವಯಸ್ಸಾದ್ಮೇಲೆ ನಿಮ್ಮ ಮನಸ್ಸು ಮೈ ಎರಡು ಒಂದೇ ತರ ಇರೋದಿಲ್ಲ. ನಾವು ಮನಸ್ಸು ಮಾಡಿದ್ರು ಮೈ ಕೇಳ್ಬೇಕಲ್ಲ. ಮತ್ತೆ ಕೆಲ್ಸದ ಒತ್ತಡದಲ್ಲಿ ಇಷ್ಟೊಂದು ಸ್ಟ್ರೆಸ್ ಸ್ಟ್ರೈನ್ ಇದ್ದಾಗ ಈಗ ಸದ್ಯಕ್ಕೆ ಅವರು ವ್ಯಾಯಾಮ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇಲ್ಲ, ಬಟ್ ವಾಕಿಂಗ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಪಾಪ ಅವ್ರ ಕಾಲಿಗೆ ಪೆಟ್ಟು ಬಿದ್ದಾಗ ಹೆಚ್ಚು ಕಡಿಮೆ 6 ತಿಂಗಳು ಅವ್ರು ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತಿದ್ದಾರೆ. ಆರೋಗ್ಯ ತುಂಬಾ ಚೆನ್ನಾಗಿದೆ. ಊಟದಲ್ಲೂ ಕೂಡ ಅವ್ರದ್ದು ಬಹಳ ಮುಖ್ಯವಾದ ಒಂದು ಇದನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ ಅಷ್ಟು ಒಳ್ಳೆ ರೋಗಿ ಅಂದ್ರೆ ತನಗೆ ವಿಲ್ ಪವರ್ ಅನ್ನೋದಿದೆಯಲ್ಲ, ನಾನು ಇಂಥದನ್ನ ಮಾಡಬೇಕು ಅಂತಂದ್ರೆ, ನಿಮಗ್ ಗೊತ್ತಿದೆ ಮುಖ್ಯಮಂತ್ರಿ ಅಂತ ಅಂದ್ರೆ ಅವ್ರ ಸುತ್ತ 100 ಜನ ವೈದ್ಯರು ಓಡಾಡ್ತಾರೆ, ದೊಡ್ಡ ದೊಡ್ಡ ಡಾಕ್ಟರ್ಗಳು ಓಡಾಡ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅವ್ರದೇ ಅನುಭವದ ಮೇಲೆ ಬೇರೆ ಬೇರೆ ಮಂತ್ರಿಗಳು, MLAಗಳು ಸಾರ್ ನನ್ಗೆ ಹಂಗಾಗಿತ್ತು ಹಿಂಗಾಗಿತ್ತು ಅವ್ರು ಎಲ್ಲರದನ್ನು ಕೇಳ್ಕೊಂತಾರೆ.
ಕೇಳ್ಕೊಂಡಾದ್ಮೇಲೆ ಹ್ಮ್. ಅವ್ರಿಗೆ ನಾವು ಕೊಡೋ ಸಲಹೆ ಸರಿ ಅಂತ ಅನ್ಸಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿದ್ಬಿಟ್ರೆ ಮುಗೀತು. ಡಾಕ್ಟರ್ ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದು ಅವ್ರ ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ. ಯಾವ ಡಾಕ್ಟರ್ ಈಗ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಬೇರೆ ಬೇರೆ ಸ್ಪೆಷಾಲಿಟಿ ಅವರು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸರ್ ಹೀಗಿದೆ ಇಂಥದ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಮನಸ್ಸು ಡಿಸೈಡ್ ಮಾಡಿದ್ರೆ ಮುಗೀತು, ಖಂಡಿತ ಮಾಡ್ತಾರೆ. ಅದು ಅವ್ರ ಆರೋಗ್ಯದ ಗುಟ್ಟು. ಯಾವ್ದನ್ನು ತನಗೆ ಮನಸ್ಸಿಗೆ ಗ್ಯಾರಂಟಿ ಇದು ಮಾಡಬೇಕು ಅನ್ಸಿದ್ರೆ ಮಾಡೇ ಮಾಡ್ತಾರೆ. ಸೊ ಕೊನೆಯದಾಗಿ ಈಗ ಮೆಡಿಕಲ್ ಅಡ್ವೈಸರ್ ಆಗಿ ಸೇವೆ ಸಲ್ಲಿಸ್ತಿರೋದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ನಿಮ್ಗಾಗಿರ್ಬೋದು, ಒಂದು ಬಾಂಡಿಂಗ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಸೊ ಈ ಕೊನೆಯದಾಗಿ ಅವರ ಒಂದು ಈ ಸೇವೆ ಮತ್ತೆ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್ ಆಕ್ಚುಲ್ ಆಗಿ ಈ ಒಂದು ಜವಾಬ್ದಾರಿ ವಿಚಾರವಾಗಿ? ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಪೂರ್ವಜನ್ಮದ ಪುಣ್ಯ. ಅಂಥ ಹೃದಯವಂತ ನಾನು ಸುಮಾರು 8-10 ಜನದ್ದು ಮಂತ್ರಿಗಳಿಗೆ ಅಧಿಕೃತವಾಗಿ ವೈದ್ಯಕೀಯ ಸಲಹೆಗಾರನಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಇವ್ರಿಗಿರ್ತಕ್ಕಂಥ ಹೃದಯವಂತಿಕೆ ಮತ್ತೆ ಇವರಲ್ಲಿ ಇರ್ತಕ್ಕಂಥ ವಿಲ್ ಪವರ್, ನನಗೆ ತೃಪ್ತಿ ಬರೋದು ಯಾವಾಗ ನಾನು ಏನೇ ಹೇಳಿದ್ರು, ಡಾಕ್ಟರ್ ಆಗಿ ಏನೇ ಹೇಳಿದ್ರು ರೋಗಿ ಮಾಡ್ಲಿಲ್ಲ ಅಂದ್ರೆ ನೀನ್ ಹೇಳಿದ್ದೆಲ್ಲ ವ್ಯರ್ಥ ಆಗ್ತದೆ. ಅಂತದ್ರಲ್ಲಿ ಹೇಳಿದ್ದನ್ನ ಅವರು ಅಷ್ಟು ಚಾಚು ತಪ್ಪದೆ ಮಾಡ್ತಾ ಇರೋದ್ರಿಂದ, ಅವರಲ್ಲಿ ಆ ವಿಲ್ ಪವರ್ ಇದ್ದಿದ್ರಿಂದ ಅವ್ರಿಗೆ ಅದು ಫಲಿಸಿದೆ. ಕೊಟ್ಟ ಚಿಕಿತ್ಸೆ ಫಲ ಅವ್ರಿಗೆ ಸಿಕ್ಕಿದೆ. ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಒಬ್ಬ ಅಷ್ಟು ಒಳ್ಳೆ ರೋಗಿ ಜೊತೆಗೆ ಹೃದಯ ಇರೋಂಥ ಮನುಷ್ಯ. ಸರ್, ನಂತರ ನಿಮ್ಮ ವೃತ್ತಿ ಜೀವನ ಮಾಡ್ಕೊಳ್ತಾ ಅಂದ್ರೆ ನೀವೇನ್ ವೈದ್ಯರಾಗಿ ಸೇವೆ ಸಲ್ಲಿಸ್ತೀರಿ, ಅದ್ರ ಜೊತೆಗೆ ನಿಮ್ಗೊಂದು ಹಾಸ್ಪಿಟಲ್ ಮಾಡ್ಬೇಕು ಅನ್ನೋ ಯೋಚನೆ ಯಾಕೆ ಬಂತು? ಮತ್ತೆ ಆ ಹಾಸ್ಪಿಟಲ್ ನಂದಿನಿ ಲೇಔಟ್ ಅಲ್ಲೇ ಮಾಡ್ಬೇಕು ಅನ್ನೋ ಒಂದು ಕನ್ಸು ಯಾಕೆ ನಿಮ್ಗೆ ಬಂತು ಅಂತ? ಇದು ಏನಾಯ್ತು, ನಾನು ಅಲ್ಲಿ ಪಾಪ್ಯುಲರ್ ಆದ್ಮೇಲೆ, ಬಟ್ ವೆನ್ ಐ ಬಿಕೇಮ್ ಪಾಪ್ಯುಲರ್ ಸರ್ಜನ್, ಅಲ್ಲಿ ಸುತ್ತಮುತ್ತ ಇದ್ದಿದ್ದು ಹಾಸ್ಪಿಟಲ್ಗಳು, ಪ್ರೈವೇಟ್ ಹಾಸ್ಪಿಟಲ್ ಅವರು ಕೂಡ ಸರ್ ಬಂದು ಸರ್ಜರಿ ಮಾಡ್ಕೊಡಿ ಅಂತ ಹೇಳಿ ನನಗೆ ಕೇಳ್ತಾ ಇದ್ರು. ಮತ್ತೆ ಕೆಲವು ಪೇಷಂಟ್ ಕೂಡ ನನ್ಗೆ ಹೇಳೋದು ನನ್ಗೆ ಹೊರಗಡೆ ಮಾಡ್ಕೊಡಿ ಅಂತ. ಆವಾಗ ನಮ್ಗೆ ಪ್ರಾವಿಷನ್ ಇದೆ, ಆಫ್ಟರ್ ಆಫೀಸ್ ಅವರ್ಸ್ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ಹಾಸ್ಪಿಟಲ್ ಅಲ್ಲಿ ಅವಕಾಶ ಕಾನೂನಾಗಿದೆ. ಆ ಕಾನೂನು ಪ್ರಕಾರ ನನ್ನ ಸಾಯಂಕಾಲ ಆದ್ಮೇಲೆ ಒಂದು 5 ಗಂಟೆ ನಂತರ ರಾತ್ರಿ 10-11 ಗಂಟೆ ತನಕ ಕೂಡ ನಾನು ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಆಪರೇಷನ್ಸ್ ಮಾಡ್ತಾ ಇದ್ದೆ. ಈ ಆಪರೇಷನ್ ಮಾಡಬೇಕಾದ್ರೆ ನಮಗೆ ಇದ್ದಿದ್ದು ಮೆಜಾರಿಟಿ ಪಾಪ ಬಡವರು ಪೇಷಂಟ್ಗಳೇ ಇದ್ದಿದ್ದು. ನನಗೆ ಅವರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡಿದ್ರೆ ಪ್ರೈವೇಟ್ನವರು ಅವ್ರದ್ದು ಚಾರ್ಜಸ್ ಏನಿದೆ ಅದು ಕಡಿಮೆ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಸರ್ ಕಷ್ಟ ಆಗತ್ತೆ, ಕಡಿಮೆ ಮಾಡಕ್ ನಿಮ್ದೇನಾದ್ರು ಇದ್ರೆ ಬಿಟ್ಕೊಡಿ ಅನ್ನೋರು. ಸೊ ನಾನು ಕೇಳಿದಾಗ ಅವ್ರದ್ದು ಬಿಡ್ತಿರ್ಲಿಲ್ಲ, ನಂದನ್ನೇ ಬಿಡ್ಬೇಕು. ಪ್ರತಿ ಸಾರಿ ನಂದೇ ಬಿಟ್ಬಿಟ್ಟು ಮಾಡ್ಬೇಕಾದ್ರೆ ನನಗೆ ಬರೋ ಆದಾಯ ಕಡಿಮೆ. ಅವಾಗ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತು, ಅಲ್ಲ ನಂದೇ ಅದರ ಒಂದು ಸಣ್ಣ ಆಸ್ಪತ್ರೆ ಮಾಡ್ಕೊಂಡು ಆಪರೇಷನ್ಗಷ್ಟೇ ನಾನೊಂದು ಸಣ್ಣದಾಗ ಆಪರೇಷನ್ ಮಾಡ್ಕೊಂಡ್ರೆ ಎಲ್ಲ ಬಡವರಿಗೆ ನಾನು ಕೊಡ್ಬೋದಲ್ಲ, ಇನ್ನೂ ಕಡಿಮೆ ರೇಟ್ ನಲ್ಲಿ ಆಪರೇಷನ್ ಮಾಡ್ಕೊಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಎಲ್ಲಿ ಮಾಡೋದು, ಏನ್ ಮಾಡೋದು, ಈ ರೇಟ್ಗಳಲ್ಲಿ ನನ್ಗೆಲ್ಲೂ ಜಾಗ ಇಲ್ಲ, ಸೈಟ್ ಎಲ್ಲೂ ಇರಲಿಲ್ಲ. ಇದು ಒಂದು ಸೈಟ್ ಹೌಸಿಂಗ್ ಬೋರ್ಡ್ ಅಲ್ಲಿ ನನಗೆ ನಮ್ಮ HD ರೇವಣ್ಣ ಅವ್ರ ಕಾಲದಲ್ಲಿ ನಮ್ಮ ರೂಮ್ಮೇಟ್ ಇದ್ನಲ್ಲ, ಆತ ದೇವೇಗೌಡರ ಅಳಿಯ, ಅವನನ್ನು ಕೇಳಿ ಒಂದು ಎಲ್ಲಾದ್ರೂ ಒಂದು ಸೈಟ್ ಅಲಾಟ್ಮೆಂಟ್ ಅಂತ
ಮನೆ ಓಕೆ ಓಕೆ ಈ ಅಪಾರ್ಟ್ಮೆಂಟ್ ಸಿರ್ಕೆ ಅಪಾರ್ಟ್ಮೆಂಟ್ ಅವಾಗ ಹೇಳಿ ಕೊನೆಯ ಮೂಮೆಂಟ್ ಅಲ್ಲಿ ಕೇಳಿದ್ದೆ ನಾನು. ಪಾಪ ಅವ್ರು ಹೇಳಿ ಯಲಹಂಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಅಲಾಟ್ ಆಗಿತ್ತು ಹೌಸಿಂಗ್ ಬೋರ್ಡ್. ಓಕೆ ಅದು ಅಲಾಟ್ ಆದ್ಮೇಲೆ ನನಗೆ ತಕ್ಷಣ ಕಟ್ಲಿಕ್ಕೆ ದುಡ್ಡು ಇರ್ಲಿಲ್ಲ, ಜೊತೆಗೆ ನನಗೆ ಅಪಾರ್ಟ್ಮೆಂಟ್ ಯಾಕೋ ಇಷ್ಟ ಆಗ್ಲಿಲ್ಲ. ಏನಾದ್ರೂ ಒಂದ್ 20-30 ಆದ್ರೂ ನಂದು ಅಂತ ಜಾಗ ಬೇಕು, ಸ್ವಂತ ಜಾಗ ಬೇಕಾಗ್ತದೆ, ಮನೆ ಜಾಗ ಬೇಕು ಅಂತ ಹೇಳಿ ನಾನು ಅದು ಇನಿಷಿಯಲ್ ಅಮೌಂಟ್ ಕಟ್ಟಿ ಆಮೇಲೆ ಕಟ್ಟಲಿಲ್ಲ, ಹಂಗೆ ಬಿಟ್ಟಿದ್ದೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ CM ಸಾಹೇಬ್ರು ಪರಿಚಯ ಆಗಿತ್ತು. ಅವರು ಯಾರೋ ಹೇಳಿದ್ರು, ಅದು ನೀನ್ ಅಲ್ಲಿ ತಕೊಂಡಿದೀಯಲ್ಲ ಅದ ಹಿಂಗೆ ಮಾತಾಡೋಬೇಕಾದ್ರೆ ಅದನ್ನ ಬಿಟ್ಬಿಟ್ಟೆ ನನ್ ಕಟ್ಟಕ್ ಆಗ್ಲಿಲ್ಲ, ಜೊತೆಗೆ ಇಷ್ಟ ಆಗ್ಲಿಲ್ಲ. ಹಂಗಂದ್ರೆ ಮನೆ ತಗೊಳ್ಳಿಲ್ಲ ಅಂತಂದ್ರೆ ಆಲ್ಟರ್ನೇಟ್ ಸೈಟ್ ಇದು ಪ್ರಾವಿಷನ್ ಇರುತ್ತೆ, ಹೌಸಿಂಗ್ ಬೋರ್ಡ್ ಬೇಕಾದಷ್ಟು ಸೈಟ್ ಗಳಿದಾವೆ, ಒಂದ್ಸರಿ ಕೇಳಿ ನೋಡು, ಆದ್ರೂ ಆಗ್ಬೋದು, ಡಿಸ್ಕ್ರಿಷನರಿ ಕೋಟಾ ಇದೆ ಅಂತ ಹೇಳಿ ಯಾರೋ ಸಜೆಸ್ಟ್ ಮಾಡಿದ್ರು. ನಾನ್ ಸರಿ ಒಂದ್ ದಿವಸ ಸಾಹೇಬ್ರಿಗೆ ಬೆಳಗ್ಗೆ ಕೇಳಿದೆ, ಸರ್ ಹಿಂಗೆ ಅಲ್ಲಿಗೆ ದುಡ್ಡು ಕಟ್ಟಿದ್ದೆ, ಆಲ್ಟರ್ನೇಟ್ ಪ್ರಾವಿಷನ್ ಇದೆಯಂತೆ. ಅವ್ರು ಆಯ್ತು ಅಂತ ಹೇಳಿ ಅವಾಗ್ಲೇ ಹೌಸಿಂಗ್ ಬೋರ್ಡ್ ಚೇರ್ಮನ್ ಹೇಳಿ, ಇದು ನನಗ್ ಗೊತ್ತಿಲ್ಲ ಇಲ್ಲಿರೋದು, ಯಾರೋ ಹೌಸಿಂಗ್ ಬೋರ್ಡ್ ನೋನೆ ಚೇರ್ಮನ್ PA ನಂಜೇಗೌಡ ಅಂತ ಇದ್ದ ಆತ, ಸಾರ್ ಇಲ್ಲಿ ಈ ಸೈಟು ನಮ್ಮ ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಅವ್ರನ್ನ ಆದ್ನಿಗೆ ಅಲಾಟ್ ಆಗಿತ್ತು, ಅವರು ಇದನ್ನ ಬಿಟ್ಟು ಕೋರಮಂಗ್ಲಕ್ಕೆ ಹೋದ್ರು, ನಿಮ್ಗೆ ಬೆಂಗಳೂರು ಸಿಟಿಗೆ ಹತ್ರ ಇರೋದು ಇದೆ, ಇಲ್ಲಿ ನೀವು ಬೇಕಾದ್ರೆ ಇದನ್ನ ತಗೋಬಹುದು. ನಾನ್ ಬಂದ್ ನೋಡ್ಲೂ ಇಲ್ಲ, ಅವನು ಹೇಳ್ದ ಅಂತ ಹೇಳಿ ಆಯ್ತು ಅಂತ ಹೇಳಿ ಎಸ್ ಅಂದ್ಬಿಟ್ಟೆ. ಆಮೇಲೆ ನೋಡಿದ್ರೆ ಇಲ್ಲಿ ಎಲ್ಲ ಸುತ್ತ ಸ್ಲಮ್ ಇದ್ದಿತ್ತು, ನಾನು ಹಂಗೆ ಬಿಟ್ಟೆ. ನಂತರ ಈ ಯೋಚನೆ ಬಂದಾಗ ನನಗೆ ಪ್ರೈವೇಟ್ ನಂದೇ ಯಾಕೆ ಮಾಡ್ಕೋಬಾರ್ದು ಅಂತ ಅಂದಾಗ ನನ್ಗೆ ಇದ್ದಿದ್ದು ಇದೊಂದು ಜಾಗ, ಒಂದೇ ಸಾಲ ತಗೊಂಡೆ ಪ್ರಾರಂಭ ಮಾಡಿದೆ. 2007ರಲ್ಲಿ ಇದನ್ನು ಪ್ರಾರಂಭ ಮಾಡಿದೆ. ಅವತ್ತಿಂದ ಇವತ್ತಿನ ತನಕನು ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಎಲ್ಲ ಇಲ್ಲಿರೋರು ಎಲ್ಲರೂ ತುಂಬಾ ಬಡ ಪೇಷಂಟ್ಗಳೇ, ಅದೇ ಒಂದು ವಾತಾವರಣ, ತುಂಬಾ ಬಡವ್ರು ಇರೋ ಏರಿಯಾ, ಬಡವ್ರದ ಆಸ್ಪತ್ರೆ. ಬಟ್ ಅದ್ರನ್ನಲ್ಲೂ ಒಂದು ಒಳ್ಳೆ ಸೇವೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಶಕ್ತಿ ಮೀರಿ ಆದಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಈ ಸೇವೆನ ಒದಗಿಸ್ಕೊಡ್ತಾ ಇದ್ದೇನೆ. ಅಂದ್ರೆ ಈ ರಕ್ಷಾ ಹಾಸ್ಪಿಟಲ್ ಅಂತ ಇರೋದಕ್ಕೆ ಮೈನ್ ಹೆಸರನ್ನ ಚೂಸ್ ಮಾಡ್ಕೊಂಡಿದ್ದೆ ಯಾಕೆ ಅಂತ? ಇಲ್ಲ, ಅದು ನನ್ನ ಮಗಳ ಹೆಸರು ರಕ್ಷಾ ಅಂತ ಇತ್ತು. ಯಾರೋ ಹೀಗೆ ಮಾತಾಡಬೇಕಾದ್ರೆ, ರಕ್ಷಾ ಅಂತ ನಿಮ್ ಮಗಳ ಹೆಸರು ರಕ್ಷಾ ಅಂತ ಇದೆಯಲ್ಲ, ರಕ್ಷಾ ಅಂತ ಅಂದ್ರೆ ರಕ್ಷಣೆ ಅನ್ನೋದಲ್ವಾ, ಭಯ ತರ ಅದು ಸೌಂಡ್ ಆಗತ್ತೆ, ರಕ್ಷಾ ಅಂತಾನೆ ಇಡ್ಬೋದಲ್ಲ ಅಂತ. ಸರಿ, ಈ ರಕ್ಷಾ ಅನ್ನೋದ್ರ ವಿಚಾರವಾಗಿ ಒಂದ್ಸಾರಿ ನಮ್ ತಾಯಿ ಕೇಳಿ ನೋಡೋಣ ಅಂತೇಳಿ ನಾನು ನಮ್ ತಾಯಿ ಕೇಳಿದೆ ಏನ್ ಹೆಸರು ಇಡ್ಲಿ ಅಂತ. ಅವ್ರಂದ್ರು, ನೀನ್ ಯಾವ ಹೆಸರಾದ್ರೂ ಇಟ್ಕೋ, ಅಲ್ಲಿಗೆ ಬರೋ ಪೇಷಂಟ್ಗಳು ಮಾತ್ರ ರವಿ ಡಾಕ್ಟ್ರು ಅಂತ ಕೇಳ್ಕೊಂಡ್ ಬರಬೇಕು. ಈಗ ಇರೋದೇ ಹಂಗೆ, ಇಡೀ ನನ್ನ ಒಬ್ಬನ ಮೇಲೆ ಇದು ಆಸ್ಪತ್ರೆ ಎಲ್ಲ ಕನ್ಸಲ್ಟೆಂಟ್ಸಿಗೆ ನನ್ನನ್ನು ಹುಡುಕೊಂಬರೋ ಪೇಷಂಟ್ ಇಂದಾನೇ ಬೇರೆಯವ್ರಿಗೆ ಕೊಡ್ತಾ ಇರೋದು. ನಂತರ ಈಗ ಈ ಒಂದು ಹಾಸ್ಪಿಟಲ್ ಬೆಡ್ ಕೆಪಾಸಿಟಿ ಮತ್ತೆ ಏನ್ ಫೆಸಿಲಿಟಿ ವಿಚಾರ ಮಾತಾಡಿದ್ರಿ ಸರ್? ಈಗ ಇದು 50 ಬೆಡ್ ಆಸ್ಪತ್ರೆ ಮಾಡಿದೆ. ಸ್ವಲ್ಪ ಇತ್ತೀಚೆಗೆ ಅದನ್ನೆಲ್ಲ ರೆನೋವೇಟ್ ಮಾಡಿ 2 ಮಾಡ್ಯುಲಾರ್ ಓಟಿಗಳನ್ನು ಮಾಡಿದ್ದೀನಿ. ಒಂದು 6 ಬೆಡ್ದು ಎಲ್ಲ ಫೆಸಿಲಿಟಿ ಇರ್ತಕ್ಕಂಥ ICU ಮಾಡಿದ್ದೀನಿ. ಮತ್ತೆ ಒಂದು CT ಸ್ಕ್ಯಾನ್ ಅನ್ನ ಹಾಕಿದ್ದೀನಿ. ಅದಲ್ಲದೆ ಡಯಾಲಿಸಿಸ್ ಕೂಡ ಹಾಕಿದ್ದೀನಿ. ಅದಲ್ಲದೆ 24 ಗಂಟೆ ಆಟೋಮ್ಯಾಟಿಕ್, ಫುಲ್ಲಿ ಆಟೋಮ್ಯಾಟಿಕ್ ಲ್ಯಾಬ್ ಇದೆ, ಎಕ್ಸ್ರೇ ಇದೆ, ಮತ್ತೆ ಸುಸಜ್ಜಿತವಾದ ಎಲ್ಲ ವಾರ್ಡ್ಗಳು, ಎಲ್ಲ ರೀತಿ ಜನರಲ್ ವಾರ್ಡ್, ಸೆಮಿ ಸ್ಪೆಷಲ್, ಸ್ಪೆಷಲ್, ಡಿಲಕ್ಸ್, ಸೂಟ್ ರೂಮ್, ಇವಿಷ್ಟನ್ನು
ಈಗ ಮಾಡಿ ಇದು ಲೆವೆಲ್ 3 ಹಾಸ್ಪಿಟಲ್ ಅಂತ ಹೇಳಿ ಹ್ಮ್ 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 ಇದು ರೆಕಗ್ನೈಸ್ ಮಾಡಿ ಗವರ್ಮೆಂಟ್ ಇಂದ Okay. ಪರ್ಮಿಷನ್ ಕೊಟ್ಟಿದ್ದಾರೆ. ಹ್ಮ್ ಹ್ಮ್. ಮತ್ತೆ ಇನ್ನೆಲ್ಲಾದ್ರೂ ಹಾಸ್ಪಿಟಲ್ ಬ್ರಾಂಚಸ್ ಮಾಡ್ಬೇಕನ್ನೋ ಐಡಿಯಾದಲ್ಲಿ ಏನಿದ್ದೀರಾ ಸರ್? Yeah. ಸೊ ಆ ಥರದ್ದೇನಿಲ್ಲ. ಯಾವ ಬ್ರಾಂಚ್ ಮಾಡಕ್ಕೋ ಆಸಕ್ತಿ ಅಷ್ಟಿಲ್ಲ. Okay. ಯಾಕಂದ್ರೆ ನನಗೂ ಆ ಶಕ್ತಿ ಬೇಕಲ್ಲ. ಹ್ಮ್ 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 ಹ್ಮ್. ವಯಸ್ಸಾಗ್ತಾ ಆಗ್ತಾ Okay. ಯಾಕಂದ್ರೆ ನನ್ನ ಮೇಲೆ ನಿಂತಿರ್ತಕ್ಕಂಥ ಹಾಸ್ಪಿಟ್ಲು, ಹ್ಮ್ ಹ್ಮ್ ಹ್ಮ್. ಹಾಗಾಗಿ ಮತ್ತೆ ಈಗ ಸದ್ಯಕ್ಕೆ ಆ ಯೋಚನೆ ಏನಿಲ್ಲ. Okay. ಇರೋದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು, ಹ್ಮ್ ಹ್ಮ್ ಹ್ಮ್. ಒಳ್ಳೆ ಸೇವೆ Okay. ಜನಗಳಿಗೆ ಸಿಗಬೇಕು. ಹ್ಮ್ ಹ್ಮ್ ಹ್ಮ್. ಮತ್ತೆ ನಾನು ಎಥಿಕ್ಸ್ ಬಿಟ್ಟು ಹ್ಮ್ ಹ್ಮ್. ಪ್ರಾಕ್ಟೀಸ್ ಮಾಡಬಾರದು ಅನ್ನೋದು ನನ್ನ Okay. ಧ್ಯೇಯ. ಮುಂಚೆಯಿಂದನೂ ಹ್ಮ್ 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 ಹ್ಮ್. ಪ್ಯೂರ್ ಮೆಡಿಕಲ್ ಎಥಿಕ್ಸ್ ಇಟ್ಕೊಂಡೇ ಇಲ್ಲಿ ತನಕ ಸಾಧ್ಯ ಆದಷ್ಟು ಮಟ್ಟಿಗೆ Okay. ನನ್ನ ಕಾನ್ಶಿಯಸ್ ಗೊತ್ತಿರೋ ಮಟ್ಟಿಗೆ ಹ್ಮ್ ಹ್ಮ್ ಹ್ಮ್. ಎಥಿಕ್ಸ್ ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿ. ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ಯಾವ ಕಾಯಿಲೆಗೆ ಎಕ್ಸ್ಪರ್ಟ್ಸ್ ಇದ್ದಾರೆ ಸರ್? ಎಲ್ಲ ವಿಭಾಗದಲ್ಲೂ ಈಗ Expert. ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ. Okay. ಹಾರ್ಟ್ ಸರ್ಜರಿ, ಆಂಜಿಯೋ ಬಿಟ್ಟು Okay. ಉಳಿದಿದ್ದು ನ್ಯೂರೋ ಸರ್ಜರಿ ತುಂಬಾ ಹ್ಮ್ ಹ್ಮ್. ಕಾಂಪ್ಲಿಕೇಟೆಡ್ ಕೇಸಸ್ ಬಿಟ್ರೆ Okay. ನನಗೆ ಓಟಿನಲ್ಲಿ ಸಿಯಾಮ್ ಮತ್ತೆ ಮೈಕ್ರೋಸ್ಕೋಪ್ ಕೂಡ ಇದೆ. Okay. ಅಲ್ಲಿ ಬೇಕಾಗಿರ್ತಕ್ಕಂತ ಏನು ಟ್ರಾಮಾ ಕೇಸ್ಗಳು ಬರ್ತವೆ, Yes. ಅದನ್ನು ಮಾಡ್ಲಿಕ್ಕೆ ಎಲ್ಲ ಹ್ಮ್ ಹ್ಮ್. ಫೆಸಿಲಿಟಿ ನಮ್ಮಲ್ಲಿ ಇದೆ. Okay. ಮತ್ತೆ ಕಾರ್ಡಿಯಾಕ್ ಮಾತ್ರ ಕ್ಯಾತ್ ಲ್ಯಾಬ್ ಎಲ್ಲ ಇಲ್ಲದೆ ಇರೋದ್ರಿಂದ ಅದಕ್ಕೆ ನಾವು ಹೊರಗಡೆನೆ ಕಳಿಸ್ಕೊಡ್ಬೇಕು. Okay. ಹ್ಮ್. ICU ಇರೋದ್ರಿಂದ ಎಲ್ಲ ರೀತಿ ಕೇಸ್ಗಳನ್ನು ನಾವು ತಗೊಂತೀವಿ. ಹ್ಮ್ ಹ್ಮ್. ಆರ್ಥೋಪೆಡಿಕ್ಸ್ ಇದೆ, Okay. ನ್ಯೂರೋ ಸರ್ಜರಿ, ಹ್ಮ್ ಹ್ಮ್. ನ್ಯೂರಾಲಜಿ, ಆಂಕೋ ಸರ್ಜರಿ, ಹ್ಮ್. ಆಂಕಾಲಜಿ, ಹ್ಮ್. ಯೂರಾಲಜಿ, Okay. ಮತ್ತೆ ಉಳಿದಿದ ಎಲ್ಲ ಕಾಮನ್ Cases. ಕೇಸಸ್ ಈ ಎಲ್ಲ ರೀತಿಯ ಫೆಸಿಲಿಟಿ ಕೂಡ ಹ್ಮ್ ಹ್ಮ್. ನಮ್ಮಲ್ಲಿ ಅಂಡರ್ ಒನ್ ರೂಫ್ ಇದೆ. Okay. Okay. ಇದು ಸಿಟಿ ಸ್ಕ್ಯಾನ್ ಇರೋದ್ರಿಂದ ಹ್ಮ್ ಹ್ಮ್ ಹ್ಮ್. ಅಂಡರ್ ಒನ್ ರೂಫ್ ಏನೋ ಟ್ರಾಮಾ ಕೇಸ್ಗಳು ಬಂದ್ರೆ ಹ್ಮ್ ಹ್ಮ್. ಎಲ್ಲ ಒಂದು ರೂಫ್ ನಲ್ಲಿ ಒಂದು ಬಂದ 15-20 ನಿಮಿಷದೊಳಗಡೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಫೆಸಿಲಿಟಿ ಮಾಡಿ. ಸೊ ಹಾಗೆ ಹೇಳ್ದಂಗೆ ಈ ಸುತ್ತಮುತ್ತ ಇರುವಂತ ಎಲ್ಲ ಬಡ ಒಂದು ರೋಗಿಗಳೇ ಬರೋದ್ರಿಂದ ಸೊ ಕಾಸ್ಟ್ ವಿಚಾರದಲ್ಲಿ ಏನ್ ಡಿಫ್ರೆನ್ಸಸ್ ಇದೆ ಸರ್ ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡ್ಕೊಂಡ್ರೆ? ಇಲ್ಲಿ ನೀವು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಮತ್ತೆ ನಮ್ಮ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ Okay. ನಾಟ್ ಈವನ್ 50% ಆಫ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಷ್ಟು ವ್ಯತ್ಯಾಸ ಇದೆ ಹ್ಮ್ 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 ಹ್ಮ್. ರೇಟ್ಸ್ ಅಲ್ಲಿ. Okay. ಬಹಳ ಕಡಿಮೆ ಇದೆ. ನಾನು ಕೇವಲ ಒಂದು 900 ರೂಪಾಯಿಗೆ ಜನರಲ್ ವಾರ್ಡ್ ಫೆಸಿಲಿಟಿ ಕೊಡ್ತಾ ಇದ್ದೀನಿ. ಹ್ಮ್ ಹ್ಮ್ ಹ್ಮ್. ಸೂಟ್ ರೂಮು 4,000 4,500 ಇರಬೇಕು. Okay. ಎಲ್ಲ ಫೆಸಿಲಿಟಿ ಇದೆ. ಹ್ಮ್ ಹ್ಮ್ ಹ್ಮ್. ಅದೇ ಸೂಟ್ ರೂಮ್ ಅಂತಂದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ 15,000 ರೂಪಾಯಿ ಮೇಲೆ ಇರುತ್ತೆ. ಇದೆ ಇದೆ. ಹ್ಮ್. ನಾಟ್ ಇವನ್ 50%. ಎಸ್. 1/4. ಹ್ಮ್ ಹ್ಮ್. ಈಗ ನೀವು ಬಡ ಜನತೆಗೋಸ್ಕರ ಹಾಸ್ಪಿಟಲ್ ತೆರೆದಿರೋ ಉದ್ದೇಶಕ್ಕೆ ನಾನು ಮತ್ತೆ ಕ್ವಶನ್ ರೈಸ್ ಮಾಡ್ತಿದ್ದೀನಿ. ಸೊ ಈಗ ಹೊರಗಡೆ ಜನಕ್ಕೆ ಸೇವೆ ಕೊಡ್ಬೇಕು ಅಂತ ಅದು ಏನಾದ್ರು ಹೆಲ್ತ್ ಕ್ಯಾಂಪ್ಸ್ ಈ ರೀತಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೆಂಗೆ ಸರ್? ಹೌದು, ಈಗ ನಾನು ಎಲ್ಲ ಫೆಸಿಲಿಟಿನು ಒಂದು ರೂಫ್ ಅಲ್ಲಿ ಈಗ ಮಾಡ್ಕೊಂಡಿರೋದ್ರಿಂದ ಎಸ್. ಈಗ ಆಗಿಂದಾಗೆ ಈ ಹೆಲ್ತ್ ಕ್ಯಾಂಪ್ಗಳನ್ನ ಆಸ್ಪತ್ರೆನಲ್ಲಿ ಅರೇಂಜ್ ಮಾಡೋದು ಹ್ಮ್ ಹ್ಮ್ ಹ್ಮ್. ಅಥವಾ ಬಡ ರೋಗಿಗಳಿಗೆ ಉಚಿತವಾಗಿ ಕೆಲವು ಪರೀಕ್ಷೆಗಳನ್ನ, ಈಗ ಡಯಾಬಿಟಿಸ್ ಸಂಬಂಧಪಟ್ಟಿದ್ದಿರ್ಬೋದು, Okay. ಬೋನ್ ಡೆನ್ಸಿಟೋಮೆಟ್ರಿಗೆ ಸಂಬಂಧಪಟ್ಟಿದ್ದು ಇರ್ಬೋದು, ಹ್ಮ್. ಅಥವಾ ಇನ್ಯಾವುದಾದ್ರೂ ಕಾಯಿಲೆಗಳದ್ದು ಏನಾದ್ರು ಇದ್ರೆ ಹ್ಮ್. ಅಂತವ್ರಿಗೆ ಒಂದು ಉಚಿತವಾಗಿ ಕೆಲವು ಪರೀಕ್ಷೆಗಳನ್ನ ಮಾಡಿ ಹ್ಮ್ ಹ್ಮ್. ಅವ್ರಿಗೆ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. Okay. ಆದ್ರೆ ನನಗೆ ಇಗೇನ್ ಹ್ಮ್ ಹ್ಮ್. ಈ ಎಥಿಕ್ಸ್ ಅನ್ನೋದು ನನ್ನ ತಲೆ ಒಳಗೆ ಇರೋದ್ರಿಂದ Okay. ಬರೀ ತೋರ್ಕೆಗೋಸ್ಕರ ಈ ಕ್ಯಾಂಪ್ಗಳನ್ನ ಮಾಡೋದಾಗ್ಲಿ, ಹ್ಮ್ ಎಲ್ಲೋ ಒಂದ್ ಕಡೆ ಹೋಗಿ ಕ್ಯಾಂಪ್ಗಳನ್ನ ಮಾಡಿ ಹ್ಮ್ ಹ್ಮ್. ಅಲ್ಲಿಂದ ನಾನು ರೋಗಿಗಳನ್ನ ಕರ್ಕೊಂಡು ಬಂದು Okay. ಒಂದು ಉಚಿತವಾಗಿ ಮಾಡ್ತೀನಿ ಅಂತ ಹೇಳಿ ಹ್ಮ್ ಹ್ಮ್. ಇನ್ನೊಂದಕ್ಕೆ ಡಬಲ್ ರೇಟ್ ಮಾಡಿ ತಗೊಳ್ಳೋದಾಗ್ಲಿ, ಇವ್ಯಾವ ಹ್ಮ್ ಹ್ಮ್. ನನಗೆ ಆ ರೀತಿ ಮಾಡಬೇಕು ಅನ್ನೋ Intentions ಇಲ್ಲ. ಟೆನ್ಷನ್ ಇಲ್ಲ. Okay. ಬಟ್ ಸಾಧ್ಯ ಆದಷ್ಟು ಮಟ್ಟಿಗೆ ಹ್ಮ್ ನಮಗೆ ಯಾರು ಬರ್ತಾರೆ ಹ್ಮ್ ಅವರಲ್ಲಿ ಬಡವರೇ ಜಾಸ್ತಿ ಬರೋದ್ರಿಂದ ಹ್ಮ್. ಮ್ಯಾಕ್ಸಿಮಮ್ ಬೆನಿಫಿಟ್ ನಾನು ಈಗಾಗ್ಲೇ ಕೊಡ್ತಾ ಇದ್ದೀನಿ. Okay. ಮ್ಯಾಕ್ಸಿಮಮ್ ಬೆನಿಫಿಟ್ ಈಗಾಗ್ಲೇ ಅವ್ರಿಗೆ ಕೊಡ್ತಾ ಇರೋದ್ರಿಂದ ಹ್ಮ್ ನನಗೆ ಎಲ್ಲೋ ಒಂದ್ ಕಡೆ ನಂಬಿಕೆ, ಹ್ಮ್. ಈ ನಾನು ಏನ್ ಕಡಿಮೆ ಮಾಡ್ತೀನಿ ಅದೇ ಮೆಸೇಜ್ ಇನ್ನೊಬ್ರು ಪೇಷಂಟ್ ಗೆ ಅವರೇ ಹೇಳ್ತಾರೆ. ಎಸ್.
ಆ ನಂಬಿಕೆ ಮೇಲೆ ನಾನು ಇಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ಬಟ್ ನೀವ್ ಹೇಳೋದು ನಾನು ನಂಬ್ತೀನಿ, ಯಾಕಂದ್ರೆ ಈಗ ಪೇಷಂಟ್ ಇಂದ ಒಬ್ಬ ಪೇಷಂಟ್ ಹೇಳ್ಬೋದು, ಆದ್ರೆ ಇಡೀ ಇಡೀ ಸಮೂಹಕ್ಕೆ ಗೊತ್ತಾಗಲ್ವಲ್ಲ. ಅದಕ್ಕೋಸ್ಕರ ಆದ್ರೂನು ನಾವು ಇಂಥದ್ದು ಇಲ್ಲಿ ಇದೆ, ನಾವು ಮಾಡ್ತಾ ಇದೀವಿ ಅಂತನಾದ್ರೂ ಒಂದು ಪ್ರಚಾರ ಮಾಡ್ಬೇಕಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅದು ಈಗ ಇವತ್ತಿನ ಕಾಲದಲ್ಲಿ ಯಾರು ಎಲ್ಲರೂ ತಮ್ಮ ಮೊಬೈಲ್ ನಲ್ಲಿ ನೋಡ್ಕೊಂಡು ಗೂಗಲ್ ಸರ್ಚ್ ಮಾಡಿ ಆಸ್ಪತ್ರೆಗಳನ್ನು ಚೂಸ್ ಮಾಡೋದು, ಅದರಲ್ಲಿ ಸ್ಪೆಷಲಿಸ್ಟ್ ಗಳನ್ನು ಚೂಸ್ ಮಾಡೋದು ಕಾಲ ಬಂದಿರೋದ್ರಿಂದ ನಾವ್ ಇನ್ನೂ ಅದೇ ಎಥಿಕ್ಸ್ ಅದೇ ಕಾಲ ಅಂತ ಅಂದ್ರೆ ಇವತ್ತಿನ ಕಾಲಕ್ಕೆ ಐ ಮೇ ನಾಟ್ ಸೂಟ್. ಬಟ್ ಅದಕ್ಕೋಸ್ಕರ ಇಂಥ ಆಸ್ಪತ್ರೆ ಇದೆ, ನಾವ್ ಇಂಥ ಚಿಕಿತ್ಸೆ ಕೊಡ್ತೀವಿ, ನೀವು ಬಂದು ಪಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈಗ ಅಟ್ಲೀಸ್ಟ್ ಅಷ್ಟಾದ್ರೂ ನಾನು ಪ್ರಚಾರನ ಮಾಡಬೇಕು ಅನ್ನೋದು ನನ್ನ. ಈಗ ಸಾಕಷ್ಟು ಜನಕ್ಕೆ ನಿಮ್ಮ ಒಂದು ಕನ್ಸಲ್ಟ್ ತಗೋಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಸೊ ನೀವು ಈ ಒಂದು ಹಾಸ್ಪಿಟಲ್ ಅಲ್ಲಿ ಯಾವ ಟೈಮ್ಗೆ ರೆಗ್ಯುಲರ್ ಸಿಗ್ತೀರಿ? ನಾವು ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9-9:30 ತನಕ, 10 ಗಂಟೆನೂ ಆಗುತ್ತೆ. ಎವ್ರಿ ಡೇ ಈವ್ನಿಂಗ್ ಇಲ್ಲಿದ್ದೇ ಇರ್ತೀನಿ. ಬೆಳಿಗ್ಗೆ ಬಂದು ರೌಂಡ್ಸ್ ಮಾಡ್ಬಿಟ್ಟು ಹೋಗ್ತೀನಿ, ಮತ್ತೆ ಈವ್ನಿಂಗ್ ಇಲ್ಲೇ. ಸೊ ಇದು ವೀಕ್ಷಕರೇ, ಸರ್ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಸಾಕಷ್ಟು ಬಡ ರೋಗಿಗಳಿಗೆ ಮತ್ತೆ ಬಡ ಜನತೆಗೆ ಈ ಒಂದು ಸರ್ವಿಸ್ ಕೊಡ್ಬೇಕಂತ ಹೇಳಿ ಹಾಸ್ಪಿಟಲ್ ಓಪನ್ ಮಾಡಿದೆ ನಂದಿನಿ ಲೇಔಟಲ್ಲಿ. ಶ್ರೀ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ. ಸಾಧ್ಯವಾದಷ್ಟು ಈ ಹಾಸ್ಪಿಟಲ್ಗೆ ಬನ್ನಿ, ನಿಮ್ಮ ಒಂದು ರೋಗಗಳಿಗೆ ಏನಿದೆ ಅದಕ್ಕೆ ಸಾಕಷ್ಟು ಎಕ್ಸ್ಪರ್ಟ್ ಗಳಿಂದ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಜೊತೆಗೆ ಸರ್ ಕೂಡ ಕನ್ಸಲ್ಟ್ ಮಾಡ್ತಾರೆ. ಈಗಾಗಲೇ ಸರ್ ವಿಚಾರ ತಮ್ಗೆಲ್ಲ ಗೊತ್ತಿರುತ್ತದೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ತರದ ನಂತರ 2.5 ಲಕ್ಷಕ್ಕೂ ಅಧಿಕ ಆಪರೇಷನ್ಸ್ ನ ಮಾಡಿರುವಂತ ಒಂದು ಹೆಗ್ಗಳಿಕೆ ಸರ್ಗಿದೆ. ಸೊ ಈ ಒಂದು ಅವಕಾಶನ ಬಳಸ್ಕೊಳ್ಳಿ ಅಂತ ಕೂಡ ನಾನು ಕೂಡ ಕೇಳ್ಕೊತೀನಿ ವೀಕ್ಷಕರು. ಸೊ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ಸರ್. ಸಾಕಷ್ಟು ನಿಮ್ಮ ಜೀವನದ ಒಂದು ಸ್ಟ್ರಗ್ಲಿಂಗ್ ಇರ್ಬೋದು ಅಥವಾ ನಿಮ್ಮ ಜೀವನದ ಒಂದು ಯಶಸ್ಸಿನ ಒಂದು ಕಥೆ ಇರ್ಬೋದು, ಪ್ರತಿಯೊಂದು ನಮ್ಮ ಹತ್ತಿಗೆ ಹಂಚ್ಕೊಂಡಿದ್ದೀರಾ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನನಗೂ ಧನ್ಯವಾದಗಳು. ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಧನ್ಯವಾದ.